ಉತ್ತಮವಾದ ಮಾರ್ಗದರ್ಶನವೂ ಕೂಡ ನಮಗೆ ಇಲ್ಲಿ ಸಿಗುವಂಥದ್ದನ್ನು ನಾವು ನೋಡ್ತಾ ಬಂದೆವು. ಈ ಮಧ್ಯದಲ್ಲಿ ತಿಳಿಯದವನ ಪಾಡೇನು, ದುರುಳನಾಗಿ ಆತ ಅಕಸ್ಮಾತ್ ತನ್ನ ಚೌಕಟ್ಟಿನಲ್ಲೇ ಎಲ್ಲವನ್ನೂ ನಡೆಸ್ತೇನೆ ಅಂತ ಹಠಕ್ಕೆ ಬಿದ್ದರೆ ಆತನ ಪರಿಸ್ಥಿತಿ ಏನಾಗುತ್ತೆ ಅನ್ನುವುದನ್ನು ಕಪಿಲ ಮಹರ್ಷಿ ಈ ಮಾತುಗಳಲ್ಲಿ ತಿಳಿಸ್ತಾ, ಯಂ ಯಂ ಅರ್ಥಮುಪಾದತ್ತೆ ದುಃಖೇನ ಸುಖಹೇತವೇ ತಂ ತಂ ಧುನೋತಿ ಭಗವಾನ್ ಪುಮಾಂಶ್ಚೋಚತಿ ಯತ್ಕೃತೆ. ಒಂದು ವೇಳೆ ನಿಯಮಗಳನ್ನೆಲ್ಲ ತೂರಿ ಬೇಕಾಬಿಟ್ಟಿಯಾಗಿ ಬ್ರೇಕ್ ದ ರೂಲ್ಸ್, ಯಾರು ನಮ್ಮನ್ನು ಕೇಳೋರಿಲ್ಲ ಹೇಳೋರಿಲ್ಲ, ನಮಗೆ ಯಾವ ನೀತಿ ನಿಯಮಗಳು ಕೂಡ ಅನ್ವಯ ಆಗುವುದಿಲ್ಲ ಅಂತ ಈ ರೀತಿ ಭಗವಂತನ ಬಲವನ್ನು ತಿಳಿಯದೆ, ಅವನ ಸಾಮರ್ಥ್ಯವನ್ನು ಅರಿಯದೆ ಅವನು ಹಿಮ್ಮುಖವಾಗಿ ಸಾಕ್ತಾನೆ ಅಂತಂದಾಗ, ಅಂದರೆ ಭಗವಂತನಿಗೆ ಎದುರು ಸೇರಬೇಕಾದ ಸ್ಥಿತಿಯನ್ನು ಆತ ಮೆಚ್ಚುವುದಿಲ್ಲ ಅಂತಾದಾಗ ಅವನ ಪರಿಸ್ಥಿತಿ, ಅವನು ಏನೇ ಉತ್ತಮವಾದ ಲಾಭಭರಿತವಾದಂತಹ ಸುಖಕ್ಕೆ ಕಾರಣವಾದಂತಹ ಸಂಪತ್ತಿಗೆ ಕೈ ಹಾಕಿದರೂ, ಸಂಪತ್ತು ಬಂದರೂ ದುಃಖೇನ ಸುಖಹೇತವೇ, ಅವನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಯಾವುದ್ಯಾವುದೋ ಸಂಪತ್ತನ್ನು ತನ್ನ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆದರೆ ಎಲ್ಲಿ ಅವನು ಹೆಜ್ಜೆ ಇಡ್ತಾನೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ತಮ್ ತಮ್ ಧುನೋತಿ ಭಗವಾನ್. ಕೆಲವೊಂದು ಸರ್ತಿ ಹೇಳೋದುಂಟು, ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಕೆಲವರಿಗೆ, ಕೆಲವರು ಮುಟ್ಟಿದ್ದೆಲ್ಲ ಕಬ್ಬಣ ಆಗ್ತಾ ಇರುತ್ತೆ ಅಂತ. ಇದು ಏನು ಅಂತಂದರೆ ಅವನ ಒಂದು ಈ ಹಿಂದಿನ ವ್ಯವಸ್ಥೆಯಲ್ಲಿ ಆತ ನಡೆದುಕೊಂಡ ರೀತಿ, ಮುಟ್ಟಿದ್ದೆಲ್ಲ ಕಬ್ಬಣ ಆಗೋದು ಅಂದರೆ ಇದೇ ತಮ್ ತಮ್ ಧುನೋತಿ. ಆ ಸಿದ್ಧಿಯಾಗಬೇಕಾದ ಉತ್ತಮವಾದಂತಹ ಫಲವೂ ಕೂಡ ಆತನಿಗೆ ಕಲ್ಲಾಗಿ ಪರಿಣಮಿಸುತ್ತೆ. ಭಗವಂತ ಪುಮಾನ್ ಶೋಚತಿ ಯತ್ಕೃತೆ, ಯಾವುದಿಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದುಕೊಂಡು ತುಂಬ ವ್ಯಥೆ ಪಡ್ತಾನೋ ಅದು ಅವನ ಕೈಗೆ ಸಿಗದ ಹಾಗೆ ಆಗುತ್ತೆ. ಆದರೆ ಕೆಲವೊಂದು ಸರ್ತಿ ಹಾಗಿಲ್ಲಲ್ಲ ಲೋಕದಲ್ಲಿ. ನಮಗೆ ಕಾಣುವಾಗ ಅವರು ನಿಯಮಾವಳಿಗಳನ್ನು ಮೀರಿ ಬದುಕಿದಷ್ಟು ಎಷ್ಟು ಸುಖವಾಗಿರ್ತಾರೆ ಅಂತ. ಖಂಡಿತ ಅದು ಈಗ ಮೀರಿದ ಫಲವನ್ನು ಅವನೀಗ ಉಣ್ತಾ ಇರುವುದಲ್ಲ, ಬಾಕಿ ಇರುವುದನ್ನು ಉಣ್ತಾ ಇದ್ದಾನೆ. ಆದರೆ ಕೆಲವೊಂದು ಸರ್ತಿ ನಾವು ಎಲ್ಲ ಸರಿನೇ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ತಾ ಇರ್ತೇವೆ, ಆದರೂ ನಮಗೆ ಯಾವುದು ಕೈಗೆ ಎಟಕ್ತಾ ಇರುವುದಿಲ್ಲ. ಅದು ನಮ್ಮದು ಆ ಪರಿಸ್ಥಿತಿನೇ. ಯಾವುದೋ ಒಂದು ಕಾಲದಲ್ಲಿ ಯಾರದ್ದೋ ಸಂಪತ್ತನ್ನು ತಡೆ ಹಿಡಿದ ಪರಿಣಾಮ ನಾವು ಕೂಡ ಸಂಪತ್ತನ್ನು ಕೈಗೆ ಸಿಕ್ಕಿತು ಅಂತ ಅಂದುಕೊಂಡು ಅದನ್ನು ಅನುಭವಿಸುವಷ್ಟರಲ್ಲಿ ಅದು ಕೈ ಜಾರಿ ದುಃಖಕ್ಕೆ ಈಡಾಗುವ ದುಸ್ಥಿತಿಯನ್ನು ನಾವು ಅನುಭವಿಸ್ತಾ ಇರ್ತೇವೆ. ನಹ್ ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗೃಹ ಕ್ಷೇತ್ರ ವಸೂನಿ ಚ. ಸಂಸಾರಕ್ಕೆ ಕಾರಣವಾದ ಸಂಗತಿಗಳೇನು ಅಂತ ಹೇಳ್ತಾ, ತಿಳುವಳಿಕೆಯಲ್ಲಿ ಎತ್ತರಕ್ಕೆ ಏರಬೇಕು ಅಂತ ಯಾವತ್ತೂ ಬಯಸದ ಜೀವ ಅಧ್ರುವಸ್ಯ ದೇಹಸ್ಯ, ಧ್ರುವ ಅಂದರೆ ಶಾಶ್ವತ, ಅಧ್ರುವ ಅಂದರೆ ಶಾಶ್ವತವಲ್ಲದ ದೇಹವೇ, ಇಂದ್ರಿಯಗಳೇ. ಆಮೇಲೆ ಎಲ್ಲಿವರೆಗೆ? ಗೃಹ ಕ್ಷೇತ್ರ ವಸೂನಿಚ, ಮನೆ, ಗದ್ದೆ, ತೋಟ, ಬ್ಯಾಂಕ್ ಬ್ಯಾಲೆನ್ಸು, ಅಡಗಿಸಿಟ್ಟ ನಿಧಿ, ಇದರದ್ದೇ ಬಗ್ಗೆ ಅವನಿಗೆ ತಲೆಯಲ್ಲಿ ಆಲೋಚನೆಗಳು ಓಡ್ತಾ ಇರ್ತವೆ. ಇವುಗಳೇ ನನಗೆ ಶಾಶ್ವತವಾದ ಸುಖವನ್ನು ನೀಡುವುದು ಅಂತ ಅದರ ಬೆನ್ನ ಹಿಂದೆ ಬಿದ್ದೇ ಬದುಕು ನಡೆಸ್ತಾ ಇರ್ತಾನೆ ಅಂತಂದರೆ ಇದು ಅವನ ಸಂಸಾರಕ್ಕೆ ಕಾರಣವಾದ ಭ್ರಾಂತಿ. ಮತ್ತೆ ಮತ್ತೆ ಅವನು ಇದೇ ಚಕ್ರದಲ್ಲಿ ಸಿಲುಕಲಿಕ್ಕೆ ಬೇಕಾದ ಒಂದು, ಅಂದರೆ ದೇಹವನ್ನೇ ನಾನು ಅಂತ ಅಂದುಕೊಳ್ಳುವುದು, ಇಂದ್ರಿಯಗಳಿಂದ ಸಿಗುವ ಸುಖವೇ ಪರಮ ಸುಖ ಅಂತ ಭಾವಿಸುವುದು, ಸಿಕ್ಕಿದ ಹೊರಗಿನ ಸೊತ್ತುಗಳೇ ಶಾಶ್ವತವಾದದ್ದು, ಅದರಿಂದಲೇ ಕೊನೆಯ ತನಕನೂ ನಾವು ಮಾತಾಡೋದು ಕೇಳ್ತೇವೆ, ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ರೆ ಎಲ್ಲ ಅಂತ. ಕೆಲವು ಅಂಶದಲ್ಲಿ ಹಾಗೆ ಕಾಣುತ್ತೆ ಕೂಡ ಮೇಲ್ನೋಟಕ್ಕೆ. ಆದರೆ ದುಡ್ಡೇ ದೊಡ್ಡಪ್ಪ ಆಗಿದ್ದವರು ಕೂಡ ಆಸ್ಪತ್ರೆಯಲ್ಲೇ ಬಿದ್ದಪ್ಪ ಅಂತ ಅನ್ನೋದನ್ನು ನೋಡಿದ್ದೇವೆ ನಾವು. ಎಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಯಾವುದೋ ಕೇಸ್ಗಳನ್ನು ಗೆಲ್ಲಿಕ್ಕಾಗದೆ ಅದರಲ್ಲಿ ವಿನಿಯೋಗ ಮಾಡ್ತಾ ಇರ್ತಾರೆ. ಅವನು ಬಿಟ್ಟುಕೊಟ್ಟು ಇಬ್ಬರು ಹಂಚ್ಕೊಂಡಿದ್ರೆ ಅಣ್ಣ ತಮ್ಮಂದರು ಆನಂದವಾಗಿ ಉಣ್ಬೋದಿತ್ತು. ಅವನಿಗೆ ಕೊಡಬಾರ್ದು ಅಂತ ಇವನು, ಅವನಿಗೆ ಬಿಡಬಾರ್ದು ಅಂತ ಇವನು, ಇಬ್ಬರು ಕಿತ್ತಾಡ್ತಾ ಮುದುಕರಾಗುವ ತನಕನೂ ಕೋರ್ಟಲ್ಲೇ ಇರುತ್ತೆ, ಇವರಿಬ್ಬರು ಉಣೋದಿಲ್ಲ.
ಯಾರೋ ಮೂರನೇವನು ಇಬ್ಬರಿಗೂ ಮಕ್ಕಳಿಲ್ಲದ ಮೂರನೇ ಸ್ಥಿತಿಯಲ್ಲಿ ಅದನ್ನು ಹಂಚ್ಕೊಂಡು ಹೋಗ್ತಾನೆ. ಅದು ಸರ್ಕಾರದ ವಶವಾಗುತ್ತೋ ಏನೋ ಒಂದು ಅವ್ಯವಸ್ಥೆ ಆಗಿ ಯಾರಿಗೂ ಇಲ್ಲ ಅಂತ ಆಗುತ್ತೆ. ಈ ಕ್ಷಣದಲ್ಲಿ ಏನಿದೆಯೋ ಅದನ್ನು ಇಬ್ಬರು ಸಂತೋಷವಾಗಿ ಉಣ್ಣೋಣ ಅಂತನ್ನುವ ಒಂದು ತಾತ್ಕಾಲಿಕವಾದ ಎಚ್ಚರ ಬಂದಿದ್ದರೂ ಅವರು ಅದರ ಸಂತೋಷವನ್ನು ಅನುಭವಿಸ್ತಾ ಇದ್ರು. ಅದರ ಹಾಗಾಗುವುದಿಲ್ಲ. ವಿಷಯದ ಭೋಗದಿಂದ ಸಿಗುವ ಸುಖವೇ ಪುರುಷಾರ್ಥ ಅಂತ ಭಾವಿಸಿ ವೈರಾಗ್ಯ ತಾಳದೇ ಇರುವುದರಿಂದ ಮತ್ತೆ ಮತ್ತೆ ಸಂಸಾರದ ಚಕ್ರದಲ್ಲಿ ಸಿಲುಕ್ತಾನೆ. ಎಲ್ಲಿವರೆಗೆ ಅಂದರೆ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಇದು ನನಗೆ ಏನೋ ಒಂದು ಪಾಠ ಹೇಳ್ತಾ ಇದೆ ಅನ್ನೋ ಎಚ್ಚರ ಬರಲ್ಲ ಅವನಿಗೆ. ಇದನ್ನು ಮೀರಿ ನಾನು ಮೇಲಕ್ಕೆ ಬಂದು ನನ್ನನ್ನು ಯಾರೆಲ್ಲ ಬಗ್ಗು ಬಡಿದಿದ್ದಾರೋ ಅವರನ್ನೆಲ್ಲ ತಲೆಮೆಟ್ಟಿ ನಿಲ್ತೇನೆ ಅಂತಲೇ ಯೋಚನೆ ಮಾಡ್ತಿರ್ತಾನೆ. ಕಷ್ಟ ಬಂದಾಗ ಸಾಮಾನ್ಯವಾಗಿ ಸಜ್ಜನರು ಹೇಗೆ ಯೋಚನೆ ಮಾಡ್ತಾರೆ, ನಾನೇನೋ ಒಂದು ಕೆಟ್ಟ ಕೆಲಸ ಮಾಡಿದ್ದೆ ಅನಿಸುತ್ತೆ, ಅದಕ್ಕೆ ಈ ರೀತಿ ದುಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇನೆ, ನನ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ಎಷ್ಟೇ ತೊಂದರೆ ಆದರೂ ಸರಿ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ ಅಂತ ಇರ್ತಾನಲ್ವ. ಅವನು ಆ ಉಂಡದ್ದು ಒಂದು ಪ್ರಾರಬ್ಧ ಉಣ್ತಾ ಇರ್ತಾನೆ. ಅದರ ಜೊತೆಗೆ ಭಗವಂತ ಕೊಟ್ಟದ್ದು ಅಂತನ್ನುವ ಎಚ್ಚರದಿಂದ ಅದರ ಪ್ರತೀಕಾರಕ್ಕೆ ತೊಡಗದೆ ಅದನ್ನು ಸಹಜವಾಗಿ ಸ್ವೀಕರಿಸ್ತಾ ಹೋಗ್ತಾನೆ. ಅದರಿಂದ ಅದು ತಪಸ್ಸು ಆಗುತ್ತೆ. ಉಣಬೇಕಾದ ಪ್ರಾರಬ್ಧ ಮುಗಿಯಿತು, ಹೊಸತು ಯಾವುದೇ ಕರ್ಮ ಅಂಟಲಿಲ್ಲ, ಜೊತೆಗೆ ಇದೇ ಕರ್ಮವು ತಪಸ್ಸಾಗಿ ಆತನಿಗೆ ಬದಲಾಯಿತು. ಆದ್ದರಿಂದ ಅದು ಬಿಡುಗಡೆಗೆ ಕಾರಣವಾಗುತ್ತೆ. ಆದರೆ ಇದು ದುರ್ಜನನ ವಿಷಯದಲ್ಲಿ ಉಲ್ಟಾಗುತ್ತೆ. ಈ ವಿಷಯದಲ್ಲಿ ಅವನ ಆಲೋಚನೆಗಳು ತಿರುಗಿ ಬೀಳ್ತಾವೆ. ನಾನು ಹಿಂದೆಯೂ ಒಮ್ಮೆ ಹೇಳಿದ್ದೆ, ಕಂಸನಿಗೆ ಸಾವಿನ ಸುದ್ದಿ ಬಂದಾಗ ಏನು ಮಾಡ್ದ, ಕೊಲ್ಲಬೇಕು ಅಂತ ಹೊರಟ. ಪರೀಕ್ಷಿತನಿಗೆ ತನ್ನ ಸಾವಿನ ಸುದ್ದಿ ಬಂದಾಗ ಏನು ಮಾಡ್ದ, ಎಲ್ಲ ಬಿಟ್ಟು ಹೆಚ್ಚಿನದನ್ನು ಪಡ್ಕೊಳ್ಬೇಕು, ಇಷ್ಟರಲ್ಲಿ ಸಾಧ್ಯ ಆಗುವುದನ್ನು ಏನು ಪಡೀತೇನೋ ಅದು ನನ್ನ ಸಂಪತ್ತು ಅಂತ ಭಾವಿಸಿ ಕಿವಿಯನ್ನು ಸಾರ್ಥಕಪಡಿಸಿಕೊಳ್ಳುವ ಪ್ರಯತ್ನಕ್ಕೆ ತನ್ನನ್ನು ಒಡ್ಡಿಕೊಂಡ. ಆದ್ದರಿಂದ ಶರೀರದಲ್ಲಿ ಏನೋ ಕೊರತೆ ಅಥವಾ ಏನೋ ಒಂದು ಕಷ್ಟ ಹೀಗೆ ಬಂದಾಗ ಸಜ್ಜನ ಅದರ ಬಗ್ಗೆ ಅವನು ನೋವಾಗುತ್ತೆ, ಖಂಡಿತ ನೋವು, ಯಾರಿಗಾದರೂ ಅದು ನೋವೇ. ಆದರೆ ಅದರಿಂದ ಅವನು ಸಮಾಜದ ವಿರುದ್ಧ ನಿಲ್ಲಲ್ಲ. ಆದರೆ ಈ ಏನೋ ಒಂದು ವಿಕಾರ ಆಕ್ಸಿಡೆಂಟ್ ಆಗಿಯೋ ಅಥವಾ ಹುಟ್ಟಿನಿಂದಲೇನೋ ಅಥವಾ ಏನೋ ಒಂದು ಕಾರಣಕ್ಕೆ ಅವನಿಗೆ ಅತ್ಯಂತ ದುಸ್ಥಿತಿ, ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳು ಬಂದಾಗ ದುಷ್ಟನಾದವನು ಏನು ಮಾಡ್ತಾನೆ, ಅದನ್ನು ಸಿಂಪತಿಗಾಗಿ ಬಳಸಿಕೊಳ್ತಾನೆ. ನೋಡಿ ನನಗೆ ಹೀಗಿದೆ, ಇಂಥ ಸಮಸ್ಯೆ ಇದೆ, ಇನ್ನೊಂದಿದೆ ಅಂತ 4 ಜನರನ್ನು ಕಣ್ಣೀರು ಇರಿಸಿ ತನಗೆ ಬೇಕಾದ ಲಾಭದ ಕಡೆಗೆ ಮನಸ್ಸು ಮಾಡ್ತಾನೆ ಹೊರತು ಇದರ ಬಗ್ಗೆ ಇಂಥದ್ರಿಂದ ನಾನು ಇನ್ನಷ್ಟು ಜನರಿಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡಲ್ಲ. ಅವರಿಗೆ ಅದೇ ಒಂದು ಟೂಲು. ಅದರಿಂದಲೇ ಮತ್ತಷ್ಟು ಜನರಿಗೆ ಮೋಸ ಮಾಡಿ, ಇವನು ಮೋಸ ಮಾಡಲಿಕ್ಕಿಲ್ಲ, ಯಾಕೆಂದರೆ ಇಷ್ಟು ಪಾಪ ಕಷ್ಟದಲ್ಲಿದ್ದಾನೆ, ಇವನು ಹೆಂಗೆ ಮೋಸ ಮಾಡ್ತಾನೆ ಅಂತ ಜನ ನಂಬಿಬಿಡ್ತಾರೆ. ಅವನು ಅದನ್ನೇ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನೇ ದುರುಪಯೋಗಪಡಿಸಿಕೊಂಡು ನನಗೆ ಕೈಕಾಲು ಸರಿ ಇಲ್ಲ, ಅವರಿಗೆಲ್ಲ ಚೆನ್ನಾಗಿದೆ ಅಲ್ವಾ, ದುಡಿಲಿ, ಅವ್ರಿಗೆ ಮೋಸ ಮಾಡಿದ್ರೆ ಏನು ತಪ್ಪು ಅಂತ ಅವನ ಹತ್ರ ವಾದ ಇರುತ್ತೆ. ಅವರಿಗೆಲ್ಲ ದುಡಿಲಿಕ್ಕೆ ಬೇಕಾದಷ್ಟು ಕೈಕಾಲು ಕೊಟ್ಟಿದ್ದಾನೆ, ದುಡಿತಾರೆ, ನಂಗೆ ತಂದು ಕೊಡಲಿ, ನಂಗೆ ಕೈ ಕಾಲು ಇಲ್ಲ ಅನ್ನೋ ಕಾರಣಕ್ಕೇ ನಾನು ಅವ್ರ ಹತ್ರ ದೋಚ್ತಾ ಇದ್ದೇನೆ, ನನಗೆ ಅಷ್ಟು ದುಡಿಲಿಕ್ಕಾಗಲ್ಲ ಅಂತ. ಹೀಗೆ ಆ ದುಷ್ಟನ ಮನಸ್ಥಿತಿ ಅಂಥ ದುಸ್ಥಿತಿಯಲ್ಲೂ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಅಥವಾ ಪಾರಿಸರಿಕವಾಗಿಯೋ ಏನೋ ಹೆಚ್ಚು ಕಮ್ಮಿ ಆದಾಗ ಅದನ್ನು ದುರ್ವಿನಿಯೋಗ ಮಾಡಿಕೊಳ್ಳಿಕ್ಕೇ ಪ್ರಯತ್ನ ಪಡ್ತಿರ್ತಾನೆ ಹೊರತು ಇದರಿಂದ ಒಂದು ಸರ್ತಿ ಅನ್ಯಾಯ ಆಗಿದೆ, ಒಂದು ಸರ್ತಿ ನಾನೀಗ ಕಷ್ಟದ ಸ್ಥಿತಿಯಲ್ಲಿದ್ದೇನೆ, ಮತ್ತೆ ಮತ್ತೆ ಇದೇ ಸ್ಥಿತಿಯನ್ನು ತಂದುಕೊಳ್ಳಿಕ್ಕೆ ನಾನು ತಯಾರಿಲ್ಲ ಅಂತ ಅಂದುಕೊಳ್ಳುವುದೇ ಇಲ್ಲ. ತಾನು ಕಷ್ಟದಲ್ಲಿದ್ದೇನೆ ಅಂದರೆ ಇನ್ನೊಬ್ಬರನ್ನು ಅವನಿಗೆ ಅಷ್ಟು ಸುಖ ಯಾಕೆ ಅಂತ ಅಸೂಯೆಯಿಂದ ಮೋಸ, ಅನ್ಯಾಯ ಇದೆಲ್ಲವನ್ನು ಸಮರ್ಥಿಸಿಕೊಳ್ತಾ ಬದುಕಲಿಕ್ಕೆ ಶುರು ಮಾಡ್ತಾನೆ. ಇದು ಸಂಸಾರದ ಮತ್ತಷ್ಟು ಬಿಗಡಾಯಿಸುವಿಕೆಗೆ ಕಾರಣವಾಗುತ್ತೆ. ಇನ್ನು ಕೆಲವೊಮ್ಮೆ ನಾನು, ನನ್ನವರು, ಹೆಂಡತಿ, ಮಕ್ಕಳು, ನಮ್ಮ ಪರಿಸರ, ನಾನು ಸಾಕುವ ಪ್ರಾಣಿಗಳು, ನೆಂಟರು, ಜಾಗ ಇತ್ಯಾದಿಗಳೆಲ್ಲವೂ ಕೂಡ ಬಹಳ ವ್ಯಾಮೋಹದಿಂದ ಅದನ್ನು ಪೋಷಿಸ್ತಾ ಇರ್ತಾನೆ. ಪೋಷಿಸುವುದಿಲ್ಲ ಅಂತಿಲ್ಲ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆದರೆ ಆ ಮೋಹ ಎಲ್ಲಿವರೆಗೆ ಅಂದರೆ, ನಾನಿಲ್ಲದೆ ಇದ್ದರೆ ಇವರು ಯಾರಿಗೂ ಕೂಡ ಗತಿ ಇಲ್ಲ, ನಾನೇ ಇವರ ಪೋಷಕ, ಅಂದರೆ ನನ್ನನ್ನು ನಾನು ನೋಡ್ಕೊಳ್ತೇನೆ, ಇವರನ್ನೆಲ್ಲ ನಾನೇ ನೋಡ್ಕೊಳ್ತೇನೆ ಅಂತ ಮತ್ತಷ್ಟು ಮೋಹಕ್ಕೆ ಯಾರು ಬೀಳ್ತಾನೋ ಅವನಿಗೆ ಆತ್ಮಾನಂ ಬಹುಮನ್ಯತೆ, ತನ್ನಂತಾನೆ ಎಲ್ಲದಕ್ಕಿಂತ ದೊಡ್ಡದು ಅಂತ ಯಾರು ಭಾವಿಸ್ತಾನೋ ಮತ್ತೆ ಈ ಅಭಿಮಾನ ಅವನ ಸಂಸಾರದ ಚಕ್ರಕ್ಕೆ ಕಾರಣವಾಗುತ್ತೆ. ಇಲ್ಲಿ ಪೂರ್ತಿ ಸಂಸಾರದ ಬಂಧನಕ್ಕೆ ಕಾರಣವಾದ ಅನೇಕ ಗೊಂದಲಗಳನ್ನು ಬಿಡಿಸಿ ಹೇಳ್ತಾ ಹೋಗ್ತಾ ಇದ್ದಾನೆ. ಇನ್ನು ಕೆಲವೊಮ್ಮೆ ದುರಭಿಮಾನದಿಂದ ತಪ್ಪಾದರೂ ಸರಿ ಅಂತ ಸಮರ್ಥಿಸುವ ದುಸ್ಥಿತಿಗೆ, ಸಾಹಸಕ್ಕೆ ಕೈ ಹಾಕಿ ಅದನ್ನೇ ಕರ್ತವ್ಯ ಮೂಢನಾದರೂ ಇದನ್ನು ಮಾಡಿಬಿಡ್ತೇನೆ ಅಂತ ನಿಂತು ಬಿಡ್ತಾನೆ. ಇದು ಮತ್ತಷ್ಟು ಪಾಪಕರ್ಮಗಳಿಗೆ ಕಾರಣವಾಗುವುದರಿಂದ ಸಂಸಾರದಲ್ಲಿ ಸಿಕ್ಕಿಬೀಳ್ತಾನೆ.
ಅಂದರೆ ಈ ವಿಷಯಕ್ಕಾಗಿ ಎಷ್ಟು ಪರಿತಪಿಸ್ತಾನೆ ಅಂದರೆ ಒಳ್ಳೆ ಕೆಲಸಕ್ಕಷ್ಟು ಪರಿತಪಿಸುವುದಿಲ್ಲ. ಏನಾದರೂ ಒಂದು ಚೂರು ತನ್ನ ವಸ್ತು ಮಿಸ್ ಆಗುತ್ತೆ ಅಂತ ಅನ್ನಿಸಿದರೆ ತಾನು ಸಂಪಾದಿಸಿದ ಸೊತ್ತು ಯಾರದ್ದೋ ಅಂದರೆ ಯಾರಿಗೂ ಅಗತ್ಯ ಇದ್ದವರಿಗೆ ಸೇರ್ತಾ ಇರುತ್ತೆ. ಆದರೆ ಇವನು ಅಂದ್ಕೊಂಡವ್ರಿಗೆ ಸೇರಲಿಲ್ಲ, ಇನ್ಯಾರಿಗೋ ಸಿಕ್ಕಿತು. ಇವನು ಅಂದ್ಕೊಂಡವ್ರ ಹತ್ರ ಬೇಕಾದಷ್ಟಿತ್ತು, ಆದರೆ ಇನ್ಯಾರಿಗೋ ಅದು ಸೇರಿತು ಅಂತಂದಾಗ ಅದರ ಬಗ್ಗೆ ವ್ಯಥೆ ಪಡ್ತಾ ಒಳಗಿನೊಂದು ಕುದ್ದು ಅದರ ವಿರುದ್ಧವಾಗಿ ನಿಂತು ಬಿಡ್ತಾನೆ. ಇದು ಮತ್ತೆ ಆತನ ಬದುಕಿಗೆ ಮುಳುವಾಗುತ್ತೆ. ಇನ್ನು ತನ್ನ ಮನಸ್ಸನ್ನು ಸೆಳೆಯುವ ಮಕ್ಕಳ ಮುದ್ದು ಮಾತಿರಬಹುದು, ಬಂಧುಗಳ ಆಪ್ಯಾಯವಾದಂತಹ ಕೆಲವೊಮ್ಮೆ ಅಲ್ಲಿ ಭಗವತ್ ಚಿಂತನೆ ಅಲ್ಲ, ಇನ್ನಷ್ಟು ಕೆಟ್ಟ ಕೆಲಸಕ್ಕೋ ಸಾಂಸಾರಿಕ ಬಂಧನಕ್ಕೋ ಕಾರಣವಾದ ಮಾತುಗಳಲ್ಲೇ ಅವರನ್ನು ಬೀಳಿಸಿ ಅವರಿಗೇನು ಹೇಳಿದರೆ ಇಷ್ಟ ಆಗುತ್ತೆ ಅಂತ ನೋಡಿ ಅದನ್ನೇ 10 ಸರ್ತಿ ಹೇಳ್ತಾ ತಮಗೆ ಬೇಕಾದ ಲಾಭಗಳನ್ನು ಮಾಡಿಕೊಳ್ಳುವ ಸುತ್ತಲಿನ ಜನಕ್ಕೆ ಈತ ವಶವಾಗಿ ಗೊತ್ತೇ ಆಗದಂತೆ ಮತ್ತಷ್ಟು ಇಂದ್ರಿಯ ಪರವಶತೆಗೆ ಒಳಗಾಗಿ ತನ್ನನ್ನು ಕಳೆದುಕೊಳ್ತಾನೆ. ಹೀಗೆ ಕೆಲವೊಮ್ಮೆ ಎಲ್ಲ ಕೂಟಧರ್ಮಗಳೇ ಮನಸ್ಸಿನಿಂದ ಯಾವ ಪ್ರಾಮಾಣಿಕವಾದ ಮಾತುಗಳನ್ನು ಆಡುವುದಿಲ್ಲ. ದುಃಖತಂತ್ರೇಷು ಅತಂದ್ರಿತಃ. ಇದಕ್ಕಾಗಿ ದುಃಖದ ತಂತ್ರವನ್ನು ಅಂದರೆ ದುಃಖವನ್ನು ಕೊಡುವ ತಂತ್ರ, ನನಗೆ ದುಃಖ ಆಯಿತು ಅವರಿಗೆ ದುಃಖ ಆಗುವಂತೆ ಮಾಡಬೇಕು, ಅಷ್ಟೇ ಸುಖ ಅವನಿಗೆ. ಅವರು ಸುಖವಾಗಿದ್ದಾರೆ, ನಾನು ಸುಖವಾಗಿರ್ತೇನೆ, ಇದು ಸುಖವೇ ಅನಿಸಲ್ಲ ಅವನಿಗೆ. ನನಗೆ ದುಃಖಕ್ಕೆ ಅಥವಾ ನನ್ನ ಸುಖಕ್ಕಿಂತ ಹೆಚ್ಚಿನ ಸುಖದಲ್ಲಿ ಇರುವವರನ್ನು ಕೆಳಗಿಳಿಸುವುದೇ ಅದಕ್ಕೋಸ್ಕರ ತುಂಬ ಕಷ್ಟಪಡ್ತಾನೆ. ಆ ಕಷ್ಟಪಡುವುದರಲ್ಲಿ ಸುಖ ಪಡ್ತಾನೆ. ಏನು ಅಂದರೆ ಅವರ ದುಃಖವನ್ನು ನಾನು ಕಮ್ಮಿ ಮಾಡ್ತೇನಲ್ವಾ. ಈ ದುರ್ಯೋಧನ ಎಲ್ಲ ತಲೆ ಉರುಳಿದಾಗಲೇ ಸುಖ ಆಯಿತು ಅವನಿಗೆ. ಹಾಗೆ ಈ ಒಳಗಿನಿಂದ ಒಂದು ಇನ್ನೊಬ್ಬರಿಗೆ ತೊಂದರೆ ಆಯಿತು ಅಂತಂದಾಗ ಸುಖ ಪಡ್ತಾನಲ್ಲ, ಸುಖವನ್ನು ಗೃಹ್ಯತೆ ಗೃಹಿ, ದುಃಖ ಪ್ರತೀಕಾರ ಮಾಡುವುದೇ ಸುಖ ಅಂತ ಭಾವಿಸಿ ಯಾರು ಬದುಕ್ತಾನೋ ಅವನಿಗೂ ಚಕ್ರ ಮತ್ತೆ ಸುತ್ತಿಟ್ಟದ್ದೇ, ತಪ್ಪಿಸಿಕೊಳ್ಳಿಕ್ಕಾಗುವಂಥದ್ದಲ್ಲ. ಕ್ರೂರವಾದ ಹಿಂಸಾಮಯವಾದ ಬುದ್ಧಿಯಿಂದ ತಾನು ಸಂಪಾದಿಸಿದ ದುಡ್ಡನ್ನು ಪರಿವಾರದ ಪೋಷಣೆಗೆ ಬಳಸುವುದು, ತಾನು ಉಣ್ಣುವುದು ಎಲ್ಲ ಮಾಡ್ತಾ ಇದ್ದರೂ ಅವನಿಗೆ ನಿಜವಾದ ಜೀವನದ ಈ ಹೊಟ್ಟೆ ಪೋಷಣೆ ಅಥವಾ ಬಂಧು ಮಿತ್ರರ ಪೋಷಣೆ ಯಾಕಾಗಿ ಅಂತಲೇ ಅವನಿಗೆ ಪ್ರಶ್ನೆನೇ ಬರುವುದಿಲ್ಲ. ಅಂಥವನು ಕೂಡ ಅಧೋಗತಿಗೆ ಈಡಾಗ್ತಾನೆ. ನನಗೆ ಇದೆಲ್ಲ ಸಿಕ್ಕಿರುವುದು ನಾನೇನೋ ಒಂದನ್ನು ಸಾಧಿಸಲಿಕ್ಕೋಸ್ಕರ ಇದೆ, ಆದರೆ ಇದು ಯಾವುದು ಯೋಚನೆ ಮಾಡಿದೆ, ಇವತ್ತಿದ್ದಾಯಿತು ನಾಳೆ ಇದ್ದಾಯಿತು ನಾಳೆದಿದ್ದಾಯಿತು, ಮತ್ತೆ ತಿರುಗಿದ ನಾಳೆದ್ದಾಯಿತು ಅದರ ನಾಳಿದ್ದಾಯಿತು ಅದರ ನಾಳಿದ್ದಾಯಿತು, ಕೊನೆ ತನಕನೂ ಕೇವಲ ಅವತ್ತಿನ ಊಟ ತಿಂಡಿ ನಿದ್ದೆ ಬಂಧುಗಳ ಸುಖ ನನ್ನ ಸುಖ ಅಂತ ಇಷ್ಟನ್ನು ಯೋಚನೆ ಮಾಡ್ತಾ ಮಾತ್ರ ಯಾರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮುಂದಿನ ಎಲ್ಲಿಂದ ಬಂದೆ, ಮುಂದೆ ಎಲ್ಲಿಗೆ ಹೋಗ್ಲಿಕ್ಕಿದೆ, ವೃದ್ಧಾಪ್ಯದ ಇದೆಲ್ಲ ಸಾಮಾನ್ಯ. ದೇಹ ಜರ್ಜರಿತ ಆದಮೇಲೆ ಕೆಲವೊಮ್ಮೆ ಶುರುವಾಗುತ್ತೆ. ನಮ್ಮ ಕೈಯಲ್ಲಿ ಇದಾಗಲ್ಲ ಅಂತ ಅನಿಸಿದಾಗ ಈ ಪ್ರಶ್ನೆಗಳು ಶುರುವಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆನೇ ಶುರುವಾಗಿದ್ದರೆ ಅಲ್ಲಿಯ ತನಕ ಮನಸ್ಸಿನ ಪ್ರಿಪರೇಷನ್ನಿಂದಾಗಿ ಆ ಕಾಲದಲ್ಲೂ ಕಷ್ಟ ಆದರೂ ಕೂಡ ಇದೂ ಒಂದು ವ್ಯರ್ಥ ಅಲ್ಲ, ಬದುಕಿನ ಅರ್ಥಪೂರ್ಣವಾದ ಒಂದು ತಪಸ್ಸು ಅಂತ ಭಾವಿಸ್ಲಿಕ್ಕೆ ಆಗ್ತಿತ್ತು. ಆದರೆ ಕೊನೆ ಕಾಲಕ್ಕೆ ಅಲ್ಲಿಯ ತನಕ ಮಾಡಿದಂತಹ ಎಲ್ಲ ಅನರ್ಥಗಳ ಸಾಲು ಆ ಹೊತ್ತಿಗೆ ಆತನ ಮನಸ್ಸನ್ನು ಪೂರ್ತಿ ಜರ್ಜರಿತಗೊಳಿಸಿರುತ್ತಾರನಾಗಿ ದುಃಖ ಪಡಲಿಕ್ಕೂ ಆಗದಷ್ಟು ವ್ಯಥೆ ಆಗ್ತಾ ಇರುತ್ತೆ. ಮುಂದೆ ಹೇಳ್ತಾರೆ, ವಾರ್ತಾಯಾಂ ಲುಪ್ಯಮಾನಾಯಾಂ ಆರಬ್ಧಾಯಾಂ ಪುನಃ ಪುನಃ ಲೋಭಾಭಿಭೂತೋ ನಿಸ್ಸತ್ವ ಪರಾರ್ಥೇ ಕುರುತೆ ಸ್ಪೃಹಾಂ. ಮತ್ತೆ ಮತ್ತೆ ಜೀವನದ ವೃತ್ತಿಯನ್ನು ಅವನು ಬೇರೆ ಬೇರೆ ರೀತಿಯಿಂದ ಪ್ರಯೋಗಕ್ಕೆ ಒಳಪಡಿಸಿ ಹೊಸ ಹೊಸ ಲಾಭದ ದಾರಿಯನ್ನು ಹುಡುಕ್ತಾ ಇರ್ತಾನೆ, ಲೋಭಕ್ಕಾಗಿಯೇ ಮಾಡ್ತಾ ಇರ್ತಾನೆ. ಆದರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನು ಪಡೆದರೆ ಅದು ತಪ್ಪು ಅಂತ ಹೇಳಲಿಲ್ಲ. ಆದರೆ ತನ್ನ ಸಾಮರ್ಥ್ಯಕ್ಕೆ ಮೀರಿ ಬೇರೆಯವರ ಸೊತ್ತಿಗೂ ಕೂಡ ಪರಾರ್ಥೇ ಕುರುತೆ ಸ್ಪೃಹಾಂ, ಬೇರೆಯವರ ಸೊತ್ತನ್ನೂ ಕೂಡ ತನ್ನ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನು ಮಂದಭಾಗ್ಯನಾದಂತಹ ದಡ್ಡ ಮೂರ್ಖ ಪೂರ್ತಿ ತನ್ನ ಕಾರ್ಯದಲ್ಲಿ ಯಶಸ್ವಿ ಆಗುವುದಿಲ್ಲ, ಇನ್ನೊಬ್ಬರ ಕಾರ್ಯದಲ್ಲಿ ಕಂಡ ಯಶಸ್ಸನ್ನು ಕಾಣುವುದಕ್ಕೆ ಆಗುವುದಿಲ್ಲ, ಅದು ಕೂಡ ಹೊಟ್ಟೆ ಕಿಚ್ಚಿನಿಂದ ಒದ್ದಾಡ್ತಾನೆ. ಇಂತಹ ಅಸಮರ್ಥ ಕೊನೆಗೆ ಶ್ರಿಯಾವಿಹೀನಃ, ಸಂಪತ್ತಿನಿಂದಲೂ ಲುಪ್ತನಾಗ್ತಾನೆ, ಕಾಂತಿಯಿಂದಲೂ ಹೀನನಾಗ್ತಾನೆ, ಕೃಪಣ, ಎಲ್ಲರ ಹತ್ರವೂ ದೈನ್ಯದಿಂದಲೇ ಬದುಕುವ ದುಸ್ಥಿತಿಗೆ ಒಳಗಾಗಿ ಧ್ಯಾಯನ್ ಶ್ವಸತಿ ಮೂಢಧೀಹಿ. ಹಿಂದೆ ನಾನು ಹಾಗಿದ್ದಾಗಲೇ ಅದನ್ನೇ ಮಾಡಿಬಿಡಬೇಕಿತ್ತು, ನಾನು ಒಂದು ದಿವಸ ಸ್ವಲ್ಪ ತ್ಯಾಗ ಮಾಡಿದ್ದು ಜಾಸ್ತಿ ಆಯಿತು, ಅವತ್ತು ಅವರಿಗೆ ನಾನು ಅದನ್ನು ಕೊಡದೇ ಇದ್ದರೆ ಚೆನ್ನಾಗಿತ್ತು, ಏನೋ ಒಳ್ಳೆಯ ಕೆಲಸ ಅಪರೂಪಕ್ಕೆ ತಪ್ಪಿ ಮಾಡಿರ್ತಾನೆ. ಆ ಕೆಲಸವನ್ನೇ ತಪ್ಪು ಅಂತ ಈಗ ಮತ್ತೆ ಮತ್ತೆ ನೆನೆಸ್ಕೊಂಡು ನಾನು ಅವತ್ತೊಂದು ದಿವಸ ಬಿಟ್ಟು ಕೊಡಬಾರ್ದಿತ್ತು, ಅವ್ರಿಗೆ ನಾನು ಅವತ್ತು ಅಷ್ಟು ದುಡ್ಡು ಕೊಡು ಸಹ ಯಾರೋ ಒಬ್ಬ ಇವನಿಂದ ದುಡ್ಡು ತೊಗೊಂಡು ಹೋದವನು
ಆ ದುಡ್ಡು ಎಲ್ಲೋ ಬೇರೆಯೇ ಮನೆಗೆ ಹೋಗುವಾಗಲೇ ಬೇರೆ ಯಾವುದಕ್ಕೂ ಖರ್ಚಾಗಿರುತ್ತೆ. ಆದರೆ ಅವನಿಗೆ ಒಂದು ವಿಶ್ವಾಸ ಬರುತ್ತೆ, ನನಗೊಂದು ಸಹಾಯ ಮಾಡೋರು ಇದ್ದಾರೆ ಅನ್ನೋ ವಿಶ್ವಾಸದಿಂದ ಅವನು ಆ ಕೆಲಸದಲ್ಲಿ ವೃದ್ಧಿಯನ್ನು ಹೊಂದ್ತಾ ಹೋಗ್ತಾನೆ. ನಾನು ಅವನಿಗೆ ಕೊಟ್ಟ 100 ರೂಪಾಯಿಂದ ಅವನು ದೊಡ್ಡ ಮನೆಯೇ ಕಟ್ಟಿಬಿಡುವ ಹಾಗಾಯಿತು. ಇವನು ಕೊಟ್ಟ 100 ರೂಪಾಯಿ 4 ಇಟ್ಟಿಗೆನೂ ಬರ್ತಿರಲಿಲ್ಲ. ಆದರೆ ಅವನಿಗೇನು ಅಂದರೆ ಕಷ್ಟಕ್ಕೆ ನಾನು ಕೊಟ್ಟ 100 ರೂಪಾಯಿ ಅವನ ಮನೆಗೆ ಅಡಿಗಲ್ಲಾಯಿತು. ಅದರಿಂದಾಗಿ ಅವನಿಗೆ ಅವತ್ತು ನಾನು ಕೊಡಬಾರ್ದಿತ್ತು, ಅವನ ಮನೆ ಕಟ್ಟಿದ, ನಾನು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಈ ರೀತಿ ತಾನು ತೆಗೆದುಕೊಂಡ ಉಪಕಾರ ಮರ್ತೇ ಬಿಟ್ಟಿರ್ತಾನೆ. ಆದರೆ ಕೊಟ್ಟ 10 ರೂಪಾಯೋ 100 ರೂಪಾಯೋ ಯಾವತ್ತಿಗೂ ಮರೆಯದೆ ಅದನ್ನೇ ಮತ್ತೆ ಮತ್ತೆ ಕೊರಗಿ ಮೂಢಧೀಹಿ ಧ್ಯಾಯನ್ನ ಶ್ವಸಿತಿ. ವಾಪಸ್ಸು ಗಳಿಸ್ಲಿಕ್ಕೆ ಈಗ ಶಕ್ತಿ ಇಲ್ಲ, ಆದರೆ ಹಿಂದೆ ಮಾಡಿದ ಕೆಲಸದಲ್ಲಿ ತೃಪ್ತಿ ಇಲ್ಲ. ಸುಮ್ಮನೆ ದೇಹದಲ್ಲಿ ಒಳಗಿನಿಂದ ಒಳಗಿನೇ ದುಃಖವನ್ನು ನೆನೆದು ನಿಟ್ಟುಸಿರು ಬಿಡ್ತಾ ದುಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾನೆ. ಏವಂ ಸ್ವಭರಣಾಕಲ್ಪಂ ತತ್ಕಳತ್ರಾದಯಸ್ತದಾ ನಾದ್ರಿಯಂತೆ ಯಥಾ ಪೂರ್ವಂ ಕೀನಾಶ ಇವ ಗೋಚರಂ. ತನ್ನ ಸ್ವಂತ ಪೋಷಣೆಯನ್ನು ಮಾಡಿಕೊಳ್ಳಿಕ್ಕೆ ದೇಹ ಇವತ್ತು ದುರ್ಬಲವಾಗಿದೆ. ತತ್ಕಳತ್ರಾದಯ, ಅವನ ಹೆಂಡತಿ ಮಕ್ಕಳು ಕೂಡ ಈಗ ಮೊದಲಾದರೆ ಏನಾದರೂ ಮಾಡಲಿಲ್ಲ ಅಂದರೆ ಎಲ್ಲದಕ್ಕೂ ಜೋರು ಮಾಡ್ತಿದ್ರು. ಈಗ ಜೋರು ಮಾಡಲಿಕ್ಕೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಜೋರು ಮಾಡಿದರೆ ಕೆಮ್ಮು ಬರುತ್ತೆ, ಎದೆ ಹಿಡ್ಕೊಂಡ್ಬಿಡುತ್ತೆ, ಅಯ್ಯಯ್ಯೋ ಅಂತಾರೆ, ಮಲ್ಕೊಂಡ್ಬಿಡ್ತಾರೆ. ಆದ್ದರಿಂದಾಗಿ ಈಗ ಅವ್ರಿಗೆ ಜೋರು ಮಾಡಲಿಕ್ಕೆ ಬರಲ್ಲ ಅಂತ ಗೊತ್ತಿದೆ. ಆಗ ಅನಾದರ ಶುರು ಮಾಡ್ತಾರೆ. ಯಾವಾಗ ನಮ್ಮಲ್ಲಿ ಬಲ ಇದೆ ಅಂದರೆ ದುಡ್ಡಿನದ್ದೋ ಮಾತಿನದ್ದೋ ಏನೋ ಒಂದು ಅವರ ವೀಕ್ನೆಸ್ಸೋ ಏನೋ ಹಿಡ್ಕೊಂಡು ಏನೋ ನಾವು ಆಟ ಆಡಿಸ್ತಾ ಇದ್ದೇವೆ ಅಂತ ಹಮು ಪಡ್ತಾ ಇದ್ದರೆ, ಆ ಯಾವಾಗ ವೀಕ್ನೆಸ್ ಅನ್ನೋದು ಅವನನ್ನೇ ಮುಕ್ಕಿ ತಿನ್ಲಿಕ್ಕೆ ಶುರು ಮಾಡುತ್ತೋ ಆವಾಗ ಅದೆಲ್ಲವೂ ಕೂಡ ಅವನ ಮಕ್ಕಳೇ, ಅವನ ಹೆಂಡತಿಯೇ, ಅವನ ಬಂಧುಗಳೇ, ಅವನ ಮಿತ್ರರೇ ಅವನನ್ನು ಕಸದಂತೆ ನೋಡ್ತಾರೆ. ನಾದ್ರಿಯಂತೆ ಯಥಾಪೂರ್ವಂ, ಮೊದಲಿನಂತೆ ಆದರ ತೋರುವುದಿಲ್ಲ. ಇನ್ನೂ ಹೇಳ್ತಾರೆ ಮುಂದೆ, ನಾಯಿಗೆ ಅನ್ನ ಹಾಕಿದ ಹಾಗೆ ಅವನಿಗೆ ಅನ್ನವನ್ನು, ಹಾಗಂತೇಳಿ ನಾಯಿಯನ್ನು ನೀವೇನ್ರಿ ನಾಯಿಯನ್ನು ಅದು ನಮ್ಮ ಸಮಾಜದಲ್ಲಿ ಇವತ್ತು ಪೆಟ್ಟು ಅಂದರೆ ಅದು ಭಾರಿ ದೊಡ್ಡ ಪೆಟ್ಟೆ, ಅದು ಅದರ ಬಗ್ಗೆ ಮಾತಾಡಿದ್ರೆ ಪೆಟ್ಟೆ ಬೀಳುತ್ತೆ ಅಂತ ಕೇಳಿದರೆ ಅದರ ಅರ್ಥ ಅದರ ಬಗ್ಗೆ ಅಗೌರವ ತೋರಬೇಕು ಅಂತ ಹೇಳಲೇ ಇಲ್ಲ. ಆದರೆ ಅದನ್ನು ಎಲ್ಲಿಡಬೇಕೋ ಅಲ್ಲಿಡಬೇಕು. ಅದರ ದೈಹಿಕವಾದ ಸ್ಥಿತಿ ಮತ್ತು ನಮ್ಮ ದೇಹಕ್ಕೂ ನಮ್ಮ ಬದುಕಿಗೂ ಹೊಂದಿಕೆ ಆಗುವಂಥದ್ದಲ್ವೇ ಅಲ್ಲ. ಈ ಕಾರಣಕ್ಕಾಗಿ ಅದನ್ನು ನಿಮ್ಮ ಮನೆಯ ಸಾಕು ಪ್ರಾಣಿಯಾಗಿ ಅದನ್ನು ತಪ್ಪು ಅಂತ ಹೇಳಲಿಲ್ಲ. ಆದರೆ ಅದನ್ನು ಏನು ಮಾಡ್ತೇವೆ ಅಂದರೆ ಅದನ್ನು ಇರುವ ಸ್ಥಿತಿಗಿಂತ ಹೆಚ್ಚಿನ ಆದರವನ್ನು ತೋರುವಂಥದ್ದು. ನಮಗೆ ಹಸುವಿಗೆ ತೊಂದರೆ ಆದರೆ ಬೇಜಾರಿಲ್ಲ, ಅಯ್ಯೋ ನಾಯಿಗೆ ಕಾಲಕಾಲಕ್ಕೆ ಇಂಜೆಕ್ಷನ್, ಅದಕ್ಕೇನು ಶರ್ಟು, ಅದಕ್ಕೇನು ತಿಂಡಿ, ಅದಕ್ಕೆ ಅದೇ ಕಮದ್ದು ತಿನ್ನಿಸ್ಬೇಕು, ಅದಿಲ್ಲದೆ ಇದ್ರೆ ಇನ್ನೇನೋ ಆಗುತ್ತೆ. ಆಯಿತು, ಆದರ ತೋರಿ. ಈ ಆದರ ತೋರುವುದನ್ನು ನಿತ್ಯವೂ ಯಾವುದರಿಂದಾಗಿ ನಿಮ್ಮ ನಿತ್ಯದ ಹಾಲು ಮೊಸರು ಬೆಣ್ಣೆ ತುಪ್ಪಗಳು ನಡೆಯುತ್ತೋ ಆ ಪ್ರಾಣಿಯ ಬಗ್ಗೆಯೂ ಅಷ್ಟೇ ಇರಬೇಕಲ್ಲ. ಅದಿದ್ದರೆ ಇದಕ್ಕಿದ್ದರೆ ತಪ್ಪಿಲ್ಲ. ಅದಕ್ಕಿಲ್ಲ ನಾಯಿ ಹಾಲು ಕುಡಿದು ಬದುಕಲಿಕ್ಕಾಗುತ್ತಾ? ಬದುಕುವುದು ಅಂತ ಒಂದು ಕತೆ ಇದೆಯಾ ಎಲ್ಲಿಯಾದರೂ? ಆದರೆ ಅದರ ವಿಷಯ ನಮಗೆ ಮಾತು ಬರುವುದಿಲ್ಲ. ಅದೇನು ಅಂದರೆ ನಾವು ಬಡಿದ್ರೆ ಹೊಡೆದ್ರೆ ಬೈಸ್ಕೊಂಡು ತಿನ್ಕೊಂಡು ಬೇರೆಯವರಿಗೆ ಹೊಡೆದು ಬಡಿದು ಮಾತಾಡಿದ್ರೆ ವಾಪಸ್ ಹೊಡಿತಾರೆ. ಇದಾದರೂ ನಾನು ಸಾಕಿದ್ನ ಏನು ಬೇಕಾದರೂ ಮಾಡ್ಬೋದು ಅಂತ ಕೋಪ ತೀರಿಸ್ಕೊಳ್ಳಿಕ್ಕೆ ಒಂದು ಪ್ರಾಣಿ ಅಂತ ಸಾಕಿ ಅನುಭವಿಸುವ ದುಸ್ಥಿತಿಯನ್ನು ಯಾವತ್ತಿಗೂ ಕೂಡ ನಾವು ಅದನ್ನು ಹೆಮ್ಮೆ, ಅದು ನಮ್ಮ ಪೌರುಷ ಅಂತ ಭಾವಿಸುವುದಲ್ಲ. ಆದರೆ ಹಾಗೆ ಯಜಮಾನನನ್ನು ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಕೀನಾಶ ಇವ ಗೋಚರಂ. ಗೋಚರ ಅಂದರೆ ವಯಸ್ಸಾದ ಮುದಿ ಎತ್ತು ಉಳುವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಅದನ್ನು ಎತ್ತನ್ನು ಇದಕ್ಕೆ ಕಟ್ಟುವುದಿಲ್ಲ, ಗದ್ದೆಗೆಲ್ಲ ಕಟ್ಟುವುದಿಲ್ಲ. ಅಂದರೆ ಇದು ಕೇವಲ ವ್ಯವಹಾರದ ದೃಷ್ಟಿಯಿಂದ ಎತ್ತನ್ನು ಸಾಕಿ ಬಳಸಿದ್ದವನ ಕತೆ ಹೇಳಿದ್ದು. ಆದರೆ ಸಾಮಾನ್ಯ ಹಳ್ಳಿಯಲ್ಲಿ ಎಷ್ಟು ಮುದಿ ಆದರೂ ಕೂಡ ಸ್ವಲ್ಪ ಪ್ರಜ್ಞೆ ಇದ್ದವನಾದರೆ ಈ ವಯಸ್ಸಾಯಿತು ಅಂತ ತಂದೆ ತಾಯಿಗಳನ್ನು ಬಿಟ್ಟುಬಿಡ್ಲಿಕ್ಕಾಗತ್ತಾ? ಹಾಗೆ ಅವರು ಕೂಡ ಅದನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ಮನೆಯಲ್ಲಿ ಅದು ಸಾಯೋ ತನಕ ಸಾಕ್ತಾರೆ. ಅದು ಎಷ್ಟು ಅಂದರೆ ಸತ್ತು ಮೇಲೂ ನೆಲಕ್ಕೆ ಅಷ್ಟು ವಿಶಿಷ್ಟವಾದ ಫಲವತ್ತತೆಯನ್ನು ಕೊಡುವ ಶರೀರದ ಭಾಗಗಳನ್ನು ಹೊಂದಿರುವಂಥದ್ದು. ಹಸು ಅಥವಾ ಹೋರಿ ಅಥವಾ ಎತ್ತು, ಕೋಣ, ಇದು ಯಾವುದು, ಎಮ್ಮೆ, ಕೋಣ ಯಾವುದೇ ಆದರೂ ಕೂಡ ಇದು ಎಲ್ಲವೂ ಕೂಡ ಭೂಮಿಯಲ್ಲಿ ಅದನ್ನು ಹೂತು ಹಾಕಿದ ಮೇಲೆ ಸುಮಾರು 1 ಹೆಕ್ಟೇರ್ನಷ್ಟು ಜಾಗಕ್ಕೆ ಬೇಕಾದ ಎಲ್ಲ ಯಾವುದನ್ನು ನಾವು ಪ್ರಕೃತಿಯಿಂದ ಸೆಳೆದು ತರಲಿಕ್ಕಾಗುವುದಿಲ್ಲ, ಸೂರ್ಯನ ಕಿರಣಗಳಿಂದಲೋ ಅಥವಾ ಸಿಡಿಲು ಮಳೆಗಳಿಂದಲೇ ತಾನಾಗಿ ಭೂಮಿಗೆ ಸಿಗುವ ಕೆಲವು ಪದಾರ್ಥಗಳಿವೆ, ಸಾರಜನಕದಂಥದ್ದು. ಅದು ಭೂಮಿಗೆ ಸಿಗಲಿಕ್ಕೆ ಈ ಪ್ರಾಣಿಯ ಶರೀರದಿಂದ ಆಗುತ್ತೆ. ಅದರಿಂದಾಗಿ ಅದು ಸತ್ತ ಮೇಲೆ ವ್ಯರ್ಥ ಅಂತೂ ಖಂಡಿತ ಅಲ್ಲ. ಎಲ್ಲಿ ನಾವು ಅದನ್ನು ಹೂತು ಹಾಕಿದೆವೋ ಆ ಜಾಗಕ್ಕೆ ಅದಷ್ಟು ಬಲವನ್ನು ತುಂಬುತ್ತೆ. ಆದರೆ
ಕೆಲವೊಮ್ಮೆ ದಡ್ಡ ಕೃಷಿಕ ಅದರ ಬಗ್ಗೆ ತಾತ್ಸಾರ ತಾಳ್ತಾನೆ. ಅದು ಸುಮ್ಮನೆ ಮನೆಯಲ್ಲೇ ಇರ್ತದೆ. ಅದನ್ನು ಮೊದಲಿನ ಹಾಗೆ ತಿರುಗಾಡಲಿಕ್ಕೆ ಕರ್ಕೊಂಡು ಹೋಗೋದು ಅಥವಾ ಅದನ್ನು ಬಿಟ್ಬಿಡೋದು ಇದನ್ನು ಮಾಡ್ತಾ ಇರ್ತದೆ. ಅದು ಎಲ್ಲೋ ಒಂದು ಕಡೆ ಇರುತ್ತೆ. ಉಳಿದವುಗಳಿಗೆ ಯಾವುದು ಈಗ ಕೆಲಸ ಮಾಡುತ್ತೋ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರ್ತಾನೆ. ಹಾಗೆ ಇವನು ಕೂಡ ಮನೆಯಲ್ಲಿ ವ್ಯರ್ಥವಾಗಿ ಬಿದ್ದಿರುವ ಸ್ಥಿತಿಗೆ ಬರ್ತಾನೆ. ಈ ಅವಸ್ಥೆಯಲ್ಲೂ ಅವನಿಗೆ ವೈರಾಗ್ಯ ಬರಲ್ಲ. ಆಗಲೂ ಬೈಕೋತಾ ಇರ್ತೇನೆ, ನಾನು ಮಾಡುವ ಕಾಲಕ್ಕೆ ನಿಮಗೆಲ್ಲ ಮಾಡಿದಾಗ ಈಗ ನನ್ನನ್ನು ಇಷ್ಟು ಕಡೆಗಣಿಸಿ ನೋಡ್ತೀರಾ ಅಂತ ಬಂದವ್ರ ಹತ್ರ ಎಲ್ಲ ದೂರ ಹೇಳ್ತಾ ಇರ್ತಾನೆ. ಕೇಳಿದವ್ರ ಹತ್ರ ಎಲ್ಲ ಇವರ ಮನೆ ಹತ್ರ ಬಂದರೆ ಇವನು ಬರೀ ದೂರ ಹೇಳ್ತಾನೆ ಅಂತ ಜನರು ಕೂಡ ಆ ಮನೆಗೆ ಬರೋದನ್ನು ಕಮ್ಮಿ ಮಾಡಿಬಿಡ್ತಾರೆ. ಆ ರೀತಿ ಆದರೂ ವೈರಾಗ್ಯ ಬರದೆ ತನ್ನನ್ನು ಸಾಕಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ಅವ್ರ ಹತ್ರ ಕಿತ್ತಾಡ್ತಾ, ಜಗಳ ಆಡ್ತಾ, ಹಿಂಸೆ ಮಾಡ್ತಾ, ಅಕಸ್ಮಾತ್ ಏನಾದರೂ ಒಂದು ಸೈನ್ ಅಂತ ಒಂದು ಬಲ ಇದ್ದು ಬಿಟ್ಟರೆ ಅದರನ್ನೇ ಆಟ ಆಡಿಸ್ತಾ ಇರ್ತಾನೆ ಕೊನೆ ತನಕನು. ನಾನು ಸೈನ್ ಹಾಕದೆ ನಿಮ್ಗೇನು ಸಿಗುತ್ತೆ ನೋಡಿಬಿಡ್ತೇನೆ ನಾನು ಅಂತ. ಅಂದರೆ ಆಗಲೂ ಅವನಿಗೆ ಆ ಸಂಪತ್ತಿನ ಮಿತಿ ಏನು, ಯಾವುದಕ್ಕೋಸ್ಕರ ನಾನು ಯಾವುದರ ಜೊತೆಗೆ ಹೆಣಗಾಡ್ತಾ ಇದ್ದೇನೆ ಅನ್ನೋದು ಅರ್ಥ ಆಗಲ್ಲ. ಯಮದೂತೌ ತದಾ ಪ್ರಾಪ್ತೌ, ಹೀಗೆ ಅಗ್ನಿ ಮಾಂದ್ಯಾದಿ ಹೊಟ್ಟೆಯಲ್ಲಿ ಜೀರ್ಣ ಆಗುವುದಿಲ್ಲ, ಅಶಕ್ತತೆಯಿಂದ ಯಾವುದೇ ಕಾರ್ಯ ಮಾಡಲಿಕ್ಕಾಗುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಮೇಲುಸುರು ಬರುತ್ತೆ, ಕಫ ಕಟ್ಟತ್ತೆ, ಮೂಗು ಕೆಮ್ಮು ದಮ್ಮುಗಳ ಗೂಡಾಗಿ ಬಿಡುತ್ತೆ, ಗಂಟಲು ಗೊರಗೊರ ಆಗತ್ತೆ, ಹಾಸಿಗೆ ಹಿಡಿದು ಮಲಗಿಬಿಡ್ತಾನೆ. ಬಂಧುಗಳು ಬಂದು ಸುತ್ತ ನಿಂತರೂ ಕೂಡ ಅವನಿಗೆ ಗುರುತೇ ಸಿಗುವುದಿಲ್ಲ. 10 ಸಲ ಕರೆದರೆ ಓ ಅಂತ ಒಂದು ಸರ್ತಿ ಮಾತಾಡುವ ಹಾಗಾಗುತ್ತೆ. ಅಷ್ಟರಲ್ಲಿ ಯಮನ ಪಾಶ ಆತನನ್ನು ಹಿಡಿದು ಎಳೆದಿರುತ್ತೆ. ಕುಟುಂಬದ ಪೋಷಣೆಯಲ್ಲೇ ಅತ್ಯಂತ ಶ್ರದ್ಧೆಯಿಂದ ತೊಡಗಿದ್ದವನು ಈಗ ದುಃಖದಿಂದ ಆ ವೇದನೆಯನ್ನು ತಾಳಲಿಕ್ಕಾಗದೆ ಪ್ರಜ್ಞೆ ತಪ್ಪಿ ಪ್ರಾಣವನ್ನು ಬಿಡುತ್ತಾನೆ. ಆಗ ಸದೃಷ್ಟ್ವಾಸ್ತತ್ರಸ್ತ ಹೃದಯ ಶಕ್ರನ್ಮೂತ್ರಂ ವಿಮುಂಚತಿ. ಶರೀರ ಆ ಎಳೆದಾಡುವಾಗ ಅವನಿಗೆ ನೋವು ತಡೆದುಕೊಳ್ಳಲಿಕ್ಕಾಗದೆ ಮಲಮೂತ್ರಗಳ ವಿಸರ್ಜನೆ ಮಾಡಿಕೊಂಡೇ ಪ್ರಾಣವನ್ನು ಬಿಡುತ್ತಾನೆ ದುಸ್ಥಿತಿಯಲ್ಲಿದ್ದವನು. ಅಂದರೆ ಆ ರೀತಿ ಕೆಟ್ಟ ಮನಸ್ಥಿತಿಯಿಂದ ಬದುಕಿದವನು. ಆದರೆ ಸಜ್ಜನರು ಇದಕ್ಕೆ ವಿರುದ್ಧವಾಗಿದ್ದ ಲಕ್ಷಣವನ್ನು ನಾವು ಊಹೆ ಮಾಡಿದರೆ ಸರಿ. ಯಾತನಾ ದೇಹ ಆವೃತ್ಯ ಪಾಶೈರ್ಬದ್ಧ್ವಾಗಳೇ ಬಲಾತ್ ನಯತೋ ದೀರ್ಘಮಧ್ವಾನಂ ದಂಡ್ಯಂ ರಾಜಭಟಾಯತ. ಯಾತನಾ ದೇಹ ಆವೃತ್ಯ, ಈ ಶರೀರದಿಂದ ಹೊರಕ್ಕೆ ಬಂದ ಮೇಲೆ ಇನ್ನೊಂದು ಶರೀರವನ್ನು ಅಲ್ಲೇ ಅವನಿಗೆ ಜೋಡಿಸಿರ್ತಾರೆ. ಯಾತನಾ ಶರೀರ ಅಂತ ಅದನ್ನು ಕರೀತಾರೆ. ಅಲ್ಲಿಯೂ ಅವನನ್ನು ಪಾಶದಿಂದ ಬಂಧಿಸಿಯೇ ಬಲದಿಂದ ಎಳೀತಾ ಇರ್ತಾರೆ, ಎಳೆದು ತಗೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಅವನ ಆಲೋಚನೆಗಳು ಮೊದಲಿನಿಂದಲೂ ಅತ್ಯಂತ ಸ್ವಾರ್ಥಮಯವಾದದ್ದೇ ಆಗಿದ್ದರೆ, ಅಜ್ಞಾನದಿಂದಲೇ ಕೂಡಿದ್ದಾಗಿದ್ದರೆ, ಹಿಂದೆ ಹೇಳಿದ ಎಲ್ಲ ದುಸ್ಥಿತಿಗಳಲ್ಲೇ ತುಂಬಿದವನಾದರೆ, ಅವನ ಆ ದೇಹದಿಂದ ಹೊರಕ್ಕೆ ಹೋಗುವ ಒಂದು ಪ್ರಯಾಣ ಇದೆಯಲ್ವ, ಶರೀರದಿಂದ ಅದು ಹೊರಕ್ಕೆ ಹೋಗಲಿಕ್ಕೆ ವಸ್ತುತಃ ಅದನ್ನು ಅರ್ಧ ಗಂಟೆನೋ ಹೀಗೆ ಏನೋ ಹೇಳಬೇಕು. ಹೋಗಲಿಕ್ಕೆ ಎಷ್ಟೊತ್ತು ಬೇಕು? ಇಲ್ಲಿಂದ ಹೊರಟು ಹೋದರೆ 3 ಸೆಕೆಂಡ್ 4 ಸೆಕೆಂಡ್. ಆದರೆ ಅವನಿಗೇನಾಗುತ್ತೆ ಅಂದರೆ ನಯತೋ ದೀರ್ಘ ಮಧ್ವಾನಂ, ಕತ್ತಲೆಯ ಟೆನೆಲ್ಗಳಲ್ಲಿ ಎಳೆದು ಅವನಿಗೆ ಎಲ್ಲಿಗೆ ಹೋಗುದು, ಯಾಕೆ ಹೋಗುದು, ಯಾರು ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಈ ಪ್ರಶ್ನೆಗಳ ಸುರಿಮಳೆಯ ನಡುವೆ ಕಂಗಾಲಾಗಿ ಒದ್ದಾಡ್ತಾ ಇರ್ತಾನೆ. ದಂಡ್ಯಂ ರಾಜಭಟಾಯಥ, ತಪ್ಪಿತಸ್ಥನನ್ನು ರಾಜಭಟರು ಹೇಗೆ ಹೊಡೆದು ಎಳೆದೊಯ್ತಾ ಇರ್ತಾರೋ ಹಾಗೆ ಅವನನ್ನು ಬರಲ್ಲ ಅಂತ ಅವನು ಹಿಂದಕ್ಕೆ ಆ ಶರೀರದೊಳಗೆ ಹೋಗಬೇಕು ಅಂತ ಅಭಿಮಾನ ಇರುತ್ತಲ್ವ, ಅದೇ ನೋವು. ದೇಹದಲ್ಲಿ ನೋವು ಅಂತಂದರೆ ಯಾವುದು ಅಂತಂದರೆ, ಸಾಯುವ ಹೊತ್ತಿಗೆ ಸಾವಿರಾರು ಕೀಟಗಳು ಒಟ್ಟಿಗೆ ಒಂದೇ ಸರ್ತಿಗೆ ಅವನನ್ನು ಕಚ್ಚಿ ಹಿಂಸಿಸಿದಂತೆ ಅನಿಸುವ ಕಾರಣ ಏನು ಅಂದರೆ, ಈ ನನ್ನದು ಅಂತನ್ನುವ ಈ ಶರೀರವನ್ನು ಬಿಟ್ಟು ಮುಂದೆ ಏನು ಒಂದು, ಇದನ್ನು ಬಿಟ್ಟು ಹೋಗಬೇಕಾ ಅದೊಂದು ನೋವು. ಇದರ ಮಧ್ಯದಲ್ಲಿ ಇವರು ಎಳೆದಾಡ್ತಾ ಇರುವವರ ಆರ್ಭಟ, ಒಂಚೂರು ಕರುಣೆ ಇಲ್ಲ, ನಮ್ಮ ಮೇಲೆ ಸ್ವಲ್ಪವೂ ಆದರ ಇಲ್ಲ, ಎಳೆದು ಕಸವನ್ನು ತಗೊಂಡು ಹೋದಾಗೆ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಅದರ ಮೇಲೆ ಸ್ವಾಭಿಮಾನಕ್ಕೆ ಧಕ್ಕೆ. ಇದರ ಮೇಲೆ ಇಂಥ ಎಲ್ಲವೂ ಒಟ್ಟೊಟ್ಟಿಗೆ ಬಿದ್ದಾಗ ಅದರಲ್ಲಿ ಬೈತಾ ಇರ್ತಾರೆ. ಆಚೆಯಿಂದ ಈಚೆಯಿಂದ ನರಿಗಳು ನಾಯಿಗಳೆಲ್ಲ ಕಚ್ಚಿದ ಹಾಗೆ ಅದೇ ಥರದ ಒಂದು ಅನುಭವ ಅವನಿಗೆ ಆಗುತ್ತಂತೆ. ತಯೋ ನಿರ್ಭಿಣ್ಣ ಹೃದಯ ತರ್ಜನೈ ಜಾತವೇಪಥು ಶ್ವಭಿ ಭಕ್ಷ್ಯಮಾಣ ಆರ್ತೋಘಂ ಸ್ವಮನುಸ್ಮರನ್. ತನ್ನ ಪಾಪಗಳನ್ನೆಲ್ಲ ನೆನೀತಾ ಇರ್ತಾನೆ. ಆವಾಗ ನಾಯಿಗಳು ಬಂದು ಕಿತ್ತಾಡ್ತಾ ಇರ್ತವೆ. ಅವರೆಂದು ಹೇಳ್ತಾರೆ, ಶರೀರದಲ್ಲಿ ಇರುವಾಗ, ಜೀವದಲ್ಲಿರುವಾಗ ಎಷ್ಟೇ ರಣಾಂಗಣದ ವರ್ಣನೆಗಳನ್ನು ಮಾಡುವಾಗ ಅದು ಇನ್ನೇನು ಕೈಕಾಲು ಬಿದ್ದು ಇನ್ನೇನು ಆಗುವುದಿಲ್ಲ, ಚೂರು ಜೀವ ಇದೆ ಎಂದಾಗ ಹದ್ದುಗಳು ಬರ್ತವೆ.
ಕಿತ್ಕೊಂಡು ಹೋಗಲಿಕ್ಕೆ. ಆದರೂ ಅವುಗಳು ಕೂಡ ಪೂರ್ತಿ ಇನ್ನೇನು ನಿಶ್ಚೇಷ್ಟಿತವಾಗುವ ತನಕವು ಕೈ ಹಾಕಲ್ಲ. ನರಿಗಳಾಗಲಿ, ನಾಯಿಗಳಾಗಲಿ, ಅದೇ ರೀತಿ ಹದ್ದುಗಳಾಗಲಿ ಕಿತ್ತು ತೆಗೆಯುವಾಗ ಶರೀರದಲ್ಲಿ ಜೀವ ಇದೆ ಅಂದರೆ ಸ್ವಲ್ಪ ಹೊತ್ತು ಹಾಗೆ ಇರುತ್ತೆ. ಆದರೆ ಯಾವಾಗ ಈ ಸ್ಥಿತಿ ಬರುತ್ತೆ, ಓಡಾಡುವ ಸ್ಥಿತಿ, ಯಾತನಾ ಶರೀರವನ್ನು ಹೋಗ್ತಾ ಇರುವಾಗ ಇವನು ಇನ್ನೂ ಓಡಾಡ್ತಾ ಇದ್ದಾನೆ, ಆವಾಗಲೇ ಚಾಂತ್ರಾಭ್ಯುದ್ಧಾರ ಶ್ವಗೃಧ್ರ ಯಮಸಾಧನೆ ಸರ್ಪ ವೃಶ್ಚಿಕ ದಂಶಾದ್ಯೈ ಸ್ಮರದ್ಭಿಶ್ಚ ವೈಶಸಂ. ಹಿಂದೆ ಕಲ್ಲೆಸಿತೀಯ, ನಮಗೆ ನಮ್ಮ ಜಾತಿಯವರಿಗೆ ತೊಂದರೆ ಕೊಟ್ಟಿದ್ಯಾ ಅಂತ ನಾಯಿ ಬಂದು ಕಚ್ಚುತ್ತಂತೆ. ಆಮೇಲೆ ಚೇಳುಗಳು ನಮ್ಮನ್ನು ಮನೆಯಲ್ಲಿ ಬರಲೇಬಾರ್ದು ಅಂತ ಏನೇನೋ DDT ಪೌಡ್ರೆಲ್ಲ ಹಾಕಿ ನಮ್ಮನ್ನೆಲ್ಲ ನಾಶ ಮಾಡಿದ್ಯಾ ಅಂತ ಅವುಗಳು ಬಂದು ಕಚ್ತಾವಂತೆ. ಬ್ಯಾಟ್ ಇಟ್ಕೊಂಡು ಪಟಪಟ ಅಂತ ಪಟಾಕಿ ಹೊಡೆದಿದ್ಯಾ, ನಮ್ಮವರನ್ನೆಲ್ಲ ಕೊಂದು ಬಿಟ್ಟಿದ್ಯಾ ಅಂತ ಸೊಳ್ಳೆಗಳೆಲ್ಲ ಸರ್ಪ ವೃಶ್ಚಿಕ ದಂಶಾದ್ಯೈಹಿ ಅಂತ ಅವುಗಳೆಲ್ಲ ಬಂದು ಮುತ್ತಿ ಮೈಯ ನೆತ್ತರು ಹೀರಿ ಕಿತ್ತು ತಿನ್ನತ್ತಂತೆ. ನಮಗೆ ತಡಿಲಿಕ್ಕಾಗೋದೇ ಇಲ್ಲ, ಯಾಕೆಂದರೆ ಎಲ್ಲ ಕಟ್ಟಿ ಹಾಕಿದ ಬಂಧನದ ಸ್ಥಿತಿಯಲ್ಲಿ ಇರ್ತೇವೆ. ಆದರೆ ಪ್ರತಿಯೊಂದು ಪ್ರಾಣಿಯೂ ನಮ್ಮ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಹದ್ದುಗಳು ಅದೇ ರೀತಿ ಯಾವ ಪ್ರಾಣಿಗೆ ಅವನು ಹಿಂಸೆ ಮಾಡಿದ್ದಾನೋ ಆಯಾ ಪ್ರಾಣಿಗಳು ಬಂದು ಅವನನ್ನು ಅಲ್ಲಲ್ಲಿಯೇ, ಎತ್ತುಗಳು ಈ ಹಸುಗಳು ಅವನೇನಾದರೂ ತೊಂದರೆ ಮಾಡಿದ್ರೆ ಅವನನ್ನು ಬಂದು ಗುಮ್ತಾ ಇರುತ್ತೆ, ಅವನನ್ನು ಬಂದು ಒದ್ದು ಮುಂದೆ ತಳ್ಳುತ್ತಾ ಇರುತ್ತೆ. ಅಂತೂ ಸ್ಮರದ್ಮಿಹಿ ಆತ್ಮವೈಶಸಂ, ನಮಗೆ ಮಾಡಿದ ತೊಂದರೆಯನ್ನು ಸೇಡಾಗಿ ತೆಗೆದುಕೊಂಡು, ಅದು ನಮಗೆ ಪುರಂಜನನ ಕಥೆಯನ್ನು ಹೇಳುವುದಕ್ಕೆ ಅಂತ ಹೊರಡುವ ಮುನ್ನ ಪ್ರಾಚೀನ ಬರಿಹಿಗೆ ಈ ಕಥೆಯನ್ನು ಹೇಳುತ್ತಾರೆ. ನೀನು ಯಾವಾಗ ಆಡಾಗ್ತಿ, ನಾವು ಯಾವಾಗ ನಿನ್ನನ್ನು ಯಜ್ಞದಲ್ಲಿ ಬಲಿ ಕೊಡ್ತೇವೆ ಅಂತ ನೋಡು, ಎಷ್ಟು ಆಡುಗಳು ನಿನ್ನನ್ನು ಕಾಯ್ತಾ ಇವೆ, ಮುಂದೆ ನಿನ್ನನ್ನು ಕಾಡಲಿಕ್ಕಿವೆ ಅಂತ ನಾರದರು ತೋರಿಸ್ತಾರೆ. ಹಾಗಾಗಿ ಯಜ್ಞದಲ್ಲಿ ಅವನಿಗೆ ಅದನ್ನು ಭಗವಂತನ ಪ್ರೀತಿಗೋಸ್ಕರ ಮಾಡುವುದು ಅಂತ ಮರೆತು ನಾನು ಎಷ್ಟು ಯಜ್ಞ ಮಾಡಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾಡಿದ್ದಕ್ಕೆಲ್ಲ ಕಾಯ್ತಾ ಇದ್ದು. ಅದೇ ಯಜ್ಞವನ್ನು ಈಗ ಒಂದೊಂದು ಕಡೆ ಮಾತಿವೆ ಹೀಗೆ, ಏನು ಅಂದರೆ ಯಾವುದೋ ಈ ದುಷ್ಟ ಪ್ರಾಣಿಯಿಂದ ಈಗ ಎಲ್ಲೋ ಇರುತ್ತೆ ಅವುಗಳ ಪಾಡಿಗೆ, ಅಲ್ಲಲ್ಲಿ ಹೋಗಿ ಹೊಡೆದು ಕೊಲ್ಲುವುದು ಅನ್ನೋದು ಅಪರಾಧ. ಅದು ನಮ್ಮ ಮೈಗೆ ಬಂದು ಕಡಿತಾ ಇದೆ, ನಮ್ಮ ಏಕಾಗ್ರತೆಗೆ ತೊಂದರೆ ಆಯಿತು, ಅಥವಾ ಯಾರೋ ನಮ್ಮ ಮನೆಗೆ ಅತಿಥಿಗಳು ಸಜ್ಜನರು ಬಂದಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಓಡಿಸುವ ಹಾಗೆ ಏನಾದರೂ ಮಾಡಿದರೆ, ನಾವು ಮಾಡಿದ ಕೆಲಸದಿಂದ ಇನ್ನೇನೋ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂದರೆ ಈ ಕೆಲಸಕ್ಕೆ ಒಂಚೂರು ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಇದೆ. ಆದರೆ ನಾವು ಹಾಗಲ್ಲದೆ ಒಟ್ಟು ನಮ್ಮ ಮನೆ ಸುತ್ತ ಜಿರಳೆ ಇರಬಾರ್ದು, ಹಲ್ಲಿ ಇರಬಾರ್ದು, ಸೊಳ್ಳೆ ಇರಬಾರ್ದು, ಯಾವ ಪ್ರಾಣಿ ಇರಬಾರ್ದು, ಮನುಷ್ಯ ನಾನೊಬ್ಬನೇ ಇರಬೇಕು ಅನ್ನುವ ಹಠದಿಂದ ನಾವು ಮಾಡುವ ಏನೆಲ್ಲ ಬಂದೋಬಸ್ತಿದೆ. ಬಂದೋಬಸ್ತು ಅಂದರೆ ಬರದಂತೆ ಮಾಡೋದು ತಪ್ಪಲ್ಲ, ಆಗಲಿ ಅದು ಎಲ್ಲೋ ಅದು ಹೊರಗಡೆ ತನ್ನ ಪಾಡಿಗೆ ತಾನು ಹುಡ್ಕೊಳ್ಳುತ್ತೆ. ಜಾಗ ಕೊಡಲಿಲ್ಲ ಅಂತ ಅನ್ನೋದಕ್ಕೋಸ್ಕರ ನಮ್ಗೆ ಬೇರೆ ಥರದ ಸಮಸ್ಯೆ ಇದೆ. ನಾವೆಲ್ಲೆಲ್ಲೋ ಜಾಗ ಕೊಡ್ಲಿಕ್ಕೆ ಹೋಗ್ತೇವೆ, ಕೇಳಲಿಕ್ಕೆ ಹೋಗ್ತೇವೆ ಜಾಗ, ಆಗ ಅಲ್ಲಿ ಎಲ್ಲಿಯೂ ಜಾಗ ಸಿಗೋದಿಲ್ಲ. ಬಿಸಿಲಿನಲ್ಲಿ ಒದ್ದಾಡ್ತಾ ಇರ್ತಾನೆ, ಮರದ ಹತ್ರ ಹೋದರೆ ಮರ ಪಕ್ಕಕ್ಕೆ ಸರಿಯತ್ತಂತೆ, ನೆರಳೇ ಕೊಡಲ್ಲ. ಏನೋ ತಿನ್ನಲಿಕ್ಕೆ ಬೇಕು ಅಂತ ಹೇಳಿದ್ರೆ ಕೊಳ್ತು ಹೋದ ಹಣ್ಣನ್ನು ಅವನ ಮೈ ಮೇಲೆ ಎರಚಿ ಅದು ತಿನ್ನಲಿಕ್ಕೆ ಸಿಗದಂತೆ ಅವನಿಗೆ ಆ ವಾಸನೆಯಲ್ಲಿ ಒದ್ದಾಡುವ ಹಾಗಾಗುತ್ತೆ. ಹೀಗೆ ಒಂದೊಂದು ಚಾವಯವಶಃ ಗಜಾದಿಭ್ಯೋಭಿಧಾವನಂ ಪಾತನಂ ಗಿರಿಶೃಂಗೇಭ್ಯ ರೋಧನಂ ಬಂಧಗರ್ತಯೋ. ಶರೀರವನ್ನೆಲ್ಲ ಅವಯವಶಃ ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತಾರೆ, ಅವನೇನೋ ಅಂಥ ಅನರ್ಥ ಮಾಡಿದ್ದ ಅನ್ನುವ ಕಾರಣಕ್ಕಾಗಿ. ಆನೆಗಳು ಅಟ್ಟಿಸಿಕೊಂಡು ಓಡೋಡಿ ಬರ್ತಾವೆ. ಗಜಾದಿಭ್ಯ ಅಭಿಧಾವನಂ ಗಿರಿಶೃಂಗೇಭ್ಯ ಪಾತನಂ, ಬೆಟ್ಟದಿಂದ ಎತ್ತಿ ಹಾಕ್ತಾರೆ. ಯಾರನ್ನು ಒಬ್ಬನನ್ನು ಹಾಗೇ ಬೀಳಿಸಿದ್ದ ಅದನ್ನು ಅವನು ಅನುಭವಿಸ್ತಾನೆ. ಅದೇ ರೀತಿ ರೋಧನಂ, ತಡೆದು ನಿಲ್ಲಿಸ್ತಾರೆ. ಎಲ್ಲೋ ಅವನಿಗೆ ನೀರು ಕಾಣುತ್ತೆ, ಕುಡಿಬೇಕು ಅಂತ ಅದರ ಎದುರುಗಡೆ ಹೋಗ್ತಾನೆ ಅಂತಂದಾಗ ಅವನಿಗೆ ಹೋಗದಂತೆ ತಡೆದು ನಿಲ್ಲಿಸ್ತಾರೆ. ಇನ್ನು ದೊಡ್ಡ ಹಳ್ಳದಲ್ಲಿ ಆತನನ್ನು ಬೀಳಿಸ್ತಾರೆ. ಹೀಗೆ ಇದೆಲ್ಲ ಆತನೇ ಈ ಹಿಂದೆ ನಡೆಸಿದಂತಹ ತಪ್ಪು ಕೆಲಸಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಪಶ್ಚಾತ್ತಾಪ ಅನುಭವಿಸಿ ಬಿಟ್ಟಿದ್ದ ಅಂದರೆ ಇಲ್ಲಿ ಅದೆಲ್ಲ ಲೆಸ್ ಆಗ್ತಾ ಹೋಗುತ್ತೆ. ಆದರೆ ಅದನ್ನು ಉದ್ದೇಶಪೂರ್ವಕವಾಗಿ ಆಸಕ್ತನಾಗಿ ಮಾಡಿದ್ದ ಅಂತಂದರೆ ಇಲ್ಲಿ ಎಲ್ಲವನ್ನು ಬಿಡದೆ ಅನುಭವಿಸಬೇಕಾಗುತ್ತೆ. ಇನ್ನೊಂದು ಮಾತು ಹೇಳಿದರು, ಈ ನರಕ ಅಂದರೆ ಶರೀರ ಬಿಟ್ಟ ಮೇಲೆ ಮಾತ್ರ ಅಲ್ಲ, ಅತ್ರೈವ ನರಕ ಸ್ವರ್ಗ ಇತಿ ಮಾತಃ ಪ್ರಚಕ್ಷತೆ ಯಾ ಯಾತನಾ ವೈ ನಾರಕ್ಯ ತಾ ಇಹಾಪ್ಯುಪಲಕ್ಷಿತಾ. ಕೆಲವೊಂದು ಸರ್ತಿ ನಾವು ನೋಡುತ್ತೇವೆ ಆಸ್ಪತ್ರೆಯಲ್ಲೋ ಇನ್ನೆಲ್ಲೋ ಹೇಗೋ ಬೆಡ್ಸೋರಾಗಿ ಮೈಯೆಲ್ಲ ನಾರಿ ತಡಿಲಿಕ್ಕಾಗದಷ್ಟು ವೇದನೆಯಲ್ಲಿ ಒದ್ದಾಡ್ತಾ ಇರ್ತಾರೆ. ಅದೆಲ್ಲ ಆತ ಇಲ್ಲೇ ಅನುಭವಿಸಿ ಮುಗಿಸಬೇಕು ಅಂತ ಅವನಿಗೆ ಏನಾದರೂ
ಅಂದರೆ ಆ ಅನುಭವದ ಮಧ್ಯದಲ್ಲಿ ಅವನಿಗೆ ಭಗವತ್ ಪ್ರಜ್ಞೆಯಿಂದ ಅದರಿಂದ ಹೆಚ್ಚು ಹತ್ತಿರಕ್ಕೆ ಹೋಗುವ ಸ್ಥಿತಿ ಇತ್ತು ಅಂತಾದಾಗ ಅವನು ಇಲ್ಲೇ ನರಕದ ಅನುಭವವನ್ನು ಪಡೆದು ಮುಗಿಸ್ತಾನೆ. ಅದು ಎರಡು ಥರ. ಒಂದು ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಶ್ನುತೆ ಅಂತ ಒಂದು ಮಾತು. ಉತ್ಕಟವಾದ ಪಾಪ ಇದ್ದಾಗ ಜನರಿಗೆ ಪಾಪ ಮಾಡಿದವನಿಗೆ ಖಂಡಿತ ಶಿಕ್ಷೆ ಇದೆ ಅನ್ನುವ ಭರವಸೆಯನ್ನು ಹುಟ್ಟಿಸುವ ಯಾವುದೋ ಒಂದು ನೆಪ, ಒಂದು ಪರಿಸರದಲ್ಲಿ ಒಂದು ದೊಡ್ಡ ಏನೋ ಒಂದು ಪ್ರಭಾವವನ್ನು ಬೀರಬೇಕಿರುತ್ತೆ. ಇಲ್ಲದಿದ್ದರೆ ಅವರಲ್ಲಿ ಎಲ್ಲರಲ್ಲೂ ಆ ನಾಸ್ತಿಕ್ಯ ಅನ್ನೋದು ಮೂಡಿಬಿಡುವ ಸಾಧ್ಯತೆ ಇದ್ದಾಗ ಆ ತಪ್ಪು ಮಾಡಿದವನನ್ನು ಅಲ್ಲೇ ಎಲ್ಲರ ಮುಂದೆ ಶಿಕ್ಷಿಸುವಂತಹ ಒಂದು ಪ್ರಕೃತಿಯ ನಿಯಮ ಅಲ್ಲಿ ರೂಲು ಪಾಲನೆಗೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ತೀವ್ರವಾದ ಕೆಟ್ಟ ದುಃಖದ ಸ್ಥಿತಿಯನ್ನು ಒಬ್ಬ ದುಷ್ಟ ಅನುಭವಿಸ್ತಾನೆ ಅಂದರೆ ಅದು ನಮಗೇನು ಅಂದರೆ ನಮಗೆ ಎಲ್ಲ ಮರ್ತು ಹೋಗ್ತಾ ಇರುತ್ತೆ. ಆದ್ದರಿಂದಾಗಿ ಆ ನಂತರದ ಘಟನೆ ಹಿಂದಿನದಕ್ಕೆ ತಾಳೆ ಹಾಕಿ ನೆನಪಿಟ್ಕೊಳ್ಳಿಕ್ಕೆ ಬರಲ್ಲ. ಆದರೆ ಅನುಭವಿಸ್ತಾ ಇರೋವನಿಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟೋ ಸರ್ತಿ ಅದರ ಪೆಟ್ಟು ಯಾಕೆ ಬಿತ್ತು, ನಾನು ಯಾಕೆ ಇದನ್ನು ಹಿಂದೆ ಮಾಡಿದೆ, ಅದನ್ನೇ ನಾನು ಯಾಕೆ. ಒಬ್ಬರ ಮನೆ ಒಡೆಸಿದ ಅಂದರೆ ಅವನ ಮನೆಯೂ ಹಾಗೆ ಒಡೆಯುವ ಪ್ರಸಂಗ ಬರುತ್ತೆ. ಒಬ್ಬರ ಮನೆ ಕಲ್ಲೆಸ್ದ ಅಂದರೆ ಅವನ ಮನೆಗೂ ಕಲ್ಲು ಬೀಳುತ್ತೆ. ಅದು ನಿಶ್ಚಿತ ಅದು. ಆದರೆ ಬೇರೆಯವರಿಗೆ ಕೆಲವೊಮ್ಮೆ ನೆನಪಾಗುತ್ತೆ, ಕೆಲವೊಮ್ಮೆ ನೆನಪಾಗಲ್ಲ. ಹೀಗೆ ಇಲ್ಲಿಯೇ ಸ್ವರ್ಗ ನರಕಗಳು ಖಂಡಿತ ಕೆಲವೊಮ್ಮೆ ಉತ್ಕಟವಾದ ಪುಣ್ಯಕ್ಕೆ ಪಾಪಗಳಿಗೆ ಅವನು ಅನುಭವಿಸಲೇಬೇಕಾಗುತ್ತೆ. ಕೆಲವೊಂದು ಸರ್ತಿ ತುಂಬ ಉತ್ತಮವಾದ ದೊಡ್ಡ ಯಜ್ಞವನ್ನು ನಡೆಸ್ತಾನೆ, ಸ್ವಾರ್ಥದಲ್ಲಿ ಇಲ್ಲದೆ ಲೋಕದ ಹಿತಕ್ಕಾಗಿ ಅಂತ ನಡೆಸಿದಾಗ ಅದರ ಫಲವನ್ನು ಅವನು ಸುತ್ತಲಿನಲ್ಲಿ ಅವನಿಗೆ ಒಂದು ಎಲ್ಲರಿಂದಲೂ ಹೊಗಳಿಕೆ ಸಿಗುವಂಥದ್ದು, ಬೇಕಾದ ಕೆಲಸದಲ್ಲಿ ತಡೆ ಆಗದಂತೆ ಎಲ್ಲರೂ ಬೆಂಬಲ ನೀಡುವಂಥದ್ದು, ಇದೆಲ್ಲವನ್ನು ಅವನು ಅನುಭವಿಸ್ತಾನೆ. ಹಾಗಾಗಿ ಉತ್ಕಟವಾದ ಪುಣ್ಯ ಪಾಪಗಳು ಇಲ್ಲಿಯೇ ಫಲಿಸತ್ತೆ ಅನ್ನುವುದಕ್ಕೆ ಇಲ್ಲಿಯೇ ನರಕ ಸ್ವರ್ಗಗಳು ಇವೆ. ಅಂದರೆ ಕರ್ಮದ ಫಲವಾಗಿ ಎಚ್ಚರ ಇದ್ದಾಗ ಈ ಥರ. ಇನ್ನು ಕೆಲವೆಲ್ಲ ಹೇಗಿರುತ್ತೆ ಅಂದರೆ ಆತನಿಗೆ ಉತ್ತಮವಾದ ಯೋಗ ಇರುತ್ತೆ, ಆದರೆ ಒಂದು ಕೆಟ್ಟ ಪಾಪದ ಫಲವನ್ನು ಅನುಭವಿಸಲಿಕ್ಕಿರುತ್ತೆ. ಅನುಭವಿಸುವ ಸಮಯ ಬಂದಿದೆ, ಆದರೆ ಅವನ ಯೋಗ ಅವನನ್ನು ಯಾರೋ ದೊಡ್ಡವರ ಸೇವೆ ಮಾಡ್ತಾ ಇದ್ದಾನೆ, ಅಥವಾ ಒಂದು ದೊಡ್ಡ ದೇವಸ್ಥಾನದಲ್ಲೆಲ್ಲೋ ತುಂಬ ಚೆನ್ನಾಗಿ ಕರ್ತವ್ಯ ನಿರ್ವಹಣೆಯಲ್ಲಿದ್ದಾನೆ, ಅಥವಾ ಒಂದು ದೊಡ್ಡ ಅಧಿಕಾರದಲ್ಲಿದ್ದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಇಂಥ ಸ್ಥಿತಿಯಲ್ಲಿ ಅವನಿಗೆ ಯೋಗ ಮತ್ತು ಪ್ರಭಾವ ಎರಡೂ ತುಂಬ ಚೆನ್ನಾಗಿದೆ. ಆದರೆ ಪಾತಕ ಒಂದು ಅವನ ಹಿಂದಿನದ್ದು ಈಗ ಅನುಭವಿಸ್ಲಿಕ್ಕೆ ಎದುರುಗಡೆ ಇದೆ. ಅದನ್ನು ಹೇಗೆ ಪರಿಹಾರ ಮಾಡ್ತಾನೆ ಅಂದರೆ ದೇವರು ಬಹಳ ಚಂದ ಕೆಲವೆಲ್ಲ ನಿಯಮಗಳು ಭಗವಂತನ ವ್ಯವಸ್ಥೆಯಲ್ಲಿ ಅವನು ಮಾಡೋದು. ಅಂದರೆ ಯಾರದ್ದೋ ಮೇಲಿನ ಕೃಪೆಯಿಂದ ಕಮ್ಮಿ ಮಾಡೋದು ಹೆಚ್ಚು ಮಾಡುವುದಲ್ಲ, ಅದರದ್ದೆಲ್ಲ ವಿಧಿಯೇ ಹಾಗೆ ಅಂತ ಜ್ಯೋತಿಷದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ಅವನಿಗೊಂದು ಕನಸು ಬೀಳುತ್ತೆ. ಕನಸಿನಲ್ಲಿ ನಿಮಗೆ ಬಿದ್ದ ಅರ್ಧ ಗಂಟೆಯ ಕನಸಾದರೂ ಅದು ಒಂದು ಅರ್ಧ ಆಯುಷ್ಯವನ್ನು ಪರಿಚಯಿಸಿಕೊಡುತ್ತೆ. ನಮಗೆ ಈಗ ಎದ್ದ ಮೇಲೆ ಅದನ್ನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ, ಆದರೆ ಕನಸಿನಲ್ಲಿ ನಾವು ಅಂಥ ಅನುಭವವನ್ನು ಪಡೆದಿರ್ತೇವೆ. ಆ ಅರ್ಧ ಗಂಟೆಯಲ್ಲಿ ಅಥವಾ ಅವನು ಕನಸು ಕಾಣುವ ಅಷ್ಟು ಹೊತ್ತಿನಲ್ಲಿ ಅವನಿಗೆ ಯಾವುದೋ ಒಂದು ಈ ಯಾತನೆ ಅನುಭವಿಸಬೇಕಾದ ಯಾವುದೋ ಒಂದು ದುಸ್ಥಿತಿ ಇರುತ್ತಲ್ಲ, ಒಂದು ಆಕ್ಸಿಡೆಂಟ್ ಆಗೋದು, ಅಲ್ಲಿ ಒದ್ದಾಡೋದು, ಗೊತ್ತಾಗದೆ ಕಷ್ಟಪಡೋದು, ಇದೆಲ್ಲ ಆಗಿ ಎಚ್ಚರ ಆದಾಗ ಆ ವೇದನೆ ನೆನಪಿರುತ್ತೆ ಅವನಿಗೆ. ಇಷ್ಟು ಅವ್ಯವಸ್ಥೆ ಆಗಿ ಹೋಯ್ತಲ್ಲೋ, ಏನಾಯಿತು, ಒಂದು ಪ್ರಜ್ಞೆಯೂ ಬರುತ್ತೆ, ಜಾಗೃತವಾಗುತ್ತೆ. ಆದರೆ ಯಾತನೆ ಅನುಭವಿಸಿ ಆಯಿತು. ಆ ಯಾತನೆ ಅನುಭವಿಸುವಾಗ ನಿಜವಾಗಿಯೂ ಅವನು ಆಕ್ಸಿಡೆಂಟ್ ಆದಾಗ ಎಷ್ಟು ವ್ಯಥೆ ಪಡ್ತಾನೋ ಅಷ್ಟು ವ್ಯಥೆ ಅಲ್ಲಿ ಪಟ್ಟಿರ್ತಾನೆ. ಆದರೆ ಅದು ಎದ್ದ ಮೇಲೆ ಇದು ಎಚ್ಚರದಲ್ಲಿ ಇದ್ದಾಗ ಆದದ್ದಲ್ಲ ಅಂತ ಸಮಾಧಾನ ಪಟ್ಟುಕೊಂಡು ವೇದನೆಯನ್ನು ಮಾತ್ರ ನೆನಪಿಸ್ಕೊಂಡು ಈ ತಪ್ಪು ಮಾಡಿದರೆ ಇನ್ನು ಮುಂದೆ ಇಂಥದ್ದೇ ಮತ್ತೊಂದು ದುಸ್ಥಿತಿ ನನಗೆ ಎದುರಾದೀತು ಅಂತ ಅದರಿಂದ ಪಾಠವನ್ನೂ ಕಲಿತು ಜೀವನವನ್ನು ಮುಂದೆ ಸಾಗಿಸ್ತಾನೆ. ಇನ್ನೊಬ್ಬ ಇದ್ದಾನೆ, ಅವನಿಗೆ ತುಂಬ ಯಾವುದೋ ಒಂದು ರಾಜಯೋಗ ಇದೆ, ಆದರೆ ಮಹಾಪಾತಕಿ. ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ, ಸುತ್ತ ಇರೋರು ಅಂಥ ದಡ್ಡತನದ ಪರಮಾವಧಿಯ ಜನರೇ ಇರ್ತಾರೆ. ತುಂಬ ನಂಬಿಕೊಂಡು ಬಂದ ಹತ್ತಿರದವರೇ ಅವನಿಗೆ ಅಂಥ ಸ್ಥಿತಿಯಲ್ಲಿ ಕೈ ಕೊಡುವುದಾಗಬಹುದು, ಇದು ಹೊರಗಿನ ರೀತಿಯಿಂದ. ಇಲ್ಲ ಅಂತಾದರೆ ಆ ಸ್ಥಿತಿಯಲ್ಲಿ ಅವನು ರಾಜಯೋಗ ಇದೆ, ರಾತ್ರಿ ಒಂದು ಕನಸು ಬೀಳುತ್ತೆ, ಅದರಲ್ಲಿ ಅವನು ತನ್ನ ಎಲ್ಲ ಶಾಸಕರೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾರೆ, ಅವನೇ ಮಂತ್ರಿ ಆಗ್ತಾನೆ. ಬೆಳಗ್ಗೆ ಎದ್ದು ನೋಡುವಾಗ ಶಾಸಕರೆಲ್ಲ ಬೆಂಬಲ ವಾಪಸ್ ತಗೊಂಡಿರ್ತಾರೆ. ಅವನು ಯೋಗ ಯಾವುದೋ ಒಂದು ಪುಣ್ಯದ ಬಲದಿಂದ ಅನುಭವಿಸಬೇಕಾದ ಸೀಟ್ನಲ್ಲಿ ಕೂತು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಏನು ತಲೆಯಲ್ಲಿ ಕೂತಿರುತ್ತೆ, ಅದನ್ನು ಕನಸಿನಲ್ಲಿ ಮುಗಿಸ್ಬಿಡ್ತಾನೆ. ಎದ್ದಾಗ ಆಯ್ತಪ್ಪ ನೀನು ಕೆಲಸ ಮುಗೀತು ವಾಪಸ್ ಮನೆಗೆ ಹೋಗು ಅಂತ ಕಳಿಸ್ಕೊಡ್ತಾನೆ. ಇದು ಪುಣ್ಯ ಪಾಪಗಳನ್ನು, ಅದರ ಸುಖ ದುಃಖಗಳನ್ನು
ವ್ಯವಸ್ಥೆ ಮಾಡುವುದಕ್ಕೆ ಭೂಮಿಯಲ್ಲೇ ಸ್ವರ್ಗ ನರಕ ಅನ್ನುವ ವ್ಯವಸ್ಥೆಯನ್ನು ತೋರಿಸುವ ರೀತಿ ಹೀಗೆ ಭಗವಂತ ಬೇರೆ ಬೇರೆ ರೀತಿಯಿಂದ ನಡೆಸಿಕೊಡ್ತಾನೆ ಅಂತ ಹೇಳಿ ಏಕಃ ಪ್ರಪದ್ಯತೆ ಧ್ವಾನಂ. ಇಷ್ಟೆಲ್ಲ ಮಾಡ್ತಾನಲ್ವಾ, ಅದು ಸುಖವಾಗಲಿ ದುಃಖವಾಗಲಿ ತಗೊಂಡು ಹೋಗೋದು ಒಬ್ಬನೇ. ಸುಖ ದುಃಖಗಳನ್ನು ಮಾತ್ರ, ಬ್ಯಾಂಕ್ ಅಕೌಂಟ್ ಅಲ್ಲ, ಆಸ್ತಿ ಪತ್ರ ಅಲ್ಲ. ಏಕಮಧ್ವಾನಂ ಪ್ರಪದ್ಯತೆ ಹಿತ್ವಾ ಸ್ವಕಳೇಬರಂ. ಶರೀರವೂ ಅವನ ಜೊತೆಗೆ ಬರಲ್ಲ. ಶರೀರವೂ ಹಿತ್ವಾ, ಶರೀರವನ್ನು ಸ್ವಕಳೇಬರಂ ಹಿತ್ವಾ, ತನ್ನ ಶರೀರವನ್ನು ಬಿಟ್ಟು ಕುಶಲ ಇತರ ಪಾಥೇಯ, ಸುಖ ಅನ್ನುವ ಸ್ಪರ್ಶವೇ ಇಲ್ಲದ ದುಃಖದ ಬುತ್ತಿಯನ್ನು ಹೊತ್ತುಕೊಂಡು, ಪಾಪದ ಬುತ್ತಿಯನ್ನು ಕಟ್ಟಿಕೊಂಡು ಒಬ್ಬಂಟಿಗನಾಗಿ ನರಕದ ಮಾರ್ಗದಲ್ಲಿ ಓಡ್ತಾ ಓಡ್ತಾ ಓಡಿಸ್ತಾರೆ, ಓಡುವುದಲ್ಲ ಓಡಿಸ್ತಾ ಇರ್ತಾರೆ, ಹೋಗ್ತಾ ಇರ್ತಾನೆ ಅಂತ. ಅಲ್ಲ, ನಾನು ತಪ್ಪುಗಳನ್ನು ಮಾಡಿದ್ದೆ ಎಷ್ಟೋ ಸರ್ತಿ ನನಗೋಸ್ಕರ ಅಲ್ಲ, ನನ್ನ ಕುಟುಂಬದ ಪೋಷಣೆಗೋಸ್ಕರ. ಕುಟುಂಬದ ಪೋಷಣೆಗಾಗಿ ಮಾಡು, ನಿನಗೋಸ್ಕರ ಮಾಡು. ಅವರೇ ಬೇಕಾದರೆ ಮೊಮ್ಮಕ್ಕಳೇ ಮರಿಮಕ್ಕಳೇ ನಾಳೆ ಇಡೀ ಅವರನ್ನು ಸೇರುತ್ತೆ, ಯಾರೂ ಬಿಡಲ್ಲ ಅದನ್ನು. ಅಂದರೆ ಅದು ಅಲ್ಲಿ ತನಕನೂ ಹಿಡ್ಕೊಂಡು ಅವನನ್ನು ಕಾಡದೆ, ಮಾಡಿದ ತಪ್ಪು ಅಂತನ್ನೋದು ಹೆಸರು ಯಾರದ್ದೇ ಹೇಳಿ, ನಿನ್ನ ಇನ್ವಾಲ್ವ್ಮೆಂಟು ಆಸಕ್ತಿ ಇದೆ ಅಂತಂದಮೇಲೆ ಅದು ನಿನ್ನನ್ನು ಖಂಡಿತ ಅದು ಹಿಂಬಾಲಿಸಿಕೊಂಡು ಬಂದೇ ಬರುತ್ತೆ. ಯಾವಾಗ ಅದರಲ್ಲೂ ಭಗವಂತನ ಪ್ರಜ್ಞೆಯೇ ಇಲ್ಲದೆ ಅಧರ್ಮವೇ ಸರಿ ಅಂತ ಸಮರ್ಥಿಸಿಕೊಂಡು ಬದುಕಿದ ದ್ವೇಷದ ಧರ್ಮ ಇದೆಯಲ್ವಾ, ದ್ವೇಷದ ಆಚರಣೆಗಳಿವೆ ಅಲ್ಲ, ಇದು ನಿನ್ನನ್ನು ಯಾವತ್ತೂ ಪೋಷಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಕತ್ತಲೆಯ ದಾರಿಯ ಕಡೆಗೆ ನಿನ್ನನ್ನು ಎಳೆದು ಬಿಸಾಡುತ್ತೆ ಅಂತ. ಹೀಗೆ ಕರ್ಮಾನುಸಾರವಾಗಿ ಭೂಲೋಕಕ್ಕೆ ಬರುವಂಥದ್ದು ಮತ್ತೆ ನರಕಕ್ಕೆ ಸಾಗುವಂಥದ್ದು ಎರಡೂ ಕೂಡ ಅವನವನ ಪುಣ್ಯ ಪಾಪಗಳ ಫಲವಾಗಿ ಆತ ಅನುಭವಿಸ್ತಾನೆ ಅಂತ ಹೀಗೆ ಹೇಳಿ ಮತ್ತೆ ಮುಂದೆ ಸರಿ ಸತ್ತ, ಪಾಪಗಳನ್ನು ಅನುಭವಿಸಿದ, ನರಕಕ್ಕೆ ಹೋಗಿ ಹಾಕಿದ್ರು, ಅಲ್ಲಿ ಮತ್ತೆ ಅವನು ಏನು ಎಷ್ಟು ದಿವಸಗಳ ಕಾಲ ಅನುಭವಿಸಬೇಕು ಅದೆಲ್ಲ ಅನುಭವಿಸಿದ, ಯಾವ್ಯಾವ ಶಿಕ್ಷೆಗಳಿವೆ ಅಂತ ಮುಂದೆ 5ನೆಯ ಸ್ಕಂಧದ ಕೊನೆಯ ಅಧ್ಯಾಯದಲ್ಲಿ ಎಲ್ಲ ಥರದ ವಿಭಾಗಗಳನ್ನು 22 ತರಕದ ನರಕದ ಸ್ವರೂಪಗಳನ್ನೆಲ್ಲ ಬಿಡಿಸಿ ಹೇಳ್ತಾರೆ. ಆಯಿತು, ಅವನ ನರಕದ ದರ್ಶನ ಆಯಿತು, ಅನುಭವಿಸಿದ, ಅಥವಾ ಸ್ವರ್ಗದ ಅನುಭವ ಆಯಿತು. ಆಮೇಲೇನು? ಆಮೇಲೆ ಅದರ ವಿವರವನ್ನು ಮತ್ತೆ ಕಪಿಲ ಮಹರ್ಷಿ ಹೇಳ್ತಾನೆ. ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪಪತ್ತಯೇ ಸ್ತ್ರೀಯಾ ಪ್ರವಿಷ್ಟಂ ಉದರಂ ಪುಂಸೋ ರೇತಃ ಕಣಾಶ್ರಯ. ಶರೀರದಲ್ಲಿ ಇದ್ದಾಗ ಕೆಲವೊಂದೆಲ್ಲ ಬಯಸಿ ಆಗದೆ ಉಳಿದದ್ದು ಅನ್ನುವುದು ಆ ಶರೀರ ಬಿಟ್ಟು ಹೋಗುವ ಕಾಲದ ತನಕದ ಬಾಕಿ ಏನು ಆಯುಷ್ಯ ಇರುತ್ತೆ ಅದನ್ನು ಇಲ್ಲೇ ಕಳೀತಾ ಇರ್ತಾನೆ. ಅದು ಒಂಥರ ಪ್ರೇತ ಅಂದರೆ ಆ ಅರ್ಥದಲ್ಲಿ ಹೇಳೋದು. ಸಂಸ್ಕೃತದಲ್ಲಿ ಪ್ರೇತ ಅಂದರೆ ಶರೀರವನ್ನು ಚೆನ್ನಾಗಿ ಬುದ್ಧಿಪೂರ್ವಕವಾಗಿ ಬಿಟ್ಟವನು ಅಂತ ಅರ್ಥ. ಉಪನಿಷತ್ತುಗಳಲ್ಲಿ ಪ್ರೇತ ಅನ್ನುವ ಶಬ್ದವನ್ನು ಮುಕ್ತರು ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಆದರೆ ಲೋಕದಲ್ಲಿ ನಾವು ಬಳಸುವಂಥದ್ದೇನು ಅಂತಂದರೆ ಬಿಟ್ಟವರು, ಶರೀರವನ್ನು ಬಿಟ್ಟವರು. ಆದರೆ ನರಕಕ್ಕೂ ಸ್ವರ್ಗಕ್ಕೂ ಎಲ್ಲಿಗೂ ಹೋಗಿಲ್ಲ. ಯಾಕೆಂದರೆ ಶರೀರದ ಜೊತೆಗಿನ ಸಂಬಂಧ ಇದ್ದ ಆ ಆಯುಷ್ಯವನ್ನು ಬಿಟ್ಟು ಅದಕ್ಕಿಂತ ಮೊದಲೇ ಶರೀರದಿಂದ ಹೊರಗೆ ಬಂದಿದ್ದಾರೆ. ಏನೋ ಅನರ್ಥ ಮಾಡಿಕೊಂಡು ಏನೋ ಅವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ದಾರೆ. ಆ ಸ್ಥಿತಿಯಲ್ಲಿ ಇದ್ದವನಿಗೆ ಶರೀರ ಇರುತ್ತೆ, ಎಲ್ಲ ವ್ಯಕ್ತಿಗಳು ಕಾಣಿಸ್ತಿರ್ತಾರೆ, ಯಾವುದನ್ನು ಅನುಭವಿಸ್ಲಿಕ್ಕಾಗ್ತದೆ. ಆ ಕಾರಣದಿಂದಲೇ ಕೆಲವೊಮ್ಮೆ ನಮಗೆ ಅನ್ನಿಸ್ಬೋದು ಏನು ಅಂದರೆ ಈ ಶರೀರದಲ್ಲಿದ್ದಾಗ ಒಂಥರ ಸಿಕ್ಕಾಕೊಂಡಾಗಿರುತ್ತೆ. ಹೌದದು ಸಿಕ್ಕಾಕೊಂಡದ್ದೇ. ಆದರೆ ಈ ಶರೀರದಿಂದ ಹೊರಗೆ ಹೋದ್ಮೇಲೆ ಎಲ್ಲ ನೋಡ್ಬೋದು, ಎಲ್ಲ ಕೇಳ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಎಣಿಸಿದರೆ ಸೀದಾ ಬದ್ರಿ ತನಕನೂ ಹೋಗ್ಬೋದು. ಅದೇ ಚಂದ ಅಲ್ವಾ ಅಂತ ನಮಗೆ ಒಂದು ಸರ್ತಿ ಅನಿಸುತ್ತೆ. ಆಯಿತು, ಬದ್ರಿ ತನಕ ಹೋಗ್ತೀರಿ, ಏನು ಮಾಡ್ತೀರಿ ಅಲ್ಲಿ? ಒಂದು ಹನಿ ನೀರು ತೆಗೆದು ಹಾಕ್ಲಿಕ್ಕಾಗಲ್ಲ. ಕರ್ಮ ದೇಹದಿಂದ ಮಾಡಬೇಕಾದದ್ದೇನಿದೋ ಅದು ಮಾಡಿದ್ರೇ ಮನಸ್ಸಿನ ಕರ್ಮಗಳಿಗೆ ವಾಚಿಕವಾದ ಕರ್ಮಗಳಿಗೆ ಅರ್ಥ ಬರುತ್ತೆ. ಶರೀರವೇ ಇಲ್ಲದ ಮೇಲೆ ಮಾತು ಹೊರಡುವುದಿಲ್ಲ. ಯಾಕಂದರೆ ಮಾತಾಡಿದರೂ ಯಾರಿಗೂ ಕೇಳುವಂಥದ್ದು ಅಲ್ಲ. ಮತ್ತು ಮನಸ್ಸಿನಿಂದ ಎಷ್ಟು ಮಾಡಿದರೆ ಅದಕ್ಕೊಂದು ಸಣ್ಣ ಫಲ ಇದೆ. ಮನಸ್ಸಿನಿಂದ ಮಾಡಿದ ಕೆಲಸಕ್ಕೆ ಫಲ ಇದೆ, ಇಲ್ಲ ಅಂತಿಲ್ಲ. ಆದರೆ ಅದು ಕಾರ್ಯರೂಪಕ್ಕೆ ಬಂದಾಗ ಅದು ಪೂರ್ಣ ಆಗೋದು. ಮನಸ್ಸಿನಲ್ಲಿದ್ದದ್ದು ಮಾತಿಗಿಳಿದು, ಮಾತಿನಲ್ಲಿದ್ದದ್ದು ಕರ್ಮಕ್ಕೆ ಬಂದರೆ ಕ್ರಿಯೆ ಪೂರ್ತಿ ಆಯಿತು ಅಂತ ಲೆಕ್ಕ. ಇದು ಕೇವಲ ಮನಸ್ಸಿನಲ್ಲಿ ತಿಳ್ಕೊಂಡು ಎಷ್ಟೋ ಸರ್ತಿ ಅನಿಸೋದುಂಟು, ಎಲ್ಲ ಮನಸ್ಸಿನ ಮಂಡಿಗೆ ಆದರೆ ಏನು ಉಪಯೋಗ? ಒಂದು ಸರ್ತಿ ಆದರೂ ಅದು ನಮ್ಮ ಎದುರುಗಡೆ ಕ್ರಿಯೆಗೆ ಕಾರ್ಯರೂಪಕ್ಕೆ ಬರುವುದಕ್ಕೆ ಸಿಗಬೇಕಲ್ವಾ ಅಂತ ನಾವು ಹೇಳುವುದುಂಟು. ಹಾಗೆ ತಿರುಗ್ತಾ ಇರ್ತಾನೆ. ಆಯುಷ್ಯ ಮುಗಿದ ಮೇಲೆ ಮತ್ತೆ ಮಕ್ಕಳು ಸರಿಯಾದ ಸದ್ಗತಿಗೆ ಬೇಕಾದ ಕರ್ತವ್ಯಗಳನ್ನು ನಿರ್ವಹಿಸಿದರು ಅಂದರೆ ಮತ್ತೆ ನರಕಕ್ಕೋ ಸ್ವರ್ಗಕ್ಕೋ ಎಲ್ಲೋ ಹೋಗ್ತಾನೆ. ಅಲ್ಲಿ ಮುಗಿಸಿ ಪುಣ್ಯದ ಈ ಅಕೌಂಟ್ ಮುಗಿದ ತಕ್ಷಣ ಮತ್ತೆ ಕೆಳಕ್ಕೆ ಗೆಳೆದು ಹಾಕಿಬಿಡ್ತಾರೆ. ತಿರುಗ್ತಾ ಇರ್ತಾನೆ ಆಕಾಶದಲ್ಲಿ. ಮಳೆಯಲ್ಲಿ ಬರ್ತಾನೆ, ಬೆಳೆಯಲ್ಲಿ ಬರ್ತಾನೆ, ಮತ್ತೆ ಯಾವುದೋ ಆಹಾರದಲ್ಲಿ ಬರ್ತಾನೆ, ಯಾವುದೋ ನಾಯಿ ತಿಂದು ಬಿಡುತ್ತೆ, ಏನು ಉಪಯೋಗ ಆಗಲ್ಲ. ಮತ್ತೆ ಮಲದಲ್ಲಿ ಸೇರ್ತಾನೆ,
ಮತ್ತೆ ಯಾವುದೋ ಭೂಮಿಯಲ್ಲಿ ಸೇರ್ತಾನೆ, ಇನ್ಯಾವುದೋ ಬೆಳೆ ಆಗ್ತಾನೆ. ಈ ಚಕ್ರ ಜೀವಕ್ಕೆ ನಾನು ಯಾವುದಾದ್ರೂ ಒಂದು ಶರೀರವನ್ನು ಪ್ರವೇಶಿಸಿ ದೇಹ ಬರಬೇಕು 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 ಅಂತ ನಿರಂತರ ಆಸೆ ಪಡ್ತಾ ಇರುತ್ತೆ. ಆದರೆ ಎಲ್ಲ ಒಂದು ಲಾಸ್ಟ್ ಮೂಮೆಂಟಲ್ಲಿ ತಪ್ಪಿ ಹೋಗ್ತಾ ಇರುತ್ತೆ. ಅಥವಾ ತಪ್ಪು ಹೋಗುವುದಕ್ಕೆ ಕಾರಣವಾದ ಎಲ್ಲ ಥರದ ಪರಿಸ್ಥಿತಿಯಲ್ಲೂ ಅದು ಹೊರಕ್ಕೆ ಬೀಳ್ತಾ ಇರುತ್ತೆ. ಯಾಕೆಂದರೆ ಮುನ್ನುಗ್ಗುವವರು ತುಂಬ ಜನ ಇರ್ತಾರೆ. ಇವರ ಹಾಗೆ ಕೋಟ್ಯಂತರ ಜೀವಿಗಳು ನಿರಂತರ ಆ ಶರೀರವನ್ನು ಪಡೆಯುವ ದಾರಿಯಲ್ಲಿ ಇವರಿಗೆ ಸ್ಪರ್ಧಿಗಳಾಗಿ ನಿಂತಿರ್ತಾರೆ. ಹಾಗಾಗಿ ನಿರಂತರ ಇದು ಸಾಕ್ತಾನೇ ಇರುತ್ತೆ. ಯಾವುದೋ ಒಂದು ಪ್ರಸಂಗದಲ್ಲಿ ಕರ್ಮಣ ದೈವತಂತ್ರೇಣ, ಇವನಿಗೊಂದು ಬಲವಾದ ಕರ್ಮ ಇದೆ ಶರೀರ ಬರಬೇಕು ಅಂತ, ಅದರ ಜೊತೆಗೆ ದೈವತಂತ್ರ ಪರಮಾತ್ಮನ ಇಚ್ಛೆಯೂ ಬಂತು. ಓಹ್, ಇವನನ್ನು ಒಂದು ಸರ್ತಿ ಶರೀರದಲ್ಲಿ ಇಟ್ಟು ಬೆಳೆಸಬೇಕು ಅಂತ ಯೋಚನೆ ಬಂತು. ಆಗ ಆ ಜಂತು ಜೀವನು ದೇಹೋಪಪತ್ತಯೇ, ದೇಹವನ್ನು ಪಡೆಯುವುದಕ್ಕಾಗಿ ಅದು ಆಗ ಹೇಳಿದಂತೆ ಆಕಾಶದಲ್ಲಿರ್ತಾನೆ, ಮೋಡದಲ್ಲಿ ಸೇರ್ತಾನೆ, ಅದು ನೀರಾಗುತ್ತೆ, ನೀರಾಗಿ ನೆಲಕ್ಕೆ ಮಳೆ ಆಗುತ್ತೆ, ಮಳೆಯಾಗಿ ಯಾವುದೋ ಬೆಳೆಯಾಗುತ್ತೆ, ಬೆಳೆಯಾದದನ್ನು ಒಂದು ಹಸು, ಅದಕ್ಕಾದರೂ ಹಸು ಬೇಕು, ಹಾಲಾಗಿ ಬಂದಾಗಲೇ ಅದು ಪೂರ್ಣವಾಗಿ ಅಂದರೆ ಮನುಷ್ಯ ಶರೀರಕ್ಕೆ ಬೇಕಾದಂತೆ ಅಲ್ಲಿಂದ ಅದು ಹೊರಕ್ಕೆ ವ್ಯಕ್ತವಾಗುವುದಕ್ಕೆ ಕಾರಣ. ಉಳಿದಂತೆ ಗಿಡವಾಗಬಹುದು, ಆ ಗಿಡದಲ್ಲೇ ಹುಟ್ಟಬೇಕು ಅಂತಿದ್ದಾಗ ಕಟ್ಟು ಮಾಡಿ ಅದನ್ನು ಇನ್ನೊಂದು ಕಡೆ ಕಸಿ ಮಾಡಿ ನೆಡ್ತಾನೆ, ಅಲ್ಲಿ ಬಂತು. ಅದಕ್ಕೆ ಮತ್ತೆ ಗರ್ಭ ಪ್ರವೇಶ ಇತ್ಯಾದಿಗಳು ಇಲ್ಲವೇ ಇಲ್ಲ. ಈ ಮನುಷ್ಯ ಪ್ರಾಣಿಗಳ ಶರೀರ ಬಿಟ್ಟರೆ ಉಳಿದವು ಕಡೆಗಳಲ್ಲಿ ಈಗ ಜರ್ಮ್ಸ್ ಆಗಿ ಹುಟ್ಟಬಹುದು, ಅಥವಾ ಇನ್ನೇನೋ ಕ್ರಿಮಿಗಳಾಗಿ ಹುಟ್ಟಬಹುದು, ಏನು ಗೊಬ್ಬರದಲ್ಲಿ ಹುಟ್ಟಿ ಬರುತ್ತೆ, ಗೊಬ್ಬರದಲ್ಲಿ ಹುಟ್ಟಿ ಮತ್ತೆ ಅದು ಮಣ್ಣಾಗಿ ಮತ್ತೆ ಸತ್ತೋಗುತ್ತೆ, ಹೆಚ್ಚು ದಿವಸ ಆಯುಷ್ಯ ಇರಲ್ಲ. ಆದರೆ ಕರ್ಮದಲ್ಲಿ ಮಾಡಿದ ತಪ್ಪುಗಳಿಗೆ ಇದೆಲ್ಲ ಕೆಲವೊಮ್ಮೆ ವರಾಹವಾಗಿ, ಕೆಲವೊಮ್ಮೆ ಹಂದಿ ಅಂದರೆ ಚೇಳಾಗಿ, ಕೆಲವೊಂದು ಸರ್ತಿ ಇನ್ನೇನೋ ಆಗಿ ನೂರಾರು ಜನ್ಮಗಳನ್ನು ತಾಳ್ತಾ 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 ಹಸುವಿನ ಶರೀರವನ್ನು ಪ್ರವೇಶ ಮಾಡಿದಾಗ ಹಾಲಾಗಿ ಅದು ಬದಲಾಗುತ್ತೆ. ಅದನ್ನು ಯಜ್ಞದಲ್ಲಿ ಸ್ವೀಕರಿಸಿದ, ಯಜ್ಞ ಅಂತಲೇ ಆಗಬೇಕಾಗಿಲ್ಲ, ಸ್ವೀಕರಿಸಿದ ಪದಾರ್ಥವಾಗಿ ಹಾಲಾಗಿ ಗಂಡಿನ ಶರೀರವನ್ನು ಪ್ರವೇಶ ಮಾಡುತ್ತೆ. ಅಲ್ಲಿಂದ ಸ್ತ್ರೀಯಾ ಪ್ರವಿಷ್ಟ ಉದರಂ, ಅಲ್ಲಿಂದ ಹೆಣ್ಣಿನ ಶರೀರವನ್ನು ರೇತಃ ಕಣಾಶ್ರಯ ಪುಂಸಃ, ರೇತಸ್ಸಿನಲ್ಲಿ ಸೇರಿಕೊಂಡು ಹೆಣ್ಣಿನ ಶರೀರದೊಳಗೆ ಹೋಗ್ತಾನೆ. ಹಾಗೆ ಹೋಗುವಾಗಲೂ ಆ ರೇತಸ್ಸಿನ ಕಣದಲ್ಲಿ ಇವನು ಒಬ್ಬನೇ ಇರುವುದಲ್ಲ, ಅಲ್ಲೂ ಲಕ್ಷಾಂತರ ಜೀವಿಗಳು ಆ ಶರೀರವನ್ನು ಪಡೆಯುವುದಕ್ಕೆ ಅಲ್ಲಿ ಹೋರಾಟ ಇರುತ್ತೆ. ಅದರಲ್ಲಿ ಯಾವುದೋ ಒಂದಕ್ಕೆ ಆ ಗರ್ಭಾಶಯದಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಯಾವುದರ ಕರ್ಮ ಗಟ್ಟಿ ಇದೆ, ಯಾವುದಕ್ಕೆ ದೈವದ ತಂತ್ರ ಇದೆ, ಬಲ ಇದೆ, ಅದರಲ್ಲಿ ಉಳ್ಕೊಳ್ಳುತ್ತೆ. ಕೆಲವೊಂದು ಸರ್ತಿ 2 ಉಳಿಬೋದು, ಕೆಲವೊಂದು ಸರ್ತಿ 3 ಉಳಿಬೋದು. ಇದೆಲ್ಲ ಅವಳಿ ಇತ್ಯಾದಿಗಳಲ್ಲಿಗೆಲ್ಲ ಕಾರಣ ಆಗುತ್ತೆ. ಒಟ್ಟಂತೂ ಒಂದಾದ ಮೇಲೆ ಒಂದು ತಡೆಗಳು ಬರ್ತಾನೇ ಇರುತ್ತೆ. ಇಷ್ಟೆಲ್ಲ ಆಗಿ ಅಲ್ಲಿಗೆ ಹೋಗಿಯೂ ಕೂಡ ಅದು ಪಾತ ಆಗಬಹುದು, ನಾಶ ಆಗಬಹುದು, ಅಥವಾ ಅಲ್ಲಿ ಉಳ್ಕೊಳ್ಳಿಕ್ಕೆ ಆಗದೆ ಅದು ಸುಟ್ಟೆ ಅಥವಾ ನಷ್ಟವೇ ಆಗಬಹುದು. ಇದೆಲ್ಲದರ ಮಧ್ಯದಲ್ಲಿ ಭಗವಂತನ ದೃಷ್ಟಿಗೆ ಬಿದ್ದರೆ ಅವನು ಉಳಿತಾನೆ. ಆಯಿತು, ಉಳಿಯಿತು. ಕಲಲಂ ತ್ವೇಕರಾತ್ರೇಣ, ಒಂದು ರಾತ್ರಿ ಅದು ಆ ಗರ್ಭಾಶಯದಲ್ಲಿ ಉಳಿಯಿತು ಅಂತಂದರೆ ಆಗ ಅದು ನೆತ್ತರಿನ ಜೊತೆಗೆ ಸೇರಿ ಮಿಶ್ರವಾದಂತಹ ಒಂದು ದ್ರವ್ಯವಾಗುತ್ತೆ. ಪಂಚರಾತ್ರೇಣ ಬುದ್ಬುದಂ, 5 ರಾತ್ರಿಗಳು ಹಾಗೆ ಕಳೆದಾಗ ಒಂದು ರೀತಿ ನೊರೆಯಾದ ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ತಿರುಗಿಸಿದರೆ ಪದಾರ್ಥವನ್ನು, ಬೆಣ್ಣೆಯನ್ನು, ಅದೊಂಥರ ನೊರೆಯಾಗಿ ಬರುತ್ತೆ. ಹಾಗೆ ಈ ಶರೀರದಲ್ಲಿ ಆ ನೆತ್ತರು ಶುಕ್ರ ಶೋಣಿತೆಗಳು ಮಿಕ್ಸ್ ಆದದ್ದು ಒಳಗಿನಿಂದ ನೊರೆ ಪದಾರ್ಥವಾಗಿ ನಿಲ್ಲತ್ತೆ. ದಶಾಹೇನತ ಕರ್ಕಂಧೂ, 10 ದಿವಸಗಳಾದಾಗ ಒಂದು ಥರ ಬೋರೆಯ ಹಣ್ಣಿನಂತೆ ಒಂದು ಆಕೃತಿಗೆ ಬಂದು ನಿಲ್ಲತ್ತೆ, ಒಂದು ಮುದ್ದೆ ಆಗುತ್ತೆ. ಪೇಷ್ಯಂಡಂ ವಾ ತತಃ ಪರಂ, ಹಾಗೆ ಅದು ತಿಂಗಳು ಹತ್ತಿರ ಬರುವ ಹಾಗೆ ನಿಧಾನಕ್ಕೆ, ಅಕಸ್ಮಾತ್ ಅದು ಪ್ರಾಣಿಯ ಶರೀರವಾಗಿದ್ದರೆ ಒಂದು ರೀತಿ, ಪಕ್ಷಿಗಳ ಶರೀರವಾಗಿದ್ದರೆ ಅಲ್ಲಿ ಅದು ಅಂಡ ಅಂದರೆ ಮೊಟ್ಟೆ ಆಗುವುದಕ್ಕೆ ಕಾರಣವಾದ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಅದಕ್ಕೆ ಮೊಟ್ಟೆ ಆಗುತ್ತೆ. ಅದು ಗಟ್ಟಿಯಾಗುವುದೇನಿದೆ ಅದರ ಹೊರಗೆ ಒಂದು ಪೊರೆ ಬರುತ್ತೆ, ಕವರಾಗಿ ಅದು ನಿಂತ್ಕೊಂಡು ಬಿಡುತ್ತೆ. ಉಳಿದಂತೆ ಆದರೆ ಜರಾಯುವಿನಿಂದ ಆವೃತವಾದ ಶರೀರ, ಪೇಶಿ ಮಾಂಸದ ಮುದ್ದೆಯಾಗಿ ಸ್ವಲ್ಪ ಗಟ್ಟಿಯಾಗಿ ಪೇಶಿಯಾಗಿ, ಪೇಶ ಅಂದರೆ ಚೆನ್ನಾಗಿ ಪಿಷ್ಟ, ಚೆನ್ನಾಗಿ ಹಿಟ್ಟಿನಂತೆ ಕಲಸಿ ಮಾಡಿದಂಥ ಒಂದು ಮಣ್ಣಿನ ಅಥವಾ ಹಿಟ್ಟಿನ ಉಂಡೆ ಅಂತ ಆಗುತ್ತೆ. ಮಾಸೇನತು ಶಿರೋದ್ವಾಭ್ಯಾಂ ಬಾಹ್ವಂಗ್ರ್ಯಾದ್ಯಂಗ ವಿಗ್ರಹ ನಖಲೋಮಾಸ್ತಿ ಚರ್ಮಾಣಿ ಲಿಂಗಚ್ಛಿದ್ರೋ ಉದ್ಭವ ಸ್ತ್ರಿಭಿ. ಮಾಸೇನತು ಶಿರಃ, ಒಂದು ಮಾಸ ಆಗುವಾಗ ತಲೆ ಮೊದಲು, ಅದಕ್ಕೆ ಉತ್ತಮ ಅಂಗ ಅಂತ ಹೆಸರು ಈ ಕಾರಣಕ್ಕೂ ಕೂಡ. ದೇಹದಲ್ಲಿ ಎಲ್ಲದಕ್ಕಿಂತ ಮೊದಲು
ಮೂಡುವುದು ಯಾವುದು ಅಂದರೆ ಪಿಂಡದಲ್ಲಿ, ಆ ಉಂಡೆಯಲ್ಲಿ ಮೂಡುವುದು ತಲೆ. ಹಾಗಾಗಿ ಮಾಸೇನತು ಶಿರಃ. ದ್ವಾಭ್ಯಾಂ 2 ತಿಂಗಳಾಗುವಾಗ ಬಾಹು ಅಂಗ್ರಿ, ಪಾದಗಳು ಮತ್ತು ತೋಳುಗಳು 2 ಹುಟ್ಟಿಕೊಳ್ಳುತ್ತವೆ. ಒಂದು ರೀತಿಯಲ್ಲಿ ಅಂಗವಿಗ್ರಹ, ಉಳಿದಂತೆ ಒಂದು ವಿಗ್ರಹದ ಆಕೃತಿ, ಕೈ, ಕಾಲು, ಹೊಟ್ಟೆ, ತಲೆ, ಈ ರೀತಿಯಾದ ಒಂದು ರೂಪಕ್ಕೆ ಬಂದು ನಿಲ್ಲತ್ತೆ. ಅಂದರೆ ಶರೀರದ ಅವಯವಗಳಿಂದ ಕೂಡಿದ ನಿರ್ಮಾಣ ಆಯಿತು. ನಖಲೋಮಾಸ್ತಿ ಚರ್ಮಾಣಿ ಲಿಂಗ ಛಿದ್ರೋದ್ಭವ ಸ್ತ್ರಿಭಿ. 3 ತಿಂಗಳಾಗುವಷ್ಟರಲ್ಲಿ ಆ ಬೆರಳುಗಳು ಸೀಳಿಕೊಳ್ತವೆ, ಅದರಲ್ಲಿ ಉಗುರುಗಳು ಬರ್ತವೆ, ಮೈಯಲ್ಲಿ ರೋಮಗಳು ಹುಟ್ಟಿಕೊಳ್ಳುತ್ತವೆ. ಅದರ ಮಧ್ಯದಲ್ಲಿ ಮಾಂಸದ ಮುದ್ದೆಯಂತೆ ಇದ್ದ ಜಾಗದಲ್ಲಿ ಅದು ಗಟ್ಟಿಯಾಗಿ ಮಧ್ಯದ ಭಾಗದಲ್ಲಿ ಇರಬೇಕಾದ ಮೂಳೆ, ಅಸ್ಥಿ, ಆಮೇಲೆ ಚರ್ಮ, ಇಷ್ಟು 3 ತಿಂಗಳಾಗುವಾಗ ಹುಟ್ಟಿಕೊಳ್ಳುತ್ತೆ. ಈ 2 ತಿಂಗಳ ಆಗುವ ಸಂದರ್ಭದಲ್ಲೇ ಹೃದಯದ ಬಡಿತದ, ಯಾಕೆಂದರೆ ಎದೆಗೂಡು ನಿರ್ಮಾಣ ಆಯಿತು ಅಂತಂದಾಗಲೇ ಆ ಹೃದಯದ ಪರಿಚಲನೆ, ರಕ್ತದ ಪರಿಚಲನೆಗೆ ಬೇಕಾದಂತಹ ಕೆಲಸ, ಮೊದಲ ಈ ಸ್ಟಾರ್ಟರ್ ಇರುತ್ತಲ್ಲ ಗಾಡಿಯಲ್ಲಿ, ಅದೊಂದು ಸರ್ತಿ ಗಾಡಿ ಮುಂದೆ ಹೋಗ್ಲಿಕ್ಕೆ ಒಂದು ಪಿನ್ಸ್ಟನ್ ಇರುತ್ತಲ್ಲ, ಅದು ಕಟ್ ಮಾಡಿ ಕೆಲಸ ಮಾಡುವ ಹಾಗೆ ಒಳಗಿನಿಂದ ಒಂದು ಸ್ಪಾರ್ಕ್ ಈ ಶರೀರಕ್ಕೆ ಚಲನೆಗೆ, ಅಲ್ಲಿ ತನಕ ಅದು ಮುದ್ದೆ ಅಷ್ಟೇ. ಇದು ಈ ಹೃದಯದ ಭಾಗಕ್ಕೆ ಬೇಕಾದ ಒಂದು ಮೊದಲಿನ ಕಿಕ್ ಸ್ಟಾರ್ಟ್ ಒಳಗಿಂದ ಅದು ಈ ಉಳಿದದೆಲ್ಲ ರೆಡಿ ಇದೆ, ಬೇಕಾದು ಮಾಡ್ತಾರೆ. ಇದು ಮಾತ್ರ ಯಾರು ಕೊಡೋದು, ಹೇಗೆ ಕೊಡೋದು, ಎಲ್ಲಿಂದ ಕೊಡೋದು, ಇದೊಂದು ಅರ್ಥ ಆಗಲಿಲ್ಲ. ಹೃದಯವನ್ನು ಬೇಕಾದರೂ ಮೆಷಿನನ್ನೇ ತಂದು ನಿಮ್ಮನ್ನು ಉಸಿರಾಡಿಸ್ತಾ ರಕ್ತ ಪರಿಚಲನೆ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಯೂ ಆಗೋಗಿದೆ ಇವತ್ತು. ಆದರೆ ಈ ಹೃದಯವನ್ನು ಸಿದ್ಧ ಮಾಡಿದ ಮೇಲೆ ಅದರಲ್ಲಿ ಒಂದು ಜೀವವನ್ನು ತಂದು ಅದು ಟಿಕ್ 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 ಅನ್ನೋ ಹಂಗೆ ಮಾಡೋದು ಹೇಗೆ ಅನ್ನೋದು ಇಲ್ಲಿ ತನಕ ಅವ್ರಿಗೆ ಗೊತ್ತಾಗಿಲ್ಲ. ಉಳಿದಂತೆ ಏನು ಬೇಕಾದರೂ ವಿಜ್ಞಾನದಲ್ಲಿ ಸಿದ್ಧ ಆಗಿದೆ. ಚರ್ಮ ಬೇಕಾ, ನಿಮ್ಗೆ ಚರ್ಮ ತರಬಹುದು, ರಕ್ತ ಬೇಕಾ, ರಕ್ತ ತರಬಹುದು, ಮೂಳೆ ಬೆಳೆಸಬೇಕು. ಅಂದರೆ ಒಂದು ಬೇಕು, ನಿಮ್ಮ ಒಂದು ಸ್ಯಾಂಪಲ್ ಇಲ್ಲದೆ ಏನೂ ಇಲ್ಲದೆ ಸೃಷ್ಟಿ ಮಾಡಲಿಕ್ಕೆ ಬರೋಲ್ಲ. ಒಂದೇನೋ ಇದ್ದದ್ದನ್ನು ತೆಗೆದುಕೊಂಡು ಇನ್ನೊಂದನ್ನು ತಯಾರು ಮಾಡೋದು, ಹೃದಯದಲ್ಲೂ ಹಾಗೇ ಅದನ್ನು ಬೆಳೆಸಲಿಕ್ಕಾಗುತ್ತೆ. ಆದರೆ ಇಷ್ಟೆಲ್ಲ ಮಾಡಿದ ಮೇಲೂ ಅದರ ಒಳಗೊಂದು ಈ ಸ್ಪಂದ ಉಂಟಾಗುವುದಕ್ಕೆ ಕಾರಣವಾದ ಶಕ್ತಿಯನ್ನು ಹೇಗೆ ತುಂಬುವುದು, ಇದು ಇಲ್ಲಿ ತನಕ ಗೊತ್ತಾಗದ ಸಂಗತಿ. ಆದ್ದರಿಂದ ನಾವು ಇನ್ನೂ ಕೂಡ ಸ್ವಲ್ಪ ನಂಬಿಕೊಂಡು ಎಲ್ಲದರ ಜೊತೆಗೆ ಬದುಕಲಿಕ್ಕೆ ಆಗ್ತಾ ಇದೆ. ಲಿಂಗ ಛಿದ್ರ, ಅದರ ಈ 3 ತಿಂಗಳಾಗುವಾಗಲೇ ಅದು ಹೆಣ್ಣೋ ಗಂಡೋ ಅನ್ನುವ ಸ್ಥಿತಿಯ ಲಿಂಗ ಗೊತ್ತಾಗುತ್ತೆ. ಇದು 3 ತಿಂಗಳಾಗುವಾಗ ಇಂದ್ರಿಯ ದ್ವಾರಗಳು ತೆರೆದುಕೊಳ್ತವೆ. ಚತುರ್ಭಿರ್ಧಾತವ ಸಪ್ತ ಪಂಚಭಿಕ್ಷುತೃಡುದ್ಭವ ಷಡ್ಭಿರ್ಜರಾಯುಣಾವೀತ ಕುಕ್ಷೋ ಭ್ರಾಮ್ಯತಿ ದಕ್ಷಿಣೆ. ಈ ಚಿಂತನೆ ನಿನ್ನೆಯೋ ಮೊನ್ನೆಯೋ ಎಲ್ಲೋ ಹೇಳಿದ್ದಲ್ಲ, ಸುಮಾರು 6,000-7,000 ವರ್ಷದ ಹಿಂದಿನ ಟೆಕ್ಸ್ಟ್ ಬುಕ್ ಇದು. ಆವಾಗದಿಂದ ಹೀಗೆ ನಡ್ಕೊಂಡು ಬಂದು ಇದನ್ನೇನು ಪ್ರೂವ್ ಮಾಡಬೇಕಾಗಿಲ್ಲ. ನಿಮ್ಮ ಭಾಗವತ ಎಷ್ಟು ಹಳೆಯದು ತೋರಿಸಿ ಅಂತ ಎಲ್ಲರಿಗೂ ನಂಬಿಕೊಂಡು, ನೀವು ಅಲ್ಲ ಅಂತ ಹೇಳೋರು ಪ್ರೂವ್ ಮಾಡಿ ಇದು ಅಷ್ಟು ಹಳೇದಲ್ಲ ಅಂತ. ನಮಗೆಲ್ಲರಿಗೂ ನಮ್ಮ ಅಜ್ಜನೂ ಅದೇ ಹೇಳಿದ್ದು, ನಮ್ಮ ಪಿಜ್ಜನು, ನಮ್ಮ ಮುತ್ತಜ್ಜನು ಎಲ್ಲರೂ ಹೇಳಿದ್ದು. ಈ ವಿಷಯದಲ್ಲಿ ನಮಗೆ ಸಂದೇಹ ಇಲ್ಲ. ಇದು ಕೇವಲ ಯಾವುದೋ ಒಂದು ಮನೆಯಲ್ಲಿದ್ದ ಸಂಗತಿ ಆದರೆ ನೀವು ಆಕ್ಷೇಪ ಮಾಡೋದು ಸರಿ. ದೇಶಾದ್ಯಂತ ಈ ಟೆಕ್ಸ್ಟ್ ಬುಕ್ ಇನ್ನೂ ಕೂಡ ಹೀಗೆ ಉಪದೇಶಕ್ಕೆ ಅರ್ಹವಾಗಿ ಸಿಕ್ಕಿದೆ ಅಂತಂದ ಮೇಲೆ ಇದು ಯಾವುದು ಕೂಡ ಮಧ್ಯದಲ್ಲಿ ಯಾರೋ ಸೇರಿಸಿದ್ದು ಏನು? ಇಡೀ ದೇಶದಲ್ಲಿರುವ ಕೋಟಿಗಟ್ಟಲೆ ಬುಕ್ಕಲ್ಲಿ ಎಲ್ಲರೂ ಬಂದು ಎಲ್ಲದರಲ್ಲೂ ಸೇರಿಸ್ಲಿಕ್ಕಾಗತ್ತಾ? ಕೆಲವೊಂದು ಸರ್ತಿ ಕೆಲವರದ್ದು ವಾದಕ್ಕೆ ಅದು ಯಾರೋ ಸೇರಿಸಿರ್ಬೋದು, ಆಮೇಲೆ ನಾವು ಮಾಡಿದ ಸಂಶೋಧನೆಯನ್ನು ನೋಡಿ ಇದರಲ್ಲಿ ಜೋಡಿಸಿರ್ಬೋದು. ಅಲ್ಲ ಪುಣ್ಯಾತ್ಮ, ನಿಮಗೆ ಇನ್ನೂ ಈ ವಿಷಯದಲ್ಲಿ ಎಷ್ಟೋ ವಿಷಯದಲ್ಲಿ ಕನ್ಫ್ಯೂಷನ್ನಲ್ಲೇ ಇದ್ದೀರಿ. ನೀವು ಇದನ್ನು ಹೇಳಲ್ಲ. ಇಷ್ಟೆಲ್ಲ ನೀವು ಹೇಳೋದನ್ನೆಲ್ಲ ನಾವು ಹೇಳಬೇಕು ಅಂತ ಯಾಕೆ? ನಿಮ್ಗೆ ಅಷ್ಟೆಲ್ಲ ಉಪಕಾರ ಮಾಡುವ ಯೋಚನೆ ನಮಗಂತೂ ಇರಲಿಲ್ಲ. ಅದರಿಂದಾಗಿ ಇದರ ಅಂತರಂಗದ ಶಕ್ತಿ ಏನು ಅನ್ನೋದನ್ನು ತಿಳಿಯುವ ಹಾಗೆ 4 ಮಾಸಗಳು ಕಳೆಯುವಾಗ ಧಾತವಃ, ಧಾತು ಅಂದರೆ ಉಳಿದಂತೆ ರಕ್ತ, ಮಾಂಸ, ಸ್ನಾಯು, ನರಮಂಡಲಗಳು ಇದೆಲ್ಲ ಕೂಡ. ಯಾಕೆಂದರೆ ಮೇಯ್ನ್ ಆದದ್ದು ಬೋನ್ ಅನ್ನೋದು ಈಗ ಹಿಂದೆ ಹೇಳಿ ಆಯಿತು. ಅದರ ಹೊರಭಾಗದ್ದು ಚರ್ಮ. ಇದರ ಮಧ್ಯದಲ್ಲಿ ಒಳಗೇನಿದೆ ಇನ್ನು ಉಳಿದದ್ದೆಲ್ಲ ತುಂಬಿಕೊಳ್ತಾ ಹೋಗಬೇಕು. ಅಂತಹ ಧಾತುಗಳು ಹುಟ್ಟಿದವು, ಸಪ್ತಧಾತವಃ. ಇನ್ನು ಪಂಚಭಿಹಿ 5ನೇ ತಿಂಗಳಾಗುವಾಗ ಕ್ಷುತ್ ತೃಟ್. ಕ್ಷುತ್ ಅಂದರೆ ಹಸಿವು, ತೃಟ್ ಅಂದರೆ ಬಾಯಾರಿಕೆ. ಹಸಿವು ಬಾಯಾರಿಕೆಗಳು ನಿಧಾನಕ್ಕೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಅಲ್ಲಿ ತನಕ ಅವುಗಳಲ್ಲಿ ಹೆಚ್ಚು ಸ್ಪಂದ ಇರುತ್ತೆ, ಆದರೆ ಹಸಿವಿಗಾಗಿ ನೀರಡಿಕೆಗಾಗಿ ಒದ್ದಾಟ ಅಂತ ಅನ್ನೋದು ಇರಲ್ಲ. ಆ ಒದ್ದಾಟ ಈ 5 ತಿಂಗಳಾಗುವಾಗ, ಯಾಕೆ ಅಂದರೆ ಆ 5 ತಿಂಗಳಲ್ಲೇ ಮನಸ್ಸು ಕೂಡ ಪ್ರವೇಶ ಮಾಡುತ್ತೆ. ಮನಸ್ಸು ಪ್ರವೇಶ ಮಾಡಿ ಅಲ್ಲಿ ತನಕ ಇದ್ದೇನೆ ಅಂತ ಅನ್ನೋದು ಗೊತ್ತಿರುತ್ತೆ, ಆದರೆ ನಾನಿದ್ದೇನೆ ಅನ್ನೋದು ಪೂರ್ತಿಯಾಗಿದೆ. ಒಟ್ಟು ಏನೋ ಇದೆ,
ಎಲ್ಲೋ ಇದ್ದೇನೆ ಅನ್ನೋ ಥರ ಇರುತ್ತೆ. ಆದರೆ ನಾನು, ನನ್ನ ಶರೀರ, ನನ್ನ ದೇಹ, ನನಗಿರುವಂತಹ ಹಸಿವು, ನನಗೆ ಬಾಯಾರಿಕೆ, ಇದು ಯಾವುದು ಗೊತ್ತಿರಲ್ಲ. ಆದರೆ ಯಾವಾಗ ಈ 5 ಆಗುತ್ತೋ ಆವಾಗ ನನಗೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ಹಸಿವಾಗ್ತಾ ಇದೆ, ನನಗೆ ಕಾಲಕ್ಕೇನೋ ಸಿಗಬೇಕಿದೆ, ನನಗೆ ಯಾಕೋ ಮಲ್ಕೊಳ್ಳಿಕ್ಕೆ ಜಾಗ ಸಾಲ್ತಾ ಇಲ್ಲ, ನಾನು ಕೈಕಾಲು ಇನ್ನೂ ಬಿಡಬೇಕು ಅಂತ ಅನ್ನಿಸ್ತಾ ಇದೆ, ಇದು ಯಾಕೋ ಒಳಗಿನಿಂದ ಕರುಳು ಸುತ್ತಿ ಸುತ್ತಿ ನನ್ನನ್ನು ಬಂಧಿಸ್ತಾ ಇದೆ ಅಂತ ಏನೇನೋ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಒಳಗಿನಿಂದ. ಷಡ್ಭಿಹಿ ಜರಾಯುಣ ವೀತಃ ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ. 6 ತಿಂಗಳಾಗುವಾಗ ಆ ಗರ್ಭದ ಚೀಲ ಪೂರ್ತಿ ಅದನ್ನು ಆವರಿಸಿಕೊಂಡು ಬಿಡುತ್ತೆ. ಅಂದರೆ ಅದರ ಹೊರಗಿನ ಜರಾಯು ಪೊರೆ ಗಟ್ಟಿಯಾಗಿ ತಿರುಗಿಸಿಕೊಂಡು ಬಲಭಾಗಕ್ಕೆ, ಭ್ರಾಮ್ಯತಿ ದಕ್ಷಿಣೆ, ಬಲಭಾಗಕ್ಕೆ ಅದು ತಿರುಗಿಕೊಳ್ಳುತ್ತೆ. ಸಪ್ತಮೇ ಜನ್ಮಕರ್ಮಾಣಿ ಗತಾನಿ ಸ್ಮರತೆ ಋಷಿ. ಇದರಲ್ಲಿ ಒಬ್ಬ ತುಂಬ ಸಾಧನೆ ಮಾಡಿದ ಜೀವಿಯಾಗಿದ್ದರೆ ಇದು ಎಲ್ರಿಗೂ ಅಲ್ಲ ಅನ್ನೋದಕ್ಕೆ ಈ ಮಾತು ಸ್ಪಷ್ಟ. ಎಲ್ರಿಗೂ ಗೊತ್ತಾಗಲ್ಲ, ಕೆಲವರು ಇರ್ತಾರಷ್ಟೇ ಕೊನೆಯವರೆಗೂ, ಹುಟ್ಟುವಾಗಲೂ ಯಾಕೆ ಹುಟ್ಟಿದೆ ಅಂತಲೂ ಗೊತ್ತಾಗಲ್ಲ. ಆದರೆ ಒಬ್ಬ ಋಷಿ ಗತಾನಿ ಸ್ಮರತೆ. ಋಷಿ ನಮಗೆ ಈ ಭರತನ ಕಥೆಯಲ್ಲಿ ಬರುವಾಗ ಆತನಿಗೆ ಹಿಂದಿನ ಜನ್ಮದ ಸ್ಮರಣೆಯಿಂದಾಗಿ ನಾನು ಕೊನೆಯ ಕಾಲಕ್ಕೆ ಸಂಸಾರ ಎಲ್ಲ ಬಿಟ್ಟು ಮತ್ತೆ ಬಂದು ಜಿಂಕೆಯ ಪಾಲನೆ ಪೋಷಣೆಗೋಸ್ಕರ ನನ್ನ ಬದುಕನ್ನು ಮೀಸಲಿಟ್ಟು ಮತ್ತೆ ಕೆಟ್ಟ ಜಿಂಕೆಯ ಶರೀರಕ್ಕೆ ಬಂದುಬಿಟ್ನು. ಕೆಟ್ಟ ಶರೀರ ಅಂದರೆ ಸಾಧನೆ ಮಾಡಲಿಕ್ಕಾಗಲ್ಲ ಅಂತ ಅಷ್ಟೇ. ಕೆಟ್ಟ ಅಂತಂದರೆ ಜಿಂಕೆಯ ಶರೀರ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ನನಗಲ್ಲಿ ಏನು ಅಂದ್ಕೊಳ್ತೇನೆ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಹಂತಕ್ಕೆ ನಾನು ಬಂದೆ ಅಂತ ಹೇಳುವಾಗ ಅವನು ಗರ್ಭದಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾನೆ. ಹಾಗೆ ಜನ್ಮ ಕರ್ಮಾಣಿ ಸಪ್ತಮೇ ಸ್ಮರತಿ. 7ನೇ ತಿಂಗಳಾಗುವಾಗ ಅವನಿಗೆ ಗತ ಜನ್ಮದ ಎಲ್ಲ ನೆನಪುಗಳು ಸ್ಮರಣೆಗೆ ಬರ್ತಾವೆ. ಸ್ಮರಣೆಗೆ ಬಂದು ಜಗತ್ಯಾಂ ಯಾನಿ ದೇವಸ್ಯ ಮಾಯೆಯ ಬಂಧಂ ಆತ್ಮನಃ. ಈ ಜಗತ್ತಿನ ಎಲ್ಲ ಸ್ಥಿತಿಗತಿಗಳು ಅವನ ಇಚ್ಛೆಯಂತೆ ಬಂಧನಕ್ಕೆ ಒಳಪಟ್ಟಿದೆ, ಸಂಸಾರದ ಬಂಧನದಲ್ಲಿ ನಾನು ಸಿಕ್ಕಿಬಿದ್ದಿದ್ದೇನೆ ಅನ್ನೋದನ್ನು ಯೋಚನೆ ಮಾಡ್ತಾನೆ. ತಾಯಿ ಸೇವಿಸುವ ಅನ್ನಪಾನಾದಿಗಳಿಂದ ನಿಧಾನಕ್ಕೆ ಶರೀರದಲ್ಲಿ ಪುಷ್ಟಿ ಬರುತ್ತೆ. ಈಗ ಬೆಡ್ ರಿಡನ್ನಾಗಿ ಬಿದ್ದಿದ್ರೆ ಅವನಿಗೆ ಇನ್ನೊಬ್ಬರು ತಂದು ಕೊಟ್ಟರೆ ಮಾತ್ರ ಆಹಾರ, ಇಲ್ಲಾಂದರೆ ಆಹಾರ ಇಲ್ಲವೇ ಇಲ್ಲ. ಕೆಲವೊಮ್ಮೆ ಬುದ್ಧಿವಂತಿಕೆಯಿಂದ ಏನೇನೋ ಕೇಳಬಾರ್ದು ಅನ್ನೋದಕ್ಕೆ ಒಂದು ಮಾತು, ಸುಮ್ಮನೆ ಈ ಮಾತು ನೆನಪಾಯಿತು ಅಂತ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬ ದೇವ್ರ ಹತ್ರ ವರ ಬೇಡಿದಂತ, ನಾನು ಕೂತು ತಿನ್ನುವ ಹಾಗಾಗಬೇಕು, ನನಗೆ ಎಲ್ಲೂ ಕೂಡ ಯಾವತ್ತೂ ಕೂಡ ದುಡಿದು ಕಷ್ಟಪಟ್ಟು ತಿನ್ನುವ ಹಾಗೆ ಆಗಬಾರ್ದು. ದೇವರು ತಥಾಸ್ತು ಅಂತ ಹೇಳಿದಂತ. ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದ. ಎಲ್ಲ ಕೂತೇ ತಿನ್ನೋದು, ಓಡಾಡಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ. ಎಲ್ಲರೂ ತಂದು ಅಯ್ಯೋ ಪಾಪನೇ ಗೆಟ್ ವೆಲ್ ಸೂನ್ ಅಂತ ಮತ್ತೆ ಬರೆದು ಮಾತಾಡಿಸ್ಕೊಂಡು ತಿನ್ಕೊಂಡು ಹೋಗರು. ಅವನೇನು ಅಂದ್ಕೊಂಡಿದ್ದ, ಅವನಿಗೆ ವರ ಸುಳ್ಳಾಗಲಿಲ್ಲ, ಆದರೆ ಅದು ದಕ್ಕಿದ ರೀತಿ ಮೋಸ ಮಾಡುವ, ಅಂದರೆ ನಾವು ಏನೋ ಒಂದು ಸುಲಭವಾಗಿ ಪಡ್ಕೊಂಡು ಬಿಡ್ತೇನೆ ಅಂತ ನಮಗೆ ಸಿಕ್ಕಿದ ಸೌಕರ್ಯವನ್ನು, ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡ್ರೆ ಅದರ ಪರಿಣಾಮ ಹೀಗಿರುತ್ತೆ ಎನ್ನುವ ಹಾಗೆ. ರೋಗಿಯೊಬ್ಬ ಹೇಗೆ ಕಷ್ಟಪಟ್ಟು ಇನ್ನೊಬ್ಬರು ಫೀಡ್ ಮಾಡಿದ್ದನ್ನೇ ತಿಂದು ಬದುಕಬೇಕಾದ ದುಸ್ಥಿತಿ ಬರುತ್ತೋ, ಹಾಗೆ ಈ ಮಗುವಿಗೆ ಗರ್ಭದಲ್ಲಿ ತಾಯಿ ಎಂಥ ಪದಾರ್ಥ ತಿಂತಾಳೋ, ಅದು ಖಾರವೋ ಸಿಹಿಯೋ ಬಿಸಿಯೋ ತಣ್ಣಗಿರುತ್ತೋ ಏನನ್ನು ಆಪ್ಷನ್ ಇಲ್ಲ. ಮೆನು ಕಾರ್ಡ್ ತೋರಿಸ್ಲಿಕ್ಕಿಲ್ವೇ ಇಲ್ಲ. ಅಲ್ಲಿ ಏನು ಬಂತೋ ಅದನ್ನು ಒಳಗೆ ಸ್ವೀಕರಿಸ್ತಾ ಇರಬೇಕು. ಅವಳು ಏನೋ ತನಗೆ ಸುಸ್ತಾಯಿತು ಅಂತ ಬಲಕ್ಕೆ ತಿರುಗಿದರೆ ಇದು ಕೂಡ ಹೋಗಿ ಬಲಕ್ಕೆ ಬೀಳುತ್ತೆ, ಅವಳು ಕಷ್ಟ ಆಯಿತು ಅಂತ ಎಡಕ್ಕೆ ತಿರುಗಿದರೆ ಇದು ಹೋಗಿ ಎಡಕ್ಕೆ ಬೀಳುತ್ತೆ. ಅದಕ್ಕೆ ವಸ್ತುತ ಒಳಗಿನಿಂದ ನನಗೆ ಈ ಥರ ತಿರುಗಲಿಕ್ಕೆ ಇಷ್ಟ ಇಲ್ಲ ಅಂತ ಬೊಬ್ಬೆ ಹೊಡಿತಾ ಇರುತ್ತೆ, ತುಳಿತಾ ಇರುತ್ತೆ. ಆದರೆ ಅಮ್ಮನಿಗೆ ಎಲ್ಲವೂ ಗೊತ್ತಾಗಲ್ಲ. ಕೆಲವೊಮ್ಮೆ ಅವಳು ಒಳಗಿನಿಂದ ಫೀಲ್ ಆಗುತ್ತೆ, ಆದರೆ ಎಲ್ಲ ಸಂದರ್ಭದಲ್ಲಿ ಫೀಲ್ ಆಗದೇ ಇದ್ದಾಗ ಏನೋ ಮಾಡಲಿಕ್ಕೆ ಕೆಲವೊಂದು ಸರ್ತಿ ನಮ್ಗೆ ಫೀಲ್ ಆಗ್ತಾ ಇರುತ್ತೆ, ಆದರೆ ಅದಕ್ಕೆ ಆ ಥರ ಫೀಲ್ ಆಗ್ತಾ ಇರಲ್ಲ. ನಮ್ಮ ಮನಸ್ಸು ಈ ಪಾಪ ಮೀನು ಎಷ್ಟು ಕಷ್ಟಪಡುತ್ತೆ ಅಂತ ನಾವು ಎತ್ತಿ ತಂದು ನೀರಿನಿಂದ ಹೊರಗಿಟ್ಟು ಅದನ್ನು ಪೂಸಿ, ನಮ್ಮ ಮನಸ್ಸಿನಲ್ಲಿ ಪಾಪ ಅದಕ್ಕೆ ನಾನು ಎಲ್ಲ ಫೀಡ್ ಮಾಡ್ತೇನೆ ಅಂತ ಯೋಚನೆ. ನೀರಿಂದ ಹೊರಗೆ ಬಂದದ್ದೇ ಅದಕ್ಕೆ ಕಷ್ಟ, ಅದು ನಮ್ಗೆ ಅರ್ಥ ಆಗದೇ ಇದ್ದರೆ ಹೇಗೋ ಹಾಗೆ ಕೆಲವೊಮ್ಮೆ ಮಕ್ಕಳಿಗೆ ನಮ್ಮ ಪ್ರೀತಿ ಏನೋ ತೋರಿಸೋದಿದೆಯಲ್ವ, ಅದು ಹಿಂಸೆ ಆಗ್ತಾ ಇರುತ್ತೆ. ಆದರೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ಉದ್ದೇಶ ಮಾತ್ರ ಅದಕ್ಕೆ ತೊಂದರೆ ಆಗದ ಹಾಗೆ ನಾನೇನೇನೋ ಮಾಡ್ತಾ ಇದ್ದೇನೆ, ನಾನೇನೇನೋ ಅದನ್ನು ನೋಡ್ಕೊಳ್ತಾ ಇದ್ದೇನೆ, ನಾನು ಇದ್ದದ್ರಿಂದಲೇ ನಾನು ಇಷ್ಟು ದಿವಸ ಬದುಕಿತು ಅಂತ ಏನೇನೋ ಅದು ಅಕಸ್ಮಾತ್ ಆಗಲೇ ಹೇಳುವ ಬಾಯಿ ಗಟ್ಟಿ ಇದ್ದಿದ್ರೆ ಎಲ್ಲ ಹೇಳಿಬಿಡ್ತಿತ್ತು. ಇನ್ನೂ ಆಶ್ಚರ್ಯ ಏನಂದರೆ ಅಷ್ಟು ಅನುಭವಿಸಿ ದೊಡ್ಡದಾದ ಮೇಲೆ ಇದು ಯಾವುದು ನೆನಪಿರಲ್ಲ. ಅದರಿಂದಾಗಿ ಬಚಾವು, ನಾವು ಬಚಾವು, ಅದು ಬಚಾವು. ಈ ಕಾರಣಕ್ಕಾಗಿ ಕ್ಷುಭಿಹಿ ಕ್ರಿಮಿಭಿಹಿ ಕ್ಷತ ಕಂಡ್ವಂಗ ಸೌಕುಮಾರ್ಯಾತ್ ಪ್ರತಿಕ್ಷಣಂ. ಆ ಶರೀರ ಅತ್ಯಂತ ಮೆತ್ತಗಿನ ತೊಗಲನ್ನು ಹೊಂದಿರುತ್ತೆ. ಚರ್ಮ ತುಂಬ ಮೆತ್ತಗಿರುತ್ತೆ, ತುಂಬ ಸೂಕ್ಷ್ಮ ಇರುತ್ತೆ. ಆದರೆ ಆ ಜರಾಯುವಿನ ಒಳಗೆ ಇರುವಂತಹ ಅದಕ್ಕೆ ಬೇಕಾದ ಪೋಷಕದ ಶರೀರವೇ ಆಗಿದ್ದರೂ ಕೂಡ
ಆ ದೇಹದಿಂದ ತಿಂದ ಅನ್ನ ಮಲಮೂತ್ರವಾಗಿ ಹೋಗಲೇಬೇಕಲ್ವಾ, ಅದು ಅದೇ ಜರಾಯುವಿನ ಒಳಗೆ ತುಂಬಿಕೊಂಡಿರುತ್ತೆ. ಅದಕ್ಕೆ ಪೋಷಕವಾದ ಅಂಶವೂ ಇರುತ್ತೆ, ಅದಕ್ಕೆ ಈ ರೀತಿಯಾದ ಕ್ರಿಮಿ ಯಾವುದು ಮಲಮೂತ್ರಗಳ ಸಾರವೂ ತುಂಬಿರುತ್ತೆ. ಅದರಲ್ಲಿ ಕ್ರಿಮಿಗಳು ಹುಟ್ಟಿಕೊಂಡಿರ್ತವೆ. ಕ್ರಿಮಿಭಿಹಿ ಕೃತ ಕ್ಷತ ಕಂಡ್ವಂಗ. ಮೈಗೆಲ್ಲ ಆ ಮೆತ್ತನೆಯ ಚರ್ಮಕ್ಕೆ ಸಾವಿರಾರು ಕ್ರಿಮಿಕೀಟಗಳು ನಿರಂತರ ಕಚ್ಚುತ್ತಾ ಇರುತ್ತೆ. ಸೌಕುಮಾರ್ಯಾತ್, ಮೈ ಅತ್ಯಂತ ಮೆತ್ತಗಿರುತ್ತೆ. ಆ ಹೊತ್ತಿಗೆ ಪ್ರತಿಕ್ಷಣಂ, ಅದು 9ರಿಂದ ಮಧ್ಯಾಹ್ನ 5 ಗಂಟೆ ತನಕ ಮಾತ್ರ ಅಂತ ಟೈಮ್ ಟೇಬಲ್ ಇಟ್ಕೊಂಡಿರಲ್ಲ. ರಾತ್ರಿ ಅಂತಿಲ್ಲ, ಹಗಲಂತಿಲ್ಲ, ನಿರಂತರ ಒಳಗಿನಿಂದ ಇರುವ ಆ ಕೀವು ಮಲಮೂತ್ರ ಮಾಂಸದ ಮಧ್ಯದಲ್ಲಿರುವಂತಹ ದುಸ್ಥಿತಿಯಲ್ಲಿ ಆ ಮಗುವಿಗೆ ಮೂರ್ಛಾಂ ಆಪ್ನೋತಿ ಉರುಕ್ಲೇಶತಃ, ಮತ್ತೆ ಮತ್ತೆ ಪ್ರಜ್ಞೆ ತಪ್ಪಿ ಬೀಳ್ತಾ ಇರ್ತಾ, ನೋವು ತಡ್ಕೊಳ್ಳಿಕ್ಕಾಗದೆ. ಆದರೆ ಸಾಯಲ್ಲ, ಮತ್ತೆ ಪ್ರಜ್ಞೆ ತಪ್ಪತ್ತೆ, ಮತ್ತೆ ಎದ್ದೇಳುತ್ತೆ, ಮತ್ತೆ ಹಸಿವಾಗುತ್ತೆ. ಹಸಿವಾದದ್ದರಿಂದ ದೇಹದಲ್ಲಿ ಮತ್ತಷ್ಟು ಮಲಮೂತ್ರಗಳು ಹುಟ್ಟಿ ನಾಳೆ ನನಗೆ ಮತ್ತೆ ಅದು ತೊಂದರೆ ಆಗುತ್ತೆ ಅಂತ ಅನಿಸಿದ್ರು ಹಸಿವು ಬಿಡಲ್ಲ, ತೃಷೆ ತಡಿಯಲ್ಲ. ಅದರಿಂದಾಗಿ ಅದು ಮತ್ತೆ ತಾಯಿ ಮಾತೃ ಭುಕ್ತೈಹಿ ಉಪಸೃಷ್ಟ ಸರ್ವಾಂಗೋತ್ಥಿತ ವೇದನ, ಸರ್ವ ಅಂಗ ಉತ್ಥಿತ ವೇದನ. ಎಲ್ಲ ಇಂದ್ರಿಯಗಳಲ್ಲೂ ವೇದನೆ ಉಂಟಾಗುತ್ತೆ, ಎಲ್ಲ ಇಂದ್ರಿಯಗಳಿಗೂ ಒಳಗಿನಿಂದ ವ್ಯಥೆ ಆಗ್ತಾ ಇರುತ್ತೆ. ಆದರೆ ಹೇಳಲಿಕ್ಕಿಲ್ಲ. ಆಯಿತು, ಗರ್ಭಚೀಲದಿಂದ ಆವೃತವಾಗಿ ಕರುಳುಗಳಿಂದ ಸಿಕ್ಕಿ ಹಾಕಿಕೊಂಡು ಬಿಗಿಯಲ್ಪಟ್ಟು ಎಷ್ಟೆಷ್ಟೋ ಸರ್ತಿ ಏನೇನೋ ಆಗುತ್ತೆ ಒಳಗಿನಿಂದ. ಪಂಜರದಲ್ಲಿ ಸಿಕ್ಕಿದ ಹಕ್ಕಿಯಂತೆ ಪರಾಧೀನನಾಗಿ ಕೈಕಾಲು ಆಡಿಸ್ಲಿಕ್ಕೆ ತಲೆ ಕೆಳಗಾಗಿ ಕಾಲು ಮೇಲಾಗಿ ಒದ್ದಾಡ್ತಾ ಇರ್ತಾನೆ. ಅಲ್ಲ, ಅಲ್ಲಿ ಯಾಕೆ ನಿಂತಾಗ ತಲೆ ಮೇಲೆ ಕಾಲು ಕೆಳಗೆ ಮಾಡ್ಬೋದಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಅದು ಆಮೇಲೆ ಡಾಕ್ಟರ್ ಹೇಳ್ತಾರೆ ಇದು ತಿರುಗಿಬಿಟ್ಟಿದೆ, ನಿಮಗೇನು ಮಾಡಲಿಕ್ಕಾಗೋದಿಲ್ಲ ಅಂತ. ಈಗ ಇತ್ತೀಚೆಗೆ ನಾವು ಈ ಸೌಲಭ್ಯಗಳನ್ನು ನೋಡ್ತಾ ಇರೋದು. ಈ ಹಿಂದೆ ಇಂಥದ್ದು ಎಷ್ಟೋ ಜನ ಹುಟ್ಟಿದ್ದಾರೆ, ಹೆತ್ತಿದ್ದಾರೆ, 10 ಹೆತ್ತು ಕೂಡ ಗಟ್ಟಿ ಇದ್ದಾರೆ. ನಮಗಿವತ್ತು ಒಂದು ಹೆರುವುದಕ್ಕೂ ಕೂಡ ಕಷ್ಟ ಅಂತ ಹೇಳಿ ಮೊದಲೇ ಡಾಕ್ಟರ್ ಅಲ್ಲಿ ತನಕ ಮಾತಾಡಲ್ಲ. ಆ ಲಾಸ್ಟ್ ಮೊಮೆಂಟಿಗೆ ನಿಮ್ಮನ್ನು ಹೆದರಿಸಿಟ್ಬಿಡ್ತಾರೆ. ನೀವು ಹೀಗೆ ಮಾಡಿದರೆ ಹಾಗಾಗುತ್ತೆ, ಹಾಗೆ ಮಾಡಿದರೆ ಹೀಗಾಗುತ್ತೆ, ಸಿಸರಿನ್ ಆಗಲೇಬೇಕು, ಇನ್ನೊಂದು. ಈಗ ಅಬ್ನಾರ್ಮಲೇ ನಾರ್ಮಲ್ ಆಗಿಬಿಟ್ಟಿದೆ, ನಾರ್ಮಲ್ ಆಗಿ ಹೆರುವುದೇ ಅಬ್ನಾರ್ಮಲ್ ಆಗಿಬಿಟ್ಟಿದೆ. ಈ ಸ್ಥಿತಿಯಲ್ಲಿ ಮನುಷ್ಯನನ್ನು ಹೇಗೆ ಭಾವುಕತೆಯ ಬಂಧನಕ್ಕೆ ಹಿಡಿದು ದುಡ್ಡನ್ನು ಹೀರುವುದು ಅಂತನ್ನುವ ವ್ಯವಹಾರವೇ ದೊಡ್ಡ ಚಿಕಿತ್ಸೆಯ ದಾರಿಯನ್ನು ಹಿಡಿದು ಬಿಟ್ಟಿದೆ ಅನ್ನುವ ಕಾರಣಕ್ಕಾಗಿ ನಮಗದನ್ನು ವಿವರಿಸುವುದು ಕಷ್ಟ. ಆದರೆ ಮಗು ಸಹಜವಾಗಿಯೇ ತಲೆ ಕೆಳಗಾಗಿ ಕಾಲು ಮೇಲಾಗಿ ಕೈಯನ್ನು ಬಿಗಿದುಕೊಂಡು ಒಳಗಿನಿಂದ ಕತ್ತಲೆಯ ಕೋಣೆ, ಯೋಚನೆ ಮಾಡಿ, ನಿರಂತರ ಕತ್ತಲೆ. ನಮಗೆ ಕರೆಂಟ್ ಹೋದಾಗಲೇ ಕಿರಿಕಿರಿ ಆಗ್ತಾ ಇರುತ್ತೆ. ಕಿರಿಕಿರಿ ಆಗೋದು ಕರೆಂಟ್ ಹೋಯ್ತು ಅಂತಲ್ಲ, ಟಿ ವಿಯಲ್ಲಿ ನೋಡಲಿಕ್ಕಾಗಲ್ಲ ಅಂತ, ಅಥವಾ ಚಾರ್ಜ್ ಇಟ್ಟಿಲ್ಲ, ಮೊಬೈಲ್ ಇನ್ನೂ ಅದು, ಅಥವಾ ಮಿಕ್ಸಿಯಲ್ಲಿ ಇನ್ನೂ ಅಡಿಗೆ ಮಾಡಬೇಕು ಅರ್ಧ ಆಗೋದು, ಇನ್ನೇನು ಮಾಡೋದು, ಈ ಯೋಚನೆಗೆ. ಮಗುವಿಗೆ ಅದಲ್ಲ, ಕಾಣುವುದೇ ಇಲ್ಲ, ಎಂಥದೂ ಇಲ್ಲ, ಒಳಗೆ ಕತ್ತಲೆ ನಿರಂತರ 24 ಗಂಟೆ ಇಂಟು 7 ಇಂಟು ಆ 9 ತಿಂಗಳುಗಳ ಕಾಲ, ಅಷ್ಟೂ ದಿವಸ ಆ ಕತ್ತಲೆಯಲ್ಲಿ ಕೀವು ರಕ್ತ ಮಾಂಸದ ಮಧ್ಯದಲ್ಲಿ ತಲೆ ಕೆಳಗಾಗಿ ಕರುಳಿನಿಂದ ಸುತ್ತು ಹಾಕಿಕೊಂಡು, ಕಣ್ಣು ಬಿಟ್ಟರೆ ಉರಿ ಬರುತ್ತೆ, ಕಿವಿಯಲ್ಲಿ ಒಳಗೆ ಸುತ್ತಿ ಸೇರಿಕೊಂಡ ಕೀವು ಮಾಂಸಗಳು ತೊಂದರೆ ಕೊಡ್ತಾ ಇದೆ, ಸಾವಿರಾರು ಚೇಳು ನಿರಂತರ ಕಚ್ಚಿದ ದುಸ್ಥಿತಿಯಲ್ಲಿ ಮತ್ತೆ ಮತ್ತೆ ಮೂರ್ಛೆ ಬಿದ್ದು ಅನುಭವಿಸ್ತಾನೆ ಇರ್ತಾನೆ. ಇಷ್ಟು 9 ತಿಂಗಳುಗಳ ಕಾಲ ಅನುಭವಿಸಿಯೂ ಕೂಡ ಹೊರಗೆ ಬಂದ ಮೇಲೆ ಎಲ್ಲ ಮರೆತು ಅಬ್ಬಾ ಬಂದಾಯ್ತು, ಇನ್ನೇನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಳ್ತೇವೆ ನಾವು. ಅದರ ಋಷಿ ಹಾಗೆ ಅಂದ್ಕೊಳ್ಳಲ್ಲಂತೆ. ನಾಥಮಾನ ಋಷಿರ್ಭೀತಃ ಸಪ್ತವಧ್ರಿ ಕೃತಾಂಜಲಿ ಸ್ತವೀತ ತಂ ವಿಕ್ಲಮಯ ವಾಚ ಏನೋದರೆ ಅರ್ಪಿತಃ. ಗರ್ಭದಲ್ಲಿ ದೇವರನ್ನು ಅವನು ಪ್ರಾರ್ಥನೆ ಮಾಡ್ತಾನಂತೆ. ಗರ್ಭಸ್ಥ ಶಿಶುವಿನ ಪ್ರಾರ್ಥನೆ ಅಂತ ಇದಕ್ಕೆ ಒಂದು ವಿಶಿಷ್ಟವಾದ ಸ್ತೋತ್ರದ ಸ್ಥಾನ ಇದೆ. ಅವನು ಭಗವಂತ ಮೊರೆ ಇಟ್ಟಾಗ ನೀನು ಕಾಪಾಡುವವನು ಅನ್ನೋದನ್ನು ನಾನು ನಂಬಿಕೊಂಡೇ ಬಂದಿದ್ದೇನೆ. ನೀನು ನಿನ್ನ ಸ್ವ ಇಚ್ಛೆಯಿಂದ ನಿನ್ನ ಇಷ್ಟದ ಪ್ರಕಾರ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹಾಕ್ತಿ, ಅದು ನಿನಗಿರುವ ಸಾಮರ್ಥ್ಯ, ಅದನ್ನು ನಾನು ತಪ್ಪು ಅಂತ ಹೇಳುವುದಿಲ್ಲ. ಆದರೆ ನಾನು ಇಲ್ಲಿ ತನಕ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅಂದರೆ ಹಿಂದೆ ನಿನ್ನ ಪಾದಾರವಿಂದಗಳಲ್ಲಿ ತಲೆಯಿಟ್ಟು ನಾನು ಮಲಗಿಲ್ಲ ಅನ್ನೋದೇ ಕಾರಣ. ಅದು ನಂಗೆ ಅರ್ಥ ಆಗಿದೆ. ಗರ್ಭ ಅನ್ನೋದು ಕೂಡ ಒಂದು ನರಕ ದರ್ಶನವೇ. ಅದು ಸಜ್ಜನಾದರೂ ಸರಿ, ದುರ್ಜನಾದರೂ ಸರಿ, ಅವನ ಯಾವುದೋ ಒಂದು ಪಾಪದ, ಅದಕ್ಕೆ ಹೇಳುದು ಮಾತು ಪಯೋಧರ ರಸಂ ನ ಪುನಃ ಪಿಬಂತಿ ಅಂತ. ಸಂಸಾರದ ಚಕ್ರದಿಂದ ಬಿಡುಗಡೆ ಆಗುವುದು ಅಂದರೆ ಮತ್ತೆ ಅವನು ಗರ್ಭಕ್ಕೆ ಪ್ರವೇಶ ಮಾಡದೇ ಇರುವಂತೆ ಸಜ್ಜನ ತಿರುಗಿ ಅದರಿಂದಾಗಿ ನೋಡಿ, ದೇವತೆಗಳಿಗಾಗುವಾಗ ಅಥವಾ ಭಗವಂತನ ಅವತಾರಗಳಿಗಾಗುವಾಗ ಗರ್ಭದ ವಾಸ ಇಲ್ಲ ಅಂತ ಹೇಳುವುದು, ಗರ್ಭವಾಸದ ದೋಷ ಇಲ್ಲ ಅಂತ. ಯಾಕೆಂದರೆ ಅವರು ಈ ಯಾವುದೇ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳಿಗೆ ಪ್ರಭಾವಿಗಳಾಗಿ ಒದಗುವವರೇ ಅಲ್ಲ. ಅದರಿಂದಾಗಿ ಅವರಿಗೆ ಇದರ ಪ್ರಭಾವವೇ ಇಲ್ಲ. ಅದರಿಂದಾಗಿ ಅವರಿಗೆ ಗರ್ಭವಾಸ ಇಲ್ಲ ಅಂತ. ಆದರೆ ಉಳಿದ ಎಲ್ಲ ಜೀವಿಗಳಿಗೂ ಕೂಡ ಗರ್ಭವಾಸ ಅಂದರೆ ಒಂದು ದುಃಖದ ಅನುಭವವೇ. ಆಗ ಅವನು ನಿನ್ನ ಪಾದಾರವಿಂದವನ್ನು ಆಶ್ರಯಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಬಿದ್ದಿದ್ದೇನೆ,
ಆದರೆ ಇನ್ನೊಮ್ಮೆ ಈ ಗರ್ಭದೊಳಗೆ ನಾನು ಬರಬಾರ್ದು, ಇನ್ನೊಮ್ಮೆ ನನಗೆ ಈ ಶರೀರವನ್ನು ನೀನು ಕೊಡಬಾರ್ದು. ಆ ರೀತಿ ಮುಂದೆ ನಾನು ಅಂದರೆ ಒಂದು ಹುಟ್ಟುವುದಕ್ಕೆ ಬಯಸುವುದಿಲ್ಲ ಅಂತೆ, ಇದೇ ಶರೀರದಲ್ಲಿ ಇಲ್ಲೇ ನನ್ನನ್ನು ಕೊನೆ ಮಾಡಿಬಿಡು ಅಂತ ದೇವರ ಹತ್ರ ಕೇಳ್ತಾನಂತೆ. ಅದು ದೇವಕಿಯ ಗರ್ಭದಲ್ಲಿ 6 ಮಕ್ಕಳು ಹುಟ್ಟಿದೊಡನೆ ಕಂಸನ ಕೈಗೆ ಸಿಕ್ಕು ಪ್ರಾಣವನ್ನು ಬಿಟ್ಟವಲ್ಲ. ನಮಗದು ಕಂಸನ ಕೆಟ್ಟ ನಡತೆ ಅಂತ ಅನ್ನಿಸ್ಬಹುದು, ಆದರೆ ಆ ಜೀವಗಳಿಗೆ ಇದ್ದ ಅಪೇಕ್ಷೆಯೇ ಅದೇ. ನಾವು ಸಂಸಾರದಲ್ಲಿ ಮತ್ತೆ ತಿರುಗಬಾರ್ದು ಅಂತ ಬೇಡಿಕೊಂಡ ಮರೀಚಿಯ ಮಕ್ಕಳೇ ಆ 6 ಜನ ಶಾಪದ ಫಲವಾಗಿ ಆ ಗರ್ಭಕ್ಕೆ ಪ್ರವೇಶ ಮಾಡಿದ್ರು. ಆದರೆ ಮತ್ತೆ ಅದನ್ನು ಮುಂದುವರೆದು ಮತ್ತಷ್ಟು ಸಂಸಾರದ ಚಕ್ರಕ್ಕೆ ಕಾರಣವಾಗುವ ಶರೀರದಲ್ಲಿ ನಾವಿರಬಾರ್ದು ಅಂತ ಕೇಳಿಕೊಂಡದ್ದಕ್ಕೆ ಕಂಸನ ಕೈಯಲ್ಲಿ ಅವುಗಳೆಲ್ಲವೂ ಕೂಡ ಹತವಾದವು. ಅದಕ್ಕೂ ಒಂದು ಕಾರಣ ಇದೆ, ಅದು ಹಿಂದೆ ಬಂದು ಹೋಗಿದೆ. ಸ್ವತಃ ಕಾಲನೇಮಿ ತನ್ನ ಮಕ್ಕಳನ್ನು ಸಾಯಿಸಬೇಕಾಗಿತ್ತು ಅನ್ನುವ ಹಿರಣ್ಯಕಶಿಪುವಿನ ಶಾಪದ ಅನುಗುಣವಾಗಿ ಕಾಲನೇಮಿಯೇ ಕಂಸ. ಆ ಹಿರಣ್ಯಕಶಿಪುವಿನ ಅಂದರೆ ಕಾಲನೇಮಿಯ ಮಕ್ಕಳಾಗೇ ಹುಟ್ಟಿದವರು ಇದೇ ಋಷಿಕುಮಾರರು 6 ಜನ. ಅಲ್ಲಿ ಫಲಿಸಬೇಕಾದದ್ದು ಇಲ್ಲಿ ಫಲಿಸಿತು ಅಂತ ಅದರ ಕಥೆಯ ವ್ಯವಸ್ಥೆಯನ್ನು ಹೇಳ್ತಾರೆ. ಒಟ್ಟಂತೂ ಹೀಗೆ ಭಗವಂತನ ಗುಣಗಳ ಲೀಲೆಗಳು ಅದು ನಿರಂತರ ಎಷ್ಟೆಷ್ಟು ನಮಗೆ ಒಂದು ಘಟನೆಯ ಒಂದು ಮುಖ ಮಾತ್ರ ಕಾಣಿಸ್ತಾ ಇರುತ್ತೆ, ಆದರೆ ಆ ಘಟನೆಯ ಹಿಂದೆ 10 ಬೇರೆ ಘಟನೆಗಳಿರುವುದನ್ನು ಬಿಡಿಸಿ ಹೇಳಿದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಇನ್ನು ಅದನ್ನು ಜೋಡಿಸೋದು ಹೇಗೆ? ನಮಗೆ ಜೋಡಿಸುವುದಂತೂ ಬಿಟ್ಟೇ ಬಿಡಿ, ಬಿಡಿಸಿ ಹೇಳಿದರೆ ಇದಕ್ಕಾಗಿ ಆಯಿತು ಅಂತ ಹೇಳಿದರು ಅದು ಹೌದಾ, ಹಾಗಾಗ್ಲಿಕ್ಕೆ ಸಾಧ್ಯನಾ, ಇದು ಯಾಕಾಯಿತು, ಇದು ಯಾಕೆ ಹೀಗಾಯಿತು ಅಂತ ನಮ್ಮ 100 ಪ್ರಶ್ನೆ ಇರುತ್ತೆ. ಆದರೆ ತುಂಬ ದೂರದೃಷ್ಟಿಯಿಂದ ಎತ್ತರದಿಂದ ನಾವು ಪಕ್ಷಿ ನೋಟ ಅಂತ ಹೇಳ್ತೇವೆ. ಪಕ್ಷಿಗೆ ಬಹಳ ಮೇಲಿನಿಂದ ಎಲ್ಲವೂ ಕೂಡ ಏನೇನು ತೊಂದರೆಗಳಾಗಬಹುದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ನಾವು ಬುಡದಲ್ಲಿ ಕೂತ್ಕೊಂಡು ಮರದ ಮೇಲೆ ಏನಿದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆನಂದವಾಗಿ ಹೆಬ್ಬಾವಿನ ಹೆಡೆ ಅಡಿಗಡೆನೆ ಆಹಾ ನೆರಳು ಅಂತ ಕೂತ್ಕೊಂಡಿರ್ತೇವೆ. ಅದು ಮೇಲಿನಿಂದ ನೋಡಿದ್ದು ಇದು ಮರದ ಬೇರಲ್ಲರಿ, ಅದು ಹೆಬ್ಬಾವು ಅಂತ ಹೇಳಿದ್ರು ನಾವು ನಂಬಲಿಕ್ಕೆ ತಯಾರಿಲ್ಲ. ಇದು ಸಂಸಾರದ ಸುಖ ಎಷ್ಟು ಚೆನ್ನಾಗಿದೆ, ಎಷ್ಟು ಮೆತ್ತಿಗಿದೆ, ಕುಶನ್ ಸೀಟ್ ಥರ ಇದೆ ಅಂತ ಅದೇ ಹೆಬ್ಬಾವಿನ ಬೆನ್ನ ಮೇಲೆ ಬಗ್ಗಿ ಕೂತು ಎಂಜಾಯ್ ಮಾಡ್ತಾ ಆನಂದ ಪಡ್ತಾ ಇರ್ತೇವೆ. ಹಾಗೆ ಸಜ್ಜನನಾದವನು ಅದರ ಎಚ್ಚರವನ್ನು ಪಡೀತಾನೆ ದೂರದೃಷ್ಟಿ ಇರುವುದರಿಂದ. ಆದರೆ ನನಗೆ ಈ ಶರೀರದಿಂದ ಉಂಟಾದಂತಹ ಪಾಪ ಪುಣ್ಯಗಳ ಕರ್ಮದ ಫಲವಾಗಿ ಏನೇನು ದುಃಖ ಸುಖಗಳಿವೆ ಅದು ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಕಾರಣವಾಗಲಿ, ನಾನು ಈ ದುಃಖ ಪಟ್ಟದ್ದಕ್ಕೆ ಬೇಸರ ಇಲ್ಲ. ಆದರೆ ಇದನ್ನು ತಪ್ಪಿಸಿಕೊಂಡು ಬಂದರೆ ನಿನ್ನ ಸರ್ವಜ್ಞತ್ವವನ್ನು ಒಪ್ಪಿಕೊಂಡು ನೀನು ಪ್ರಕೃತಿಯ ನಿಯಾಮಕ ಅನ್ನೋದನ್ನು ತಿಳಿದುಕೊಂಡು ನಾನು ನಿನ್ನ ಮಹಿಮೆಯನ್ನು ಮರೆಯದಂತೆ ಮಾಡು ಅಂತ ಅನೇಕ ಪ್ರಾರ್ಥನೆಗಳನ್ನು ಮಾಡ್ತಾನೆ. ನೀನು ಪರಮ ದಯಾಳು, ನಿನ್ನಂತಹ ಕಾರುಣ್ಯ ಮೂರ್ತಿ ಇನ್ನೊಬ್ಬ ಇಲ್ಲ. ನಾನು ಏನು ಸೇವೆ ಮಾಡಬೇಕು? 2 ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಯಾವ ರೀತಿ ನನ್ನನ್ನು ಈ ಶರೀರದಿಂದ ಹೊರಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನನಗೆ ಉಪದೇಶ ಮಾಡು. ಈ ಶರೀರ ಬಿಟ್ಟು ಹೋಗ್ಲಿಕ್ಕೆ ನನ್ನ ಮನಸ್ಸು ಅಂದರೆ ಈ ಗರ್ಭ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲೇ ನನ್ನ ಕತೆ ಕೊನೆ ಮಾಡು ಅಂತ ಕೇಳಿಕೊಳ್ಳುತ್ತಾನೆ. ಇಷ್ಟು ಕೇಳಿದರೂ ಇಷ್ಟು ಪ್ರಾರ್ಥಿಸಿದರೂ ಹುಟ್ಟುವ ಯೋಗ ಇದ್ದರೆ ಅದು ಯಾವುದು ಫಲಿಸಲ್ಲ. ತೇನೋಪಸೃಷ್ಟ ಸಹಸಾ ಕೃತ್ವಾ ಅವಾಕ್ಷಿರ ಆತುರ ನಿಷ್ಕ್ರಾಮತಿ ಕೃಚ್ಛ್ರೇಣ ವಿನಿಷ್ಕ್ರಾಮತಿ ಕೃಚ್ಛ್ರೇಣ ನಿರುಚ್ಛ್ವಾಸ ಗತ ಸ್ಮೃತಿ. ಅಲ್ಲಷ್ಟೆಲ್ಲ ಬೇಡಿದ್ದು, ವೇದನೆ ಅನುಭವಿಸಿದ್ದು, ಇದು ಪ್ರಾರಬ್ಧ ಕರ್ಮದ ಕೆಟ್ಟ ಫಲ, ಇನ್ನೊಮ್ಮೆ ಈ ಶರೀರದೊಳಗೆ ಬರಬಾರದು ಅಂತ ಅಂದುಕೊಂಡದ್ದು ಎಲ್ಲ ಮರೆತು ಹೋಗುತ್ತೆ. ಈ ಸೂತಿಕಾ ವಾಯು ಅಂತ ಗರ್ಭದಿಂದ ಹೊರಕ್ಕೆ ಹಾಕುವ ಒಂದು ಕ್ಷಣದಲ್ಲಿ ಹುಟ್ಟುವ ದೇಹದ ರಕ್ಷಣೆಗಾಗಿ ಬರುವಂತಹ ಒಂದು ವ್ಯವಸ್ಥೆ ಅದು. ಅಂದರೆ ಹೇಗೆ ತೇಗು ಅನ್ನೋದು ಬರುತ್ತೋ, ಹೇಗೆ ಆಕಳಿಕೆ ಅನ್ನೋದು ಬರುತ್ತೋ, ಹಾಗೆ ಗರ್ಭವನ್ನು ಹೊರಕ್ಕೆ ತಳ್ಳುವುದಕ್ಕೆ ಬೇಕಾದ ಒಂದು ಸೂತಿಕಾ ವಾಯು ಇದೆ. ಈ ವಾಯು ವಿನಿಷ್ಕ್ರಾಮತಿ ಕೃಚ್ಛ್ರೇಣ, ಅತಿ ಕೃಚ್ಛ್ರೇಣ, ತುಂಬ ಕಷ್ಟದಿಂದ ಅಲ್ಲಿ ತನಕ ಎಲ್ಲ ಬೇಕಿದ್ದದ್ದು ನಾಭಿಯ ದಾರಿಯಿಂದಲೇ ಎಲ್ಲ ಸಿಗ್ತಾ ಇರುತ್ತೆ. ಆದರೆ ಯಾವಾಗ ತಾಯಿಯ ಶರೀರದಿಂದ ಅದು ತಳ್ಳಬೇಕಾದ ಸ್ಥಿತಿ ಬಂದು ಹೊರಕ್ಕೆ ಬರುತ್ತೋ ಆವಾಗ ಉಸಿರಾಡಲಿಕ್ಕೂ ಅವಕಾಶ ಇರುವುದಿಲ್ಲ. ತಲೆಯೂ ಕೂಡ ಎಲ್ಲ ನಜ್ಜುಗುಜ್ಜಾಗಿ ಹೊರಕ್ಕೆ ಬಂದ ಹಾಗೆ ಶರೀರದ ವೇದನೆಯನ್ನು ಅನುಭವಿಸಿ ಹೊರಕ್ಕೆ ಬರ್ತಾನೆ. ಹೊಸ ಗಾಳಿ, ಹೊಸ ಬೆಳಕು, ಎಲ್ಲ ಹೊಸ್ತೆ. ಅಲ್ಲಿದ್ದಾಗ ಬೇರೆ ಥರನೇ ಇತ್ತು, ಏನು ಮಾಡಬೇಕಾಗಿಲ್ಲ, ತನ್ನಿಂದ ತಾನೇ ಜಗಿಲಿಬೇಕು ಅಂತಿಲ್ಲ. ಆಹಾರ ಬಂದು ಬೀಳ್ತಿತ್ತು, ಒಳಗಿಗೆ ಬೇಕಾದ ಗಾಳಿಯ ಕ್ರಿಯೆಯು ಕೂಡ ತನ್ನಿಂದ ತಾನೇ ನಡೀತೈತೆ, ಏನು ಕಷ್ಟ ಇಲ್ಲ, ಇದ್ದರೆ ಆಯ್ತಷ್ಟೇ. ಆದರೆ ಈಗ ಹಾಗಲ್ಲ, ಬಂದ ತಕ್ಷಣ ಹೊರಗೆ ಕಟ್ಟು ಮಾಡಿದ ತಕ್ಷಣ ಒಳಗೆಲ್ಲ ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಹೊರಗಿನ ಯಾವ ಇಂದ್ರಿಯಗಳಿಂದಲೂ ಸೆಳೆದುಕೊಳ್ಳುವುದು ಯಾವುದರಿಂದ?
ಮೂಗಿನಿಂದ ಹೇಳ್ಕೊಳ್ಬೇಕೋ, ಕಣ್ಣಿನಿಂದ ಗಾಳಿ ಹೇಳ್ಕೊಳ್ಬೇಕೋ, ಕಿವಿಯಿಂದನೋ ಎಂಥದ್ದು ಗೊತ್ತಿಲ್ಲ ಮೊದಲ ಕ್ಷಣ. ಆಗ ಅದು ಒದ್ದಾಡುತ್ತೆ. ಒದ್ದಾಡುವಾಗ ಡಾಕ್ಟರ್ ಅದು ಅಳ್ಳಿಲ್ಲ ಅಂದರೆ ಉಳಿದವರೆಲ್ಲ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದನ್ನು ತಲೆ ಕೆಳಗೆ ಮಾಡಿ ಕಾಲು ಮೇಲು ಮಾಡಿ ಎರಡೆರಡು ಬಡ್ದು ಅದು ಒಂದು ಸರ್ತಿ ವ್ಯಾ ಅನ್ಲಿಕ್ಕೆ ಶುರು ಮಾಡಿದರೆ ಆವಾಗ ಅಯ್ಯಬ್ಬ ಅಂತ ಎಲ್ಲರೂ ನಗ್ತಾರೆ. ಆ ವ್ಯಾ ಅಂತು ಅಂದರೆ ಗಾಳಿ ಮೂಗಿಂದ ಒಳಗೆ ಹೋಯಿತು ಅಂತ ಅರ್ಥ. ಹಾಗೆ ಹೋಗುವ ತನಕವೂ ಕೂಡ ಅದರ ಆ ಮಧ್ಯದ ಸ್ಥಿತಿ ಇದೆಯಲ್ವ, ಒಳಗಿನಿಂದ ಸಿಗುವುದು ಕಟ್ಟಾಗಿದೆ, ಹೊರಗಿನಿಂದ ಸಿಗಬೇಕಾದ್ದು ಹೇಗೆ ಅನ್ನುವ ದಾರಿ ಅದಕ್ಕೆ ಗೊತ್ತಿಲ್ಲ ಇನ್ನು. ಅಂತಹ ಸ್ಥಿತಿಯ ಮಧ್ಯದ ಕಾಲ ಒಂಥರ ಒಂದು ಯುಗ ಕಳೆದ ಹಾಗೆ ಆಗುತ್ತೆ ಅದಕ್ಕೆ. ಆ ಮಧ್ಯದಲ್ಲಿ ವೇದನೆಯ ಯಾತನೆಯ ಯುಗ. ಆ ತಾಯಿಯ ಶರೀರದಿಂದ ಹೊರಕ್ಕೆ ಬಂದ ಮೇಲೆ ಅಜ್ಞಾನದ ಅವಸ್ಥೆಯಲ್ಲಿ ಇದ್ದು ಅಳ್ತಾ ಏನೇನೋ ವ್ಯಥೆ ಪಡುತ್ತೆ. ತನ್ನದೇ ಮಲಮೂತ್ರದಲ್ಲಿ ಬಿದ್ದು ಒದ್ದಾಡ್ತಾ, ಇಲ್ಲಿ ತನಕ ಒಳಗೆ ಇದ್ದು ಮಲಮೂತ್ರದಲ್ಲಿ ಒದ್ದಾಡ್ತಾ ಇದ್ದ, ಇಲ್ಲಿ ಹೊರಗೆ ಬಂದ ಮೇಲೆ ಅದು ನಾವಂತೂ ಇನ್ನೂ ಮಲಮೂತ್ರ ಬಿದ್ದು ಒದ್ದಾಡೋದು ಬೇಡ ಅಂತ ಅದಕ್ಕೆ ಇರಲಿ ಅಂತ ಅದಕ್ಕೊಂದು ಚಡ್ಡಿ ಹಾಕಿ ಅದರೊಳಗೆ ಇರುತ್ತೆ. ಕೊನೆಗೆ ಅದು ನಮಗೆ ಇನ್ನೇನು ಕೆಲಸ ಇಲ್ಲ, ಪುರುಸೊತ್ತಾಯಿತು ಅಂದರೆ ಆಮೇಲೆ ನಿಧಾನಕ್ಕೆ ತೆಗೆದು ಹೊರಗೆ ಹಾಕಿ ಅದನ್ನು ಕ್ಲೀನ್ ಮಾಡೋದು ಅಂತ ನಮ್ಮ ಅಭ್ಯಾಸ ಇರುತ್ತೆ. ಆದರೆ ಅದು ಹೊರಕ್ಕೆ ಹೋಗಿಬಿಟ್ರೆ ಅದಕ್ಕೆ ಒಂಥರ ಸುಖ. ಆದರೆ ಅದರ ಮೇಲೇ ಬಿದ್ದು ಒದ್ದಾಡುವಂಥ ದುಸ್ಥಿತಿ ಬರುತ್ತೆ. ಮೈ ತುರಿಕೆ ಆಗುತ್ತೆ, ಏಳಬೇಕು ಅಂತ ಅನಿಸುತ್ತೆ, ಮಗ್ಗಲಾಗಬೇಕು ಅಂತ ಅನಿಸುತ್ತೆ. ಅಲ್ಲೇ ಇರುವ ಅಶುದ್ಧವಾದ ಮಲಮೂತ್ರದಿಂದ ಏನೇನೋ ಕ್ರಿಮಿಕೀಟಗಳು ಕಾಣದಂತೆ ಅದಕ್ಕೆ ಕಡಿತಾ ಇರುತ್ತೆ. ಆದರೆ ದೊಡ್ಡವರು ಏನಾಗಲ್ಲ, ಕ್ಲೀನ್ ಮಾಡಿದ್ದೇನೆ ಅಂತ ಒಂದು ಸರ್ತಿ ತಣ್ಣಗಿನ ಬಟ್ಟೆಯನ್ನು ಒರೆಸಿ ಮತ್ತೆ ಹಾಗೆ ಮಲಗಿಸ್ಬಿಡ್ತಾರೆ. ಇದರ ವೇದನೆಯನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ತುದಂತ್ಯಾಂ ಅತ್ವಚಂ ದಂಶಾಹ ಮಶಕ ಮತ್ಕುಣಾದಯ ರುದಂತಂ ವಿಗತ ಜ್ಞಾನಂ ಕ್ರಮಯಂ ಕ್ರಮಿಕಂ ಯಥಾ. ಈ ಎಲ್ಲ ಮೈಗೆ ಅಹಿತವಾಗುವಂತಹ ಘಟನೆ ಮನಸ್ಸಿಗೆ ಹಿತವಾಗುವುದಿಲ್ಲ, ಮೈಗೆ ಹಿತವಾಗುವುದಿಲ್ಲ, ಹೊಟ್ಟೆಗೆ ಹಿತ ಅಂತ ಅನಿಸೋದಿಲ್ಲ. ಏನೋ ಕುಡಿಸ್ತಾರೆ, ಏನೋ ತಿನ್ನಿಸ್ತಾರೆ, ಏನೋ ಮಾಡ್ತಾರೆ. ಇದರಿಂದ ಒದ್ದಾಡಿ 5 ವರ್ಷದ ತನಕದ ಆ ಶೈಶವದ ಕಾಲ ಇದೆಯಲ್ಲ, ಅದರ ದುಃಖ ಅದಕ್ಕೆ ಮಾತ್ರ ಗೊತ್ತು. ಯೌವನ ಅದು ಅಲ್ಲಿ ತನಕ ಏನು ಅಂದ್ಕೊಳ್ತಾ ಇರ್ತದೆ, ದೊಡ್ಡವನಾಗಬೇಕು, ಬೇಗ ದೊಡ್ಡವನಾಗಬೇಕು, ನಾನು ಬೇಕಾದನ್ನು ನಾನೇ ಕೈಯಲ್ಲಿ ತೊಗೊಂಡು ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಯೌವನ ಬರುವ ತನಕ ಅಂದರೆ ಇತ್ಯೇವಂ ಶೈಶವಂ ಭುಕ್ತ್ವ ದುಃಖಂ ಪೌಗಂಡಮೇವಚ. ಈ 5ರಿಂದ 12 ತನಕ ನಡುವೆ ಪೌಗಂಡ. ಈ ಸ್ಥಿತಿಯಲ್ಲಿ ದೊಡ್ಡವರಂತೂ ನಿನಗೆ ಗೊತ್ತಾಗಲ್ಲ, ನೀನು ಅದನ್ನು ಮಾಡಬೇಡ, ನೀನು ಅದನ್ನು ಇಡಬೇಡ, ನೀನು ಅಲ್ಲಿ ನಿಲ್ಲಬೇಡ, ಇದನ್ನು ಆ ಮಗುವಿಗೆ ಅನ್ನಿಸ್ತಾ ಇರುತ್ತೆ, ನಂಗೆ ಗೊತ್ತಾಗ್ತಾ ಇದೆ ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲದಕ್ಕೂ ಬೈತಾ ಇರುತ್ತೆ. ಆಗ ಅದಕ್ಕೆ ಇನ್ನೂ ಅನ್ನಿಸ್ಲಿಕ್ಕೆ ಶುರು, ನಾನು ಇನ್ನೂ ಬೇಗ ದೊಡ್ಡವನಾಗಬೇಕು, ಇವರೆಲ್ಲರನ್ನೂ ನಾನು ಹೇಳಿದಾಗ ಕೇಳುವಾಗ ಮಾಡಬೇಕು. ಯಾಕೆ ಇವರನ್ನೇ ಕೇಳಬೇಕು, ಅದನ್ನು ಮಾಡಲ, ಇದನ್ನು ಮಾಡಲ, ಇನ್ನೊಂದು ಮಾಡಲ, ನಾನು ಸ್ವತಂತ್ರವಾಗಿ ಎಲ್ಲ ಮಾಡಬೇಕು. ಯಾಕೆಂದರೆ ದೇಹ ಬೆಳೆದ ಹಾಗೆ, ಯೌವನ ಬಂದ ಹಾಗೆ, ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಂತ ಗೊತ್ತಾದ ಹಾಗೆ ಸ್ವಾತಂತ್ರ್ಯದ ಭ್ರಮೆಯ ಜೊತೆಗೆ ನಾನೇ ಎಲ್ಲ ಮಾಡಬೇಕು ಅನ್ನೋ ಹಠ ಅದಕ್ಕೆ ಹುಟ್ಟುತ್ತಾ ಹೋಗುತ್ತೆ. ಅದು ಎಲ್ಲರಿಗೂ, ಯಾರೋ ಒಬ್ಬನಿಗೆ ಅಂತಲ್ಲ, ಅದು ದುಷ್ಟ ಸಜ್ಜನ ಅನ್ನುವ ಯಾವ ಲೆಕ್ಕಾಚಾರ ಇಲ್ಲ, ಎಲ್ಲರಿಗೂ ಹೀಗೆ ಅನಿಸುತ್ತೆ. ಆದರೆ ಏನಾಗ್ತದೆ ಅಂದರೆ ಹಾಗೆ ಹೋಗ್ತಾ ಹೋಗ್ತಾ ಆ ಯೌವನಕ್ಕೆ ಬಂದಾಗ ಪರಮಾತ್ಮನ ಅಸ್ತಿತ್ವವೇ ಮರೆತು ಹೋಗುವ ಸ್ಥಿತಿಗಳೇ ಹೆಚ್ಚು. ಬಿಸಿ ನೆತ್ತರಿನಿಂದ ಪಾಪ ವಯಸ್ಸಾದವರು ಏನೋ ಒಂಚೂರು ತಪ್ಪಿ ಏನೋ ಹೇಳಿದರೆ ಅಥವಾ ಏನೋ ಒಂದು ಕೆಲಸದಲ್ಲಿ ಆಚೆ ಈಚೆ ಆಯಿತು ಅಂದರೆ, ಎಷ್ಟು ದೊಡ್ಡವರಾಗಿದ್ರೆ ಗೊತ್ತಾಗಲ್ವಾ ಅಂತ ಬೈಯುವುದಕ್ಕೆ ಮಾತ್ರ ಮನಸ್ಸಿರುತ್ತೆ ಹೊರತು, ನಾನು ಒಂದು ದಿವಸ ಇದೇ ರೀತಿ ಶರೀರದಲ್ಲಿ ಜರ್ಜರಿತನಾಗ್ತೇನೆ, ನನ್ನ ಕೈಯಲ್ಲೂ ಕೈಲಾಗದ ಒಂದು ಸ್ಥಿತಿ ಬರುತ್ತೆ, ಆಗ ನನಗೂ ಹೀಗೆ ಆಗತ್ತೆ ಅನ್ನೋದು ತಲೆಗೆ ಹೋಗಲ್ಲ. ಎಲ್ಲ ಗೊತ್ತಾಗಲ್ಲ, ಇವರೆಲ್ಲ ಬಂದುಬಿಡ್ತಾರೆ, ಇವರೆಲ್ಲ ಮಾತಾಡ್ಬಿಡ್ತಾರೆ, ಇವರೆಲ್ಲ ಹೇಳಿಬಿಡ್ತಾರೆ ಅಂತ. ಇವ್ರು ಏನು ನಮ್ಗೆ ಹೇಳೋದು, ನಮಗೆ ನಮ್ಮದೇನು ಮಾಡ್ಕೊಳ್ಬೇಕು ಅಂತ ಗೊತ್ತಿದೆ, ನಿಮ್ಮ ಕಾಲ ಬೇರೆ ನಮ್ಮ ಕಾಲ ಬೇರೆ ಅನ್ನುವ ಈ ಗ್ಯಾಪು ಬೆಳೀತಾನೇ ಹೋಗುತ್ತೆ. ಕರೋತಿ ವಿಗ್ರಹಂ ಕಾಮಿ, ಎಲ್ಲದಕ್ಕೂ ಜಗಳಾಡ್ತಾನೆ. ವಿಗ್ರಹ ಅಂದರೆ ಗಲಾಟೆ, ಎಲ್ಲದಕ್ಕೂ ಜಗಳನೇ ಆಗ್ತಾ ಇರುತ್ತೆ. ಯಾಕೆಂದರೆ ದೇಹೇನ ಮಾನೇನ, ನನ್ನ ದೇಹ, ನಾನೇ ದೇಹ, ನನ್ನ ದೇಹ ನಾನೇ ದೇಹ ಅನ್ನುವ ಈ ವರ್ಧಮಾನವಾದ ಕೋಪ ಎಲ್ಲ ಕಡೆಯಲ್ಲೂ ಸಿಟ್ಟು ಸೆಡವುಗಳಿಂದ ಸಂಬಂಧಗಳಿಗೆ ಬೆಲೆಯೇ ಕೊಡದೆ ಎಲ್ಲವೂ ನನಗೆ ಬೇಕಾದನ್ನು ಮಾಡ್ಕೊಳ್ತೇನೆ, ನೀವು ಇಲ್ಲದೇ ಇದ್ರೂ ಬದುಕ್ತೇನೆ. ಕೊನೆ ಎಲ್ಲಿವರೆಗೆ ಅಂದರೆ ನಿಮಗೆ ನನ್ನನ್ನು ಹುಟ್ಟಿಸ್ಲಿಕ್ಕೆ ನಾ ಹೇಳಿದ್ನ ಅನ್ನೋ ತನಕದು ಮಾತು ಹೋಗ್ಬಿಡುತ್ತೆ. ಅಂದರೆ ಇದು ಆಕ್ರೋಶದಿಂದ ಬರುವ ಮಾತಾಗಿರುತ್ತೆ. ನಾಳೆ ಇದೇ ಮಾತು ಮತ್ತೆ ನಮ್ಗೆ ತಿರುಗಿ ಬರಲಿಕ್ಕಿದ್ದಾಗಲೂ ನಾವು ಸಹಿಸಿಕೊಳ್ಳಿಕ್ಕೆ ತಯಾರಿದ್ದೇವೆ ಅಂದರೆ ಇವತ್ತಿನ ಈ ಮಾತಿಗೆ ಅರ್ಥ ಬರುತ್ತೆ. ಆದರೆ ಆಗ ತಡಿಲಿಕ್ಕಾಗಲ್ಲ. ಯಾಕೆಂದರೆ ಎಲ್ಲವೂ ಒಂದಲ್ಲ ಒಂದು ಕಾಲಕ್ಕೆ ಅವನ ಪರಿಸ್ಥಿತಿಯಲ್ಲಿಗೂ ಅದೇ ಪ್ರಶ್ನೆಗೆ ಉತ್ತರ ಅವನು ಕೊಡಬೇಕಾಗುತ್ತೆ. ಆ ಸ್ಥಿತಿಗೆ ಅವನು ನೆನಪಿರುವುದಿಲ್ಲ, ಮಾತಾಡಿ ಬಿಡ್ತಾನೆ. ನಾನು ನನ್ನದು ಅನ್ನುವ ದುರಭಿಮಾನ ದುರ್ಬುದ್ಧಿಯಿಂದ ಕೂಡಿ ಅವಿದ್ಯಾ ಕಾಮ ಕರ್ಮಗಳಿಗೆ ಬದ್ಧನಾಗಿ, ಅವಿದ್ಯೆ ಅಂದರೆ ಅಜ್ಞಾನ, ಕಾಮ ಅಂದರೆ ಬೇಡವಾದ ಬಯಕೆ,
ಕರ್ಮ ಅಂದರೆ ಅವನ ಹಿಂದಿನ ಕರ್ಮಗಳು. ಇದು ಮೂರು ಸೇರಿ ಈ ಸಂಸಾರಕ್ಕೆ ಅವನು ಬೀಳ್ತಾ ಇರ್ತಾನೆ. ಸಂಸಾರಕ್ಕೆ ಕಾರಣವಾದ ಸಂಗತಿ ಅವಿದ್ಯಾ, ಕಾಮ, ಕರ್ಮ. ಇದು ಮೂರು ಹೋಗಿ ಬರಬೇಕಾದದ್ದು ಯಾವುದು ಅಂದರೆ ಅವಿದ್ಯೆ ಹೋಗಿ ಜ್ಞಾನ ಬರಬೇಕು. ಕಾಮ ಸರಿಯಾದ ಕಾಮ ಆದಾಗ ಅದು ಭಕ್ತಿ ಆಗುತ್ತೆ. ಕರ್ಮಗಳು ಪರಮಾತ್ಮನಿಗೆ ಪೂರಕವಾದದ್ದಾದಾಗ ಅದು ವೈರಾಗ್ಯ ಆಗುತ್ತೆ. ಹಾಗಾಗಿ ಇದೇ ಮೂರು ಅವಿದ್ಯಾ ಕಾಮ ಕರ್ಮಗಳೇ ಜ್ಞಾನ ಭಕ್ತಿ ವೈರಾಗ್ಯಗಳಾಗಿ ಬದಲಾದಾಗ ಸಜ್ಜನನಿಗೆ ತೊಡಕನ್ನಿಸೋದಿಲ್ಲ. ಸಂಸಾರದಲ್ಲಿ ಇದ್ದಾಗಲೂ ಅದರ ಬಂಧನ ಅಂತ ಅನಿಸೋದಿಲ್ಲ. ಏನೇನು ಬೇಕು? ಸತ್ಯಂ, ಶೌಚಂ, ತಪೋ, ಮೌನಂ, ಬುದ್ಧಿಶ್ರೀ, ಯಶಃ, ಕ್ಷಮ, ಶಮೋದಮ, ಭಗಶ್ಚೇತಿ, ಯತ್ಸಂಗಾತ್ ಯಾತಿ ಸಂಕ್ಷಯಂ. ಎಷ್ಟು ಅಂದರೆ ಇಲ್ಲೊಂದು ಮಾತು ಹೇಳ್ತಾರೆ, ತುಂಬ ಸಜ್ಜನಿಕೆಯ ಗುಣಗಳು ತನ್ನಿಂದ ತಾನೇ ಅವನಲ್ಲಿ ಒಳಗಿನಿಂದ ಬಂದಿದೆ, ಅಥವಾ ತನ್ನ ಮನೆಯಲ್ಲಿ ಹೇಳಿಕೊಟ್ಟ ವಾತಾವರಣದಿಂದ ಅದು ಹುಟ್ಟಿದೆ. ಆದರೆ ಯದಿ ಅಸದ್ಭಿ ಪಥಿ ಪುನಃ, ಒಂದು ವೇಳೆ ನಾವು ಜೀವನದ ಹೆಜ್ಜೆ ಇಡುವ ಪ್ರಯಾಣದಲ್ಲಿ ದುಷ್ಟರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡ್ರೆ ಆವಾಗ ಸನ್ಮಾರ್ಗದಲ್ಲಿ ಇರುವಂತಹ ವ್ಯಕ್ತಿಯೂ ಕೂಡ ನೋಡಿ, ಒಳ್ಳೆ ಹಣ್ಣು ಆಪೂಸು ಅಂತೇಳಿ ಒಂದು ಬುಟ್ಟಿ ತಂದಿರ್ತೇವೆ, ಅದರಲ್ಲಿ ಎರಡು ಹಣ್ಣು ಕೊಳ್ತಿರುತ್ತೆ. ಕೊಳೆತ ಹಣ್ಣು ಒಳ್ಳೆಯ ಹಣ್ಣನ್ನು ಕೊಳೆಯುವಂತೆ ಮಾಡುತ್ತೆ ಹೊರತು ಒಳ್ಳೆಯ ಹಣ್ಣು ಕೊಳೆತ ಹಣ್ಣನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚೂರು ವಿಷ ಬಿದ್ದಿದೆ ಹಾಲಿಗೆ, ಹಾಲು ವಿಷವನ್ನು ಚೇಂಜ್ ಮಾಡುತ್ತೋ, ವಿಷ ಹಾಲವನ್ನು ಹಾಳು ಮಾಡುತ್ತೋ? ದುಷ್ಟರ ಸಂಘ ಅಥವಾ ದುಸ್ಥಿತಿ ಅಂತನ್ನುವುದು, ದುರ್ಜನರ ಸ್ವಭಾವ ಅಂತನ್ನುವುದು ಸಜ್ಜನರಿಗೆ ಹೆಚ್ಚು ಮಾರಕ ಹೊರತು ಕೆಲವೊಂದು ಸರ್ತಿ ಅಂಥ ಸಜ್ಜನ ಇರಬೇಕು, ಅವನು ಎಲ್ಲವನ್ನೂ ಮೀರಿ ನಿಂತ ಒಬ್ಬ ಅಪ್ರತಿಮ ವ್ಯಕ್ತಿತ್ವ ಸಂತ ಅಂತಾಗಿದ್ದರೆ ಅವನ ಪ್ರಭಾವಕ್ಕೆ ಬಂದವರು, ತಪ್ಪು ಮಾಡ್ತಾ ಇದ್ದವರು ಕೂಡ ತಿದ್ದಿಕೊಂಡು ನಾವೇ ತಪ್ಪು ಅಂತ ಶರಣಾಗುವುದು. ಅಂದರೆ ಅದರ ಕ್ವಾಂಟಿಟಿ ಸಜ್ಜನಿಗೆ ಸಿಕ್ಕಾಪಟ್ಟೆ ಜೋರಿದ್ದು ಸ್ವಭಾವದಿಂದ ಪ್ರಭಾವಿಸುವ ಶಕ್ತಿ ಇದ್ದರೆ ಆವಾಗ ಕೆಲವೊಮ್ಮೆ ಕೆಲಸ ಮಾಡುತ್ತೆ. ಆದರೆ ಹೆಚ್ಚು ಬಾರಿ ಅಸಜ್ಜನಿಕೆಯೇ ಸಜ್ಜನಿಕೆಯನ್ನು ನುಂಗಿ ಹಾಕುತ್ತೆ. ಎಲ್ಲಿವರೆಗೆ ಅಂದರೆ ಅವನಲ್ಲಿರುವ ಪ್ರಾಮಾಣಿಕತೆ, ಶುದ್ಧತೆ, ಒಳ್ಳೆಯ ಆಲೋಚನೆ, ಮನನಶೀಲತೆ, ವಿವೇಚನೆ, ಹೆದರಿಕೆ ಅಂದರೆ ಕೆಟ್ಟ ಕೆಲಸ ಮಾಡಲಿಕ್ಕಿರುವ ನಾಚಿಕೆ, ಆಮೇಲೆ ಒಂದು ಸಹಜವಾಗಿದ್ದ ಮುಖದಲ್ಲಿರುವ ಕಾಂತಿ, ಒಳ್ಳೆಯ ಹೆಸರು, ಅವನಿಗಿದ್ದ ಸಹಿಸುವ ಗುಣ, ಅಥವಾ ಭಗವಂತನಲ್ಲಿ ಪ್ರೀತಿ, ಅಥವಾ ಇಂದ್ರಿಯಗಳಲ್ಲಿರುವ ನಿಗ್ರಹ, ಈ ಎಲ್ಲವೂ ಕೂಡ ಯತ್ಸಂಗಾತ್ ಯಾತಿ ಸಂಕ್ಷಯಂ. ಇಷ್ಟೂ ಕೂಡ ದುರ್ಜನರ ಸಂಘದಿಂದ ನಾಶವೇ ಆಗಿ ಹೋಗುತ್ತೆ, ಕಮ್ಮಿ ಆಗುವುದಲ್ಲ, ನಾಶವೇ ಆಗಿ ಹೋಗುತ್ತೆ. ಅದರ ವಿರುದ್ಧವಾದ ಗುಣಗಳೇ ಆತನಲ್ಲಿ ಬೆಳೆದು ಬಿಡುತ್ತೆ. ಅದರಿಂದಾಗಿ ದೇವರ ಹತ್ರ ಕೇಳ್ಕೊಳ್ತಾನಂತೆ, ತೇ ಶ್ವಶಾಂತೇಶು ಮೂಢೇಶು ಖಂಡಿತಾತ್ಮಾವಸಾಯಿಷು ಸಂಗಮ್ನ ಕುರಿಯಾತ್, ದಯವಿಟ್ಟು ದುಷ್ಟರ ಸಂಘವನ್ನು ದೂರ ಇಡು ಅಂತ ಹೇಳಿ, ಪ್ರಜಾಪತಿ ಸ್ವಾಂ ದುಹಿತರಂ ದೃಷ್ಟ್ವಾ ತದ್ರೂಪದರ್ಶಿತಃ ರೋಹಿದ್ಭೂತಾಂ ಸೋನ್ವಧಾವತ್ ಋಷ್ಯರೂಪಿ ಹತತ್ರಪ. ತ್ರಪ ಅಂದರೆ ನಾಚಿಕೆ, ಹತತ್ರಪ ಅಂದರೆ ನಾಚಿಕೆ ಬಿಟ್ಟವನಾಗಿ ಎಲ್ಲ ತಪ್ಪುಗಳನ್ನು ಕೂಡ ಸರಿ ಅಂತ ಸಮರ್ಥಿಸಿಕೊಂಡು ಹೋಗುವ ಸ್ಥಿತಿಗೆ ಬಂದು ನಿಂತವನು. ಸಹಜವಾಗಿ ಮಾಯೆ ಅನ್ನುವುದು ಯಾರನ್ನೂ ಬಿಡಲ್ಲ ಅಂದರು. ಅದು ಬೇರೆ ಬೇರೆ ರೀತಿಯಿಂದ ಬರುತ್ತೆ. ಸಂಪತ್ತಿನಿಂದ ಅವನನ್ನು ಆಕ್ರಮಿಸಬಹುದು, ದುಷ್ಟ ಸ್ತ್ರೀಯಾಗಿ ಆತನನ್ನು ಆಕರ್ಷಿಸಬಹುದು, ದುಷ್ಟ ವ್ಯಸನವಾಗಿ ಆತನನ್ನು ಆಕರ್ಷಿಸಬಹುದು. ಅದು ಸಂಪತ್ತು. ನಿಮ್ಮ ಯಾವುದರಿಂದ ದಾರಿ ಕೆಡುತ್ತೋ ಅದೆಲ್ಲವೂ ಕೂಡ ಮಾಯೆಯದ್ದೇ ಬೇರೆ ಬೇರೆ ರೂಪ. ಮಾಯೆಗೆ ಹೀಗೆ ಒಂದು ರೂಪ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಮನಸ್ಸನ್ನು ಕೆಡಿಸುವ ಚತುರ್ಮುಖನು ಕೂಡ ಇದು ಒಂದು ಸೂಚನೆಯ ರೂಪದಲ್ಲಿ ಕೊಟ್ಟದ್ದಿಲ್ಲಿ. ಏನು ಅಂದರೆ, ಚತುರ್ಮುಖನೂ ಕೂಡ ಸೃಷ್ಟಿ ಮಾಡಿದ ಮೇಲೆ ಸರಸ್ವತಿಯನ್ನು ಮಗಳು ಅನ್ನುವ ರೀತಿಯಲ್ಲಿ ಲೋಕದಲ್ಲಿ ನೋಡುವುದು. ಮಗಳಲ್ಲ, ಅದನ್ನು ಹರಿವಂಶ ಹೇಳುವಾಗ ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತೆ, ತನ್ನ ಹೆಂಡತಿ ಅಂತಲೇ ಸೃಷ್ಟಿ ಮಾಡಿದೆ. ಯಾಕೆಂದರೆ ಹೆಣ್ಣು ಕೊಡೋರು ಬೇರೆ ಯಾರಿಲ್ಲ, ಸೃಷ್ಟಿ ಮಾಡುವ ನಾನೇ. ಹಾಗಾದರೆ ನನಗೊಬ್ಬಳು ಹೆಂಡತಿ ಬೇಕು ಅಂದರೆ ನಾನು ಹೆಂಡತಿ ಅಂತಲೇ ಸೃಷ್ಟಿ ಮಾಡಬೇಕು. ನಾನೀಗ ಚಿತ್ರವನ್ನು ಬರೆಯುವಾಗ ಒಂದು ಚಿತ್ರ ಬರೆದ್ರೆ ನನ್ನ ಕೂಸು ಅಂತ ಇಟ್ಕೊಳ್ಳಿ, ನನ್ನ ಹೆಂಡತಿಯನ್ನು ಚಿತ್ರ ಬರೆದೆ ಹೆಂಡತಿ ನನ್ನ ಕೂಸಾಗ್ತದಾ? ನಾನು ಬರೆದದ್ದೇ ಹೆಂಡತಿಯ ಚಿತ್ರ. ಯಾರು ರಚನೆ ಮಾಡಿದ್ದಾನೋ ಅದು ಅವನ ಕೂಸು ಅಂತ ಲೆಕ್ಕ. ಹೇಳುವಾಗ ಹಾಗೆ ಹೇಳುದಲ್ವ, ಇದು ನಾನು ತುಂಬ ಕಷ್ಟಪಟ್ಟು ಸಿದ್ಧಪಡಿಸಿದ್ದು ನನ್ನ ಮಗು ಇದ್ದ ಹಾಗೆ ಅಂತ ಹೇಳುದು. ಆದರೆ ಅವನು ಬಿಡಿಸಿದ್ದೇ ಹೆಂಡತಿಯನ್ನಾದಾಗ ಈ ಹೆಂಡತಿಯ ಚಿತ್ರವನ್ನು ಮಗು ಅಂತ ಹೇಳಲಿಕ್ಕಾಗತ್ತಾ? ಹಾಗೆ ಅವನಿಗೆ ಸೃಷ್ಟಿ ಮಾಡುವಾಗ ಮೊದಲು ಇನ್ಯಾರೂ ಇರಲಿಲ್ಲ, ತನ್ನ ಹೆಂಡತಿಯನ್ನೇ ಸೃಷ್ಟಿ ಮಾಡಿದ. ಆದರೆ ಲೋಕಕ್ಕೆ ಒಂದು ಪಾಠವನ್ನು ಕೊಟ್ಟ. ಅದು ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ಹೆಂಡತಿ ಅಂತಲೇ ಸೃಷ್ಟಿ ಮಾಡಿದಾಗಲೂ ಲೋಕಕ್ಕೆ ಕಂಡದ್ದು ಹೇಗೆ ಅಂತಂದರೆ,
ರೋಹಿದ್ಭೂತಾಂ ಸೋ ಅನ್ವಧಾವತ್ ಋಷ್ಯರೂಪಿ ಹತತ್ರಪ. ಆಯಿತು, ಅವಳನ್ನು ಸರಸ್ವತಿಯನ್ನು ಹೆಂಡತಿಯನ್ನು ಸ್ವೀಕರಿಸಿದ್ದು ಒಪ್ಕೊಳ್ತೇನೆ. ಆದರೆ ಮುಂದಿನ ಕತೆ ಏನಾಯಿತು ಅಂದರೆ, ಅವಳು ನಾಚಿಕೆಯಿಂದ ಹೆಣ್ಣು ಜಿಂಕೆಯಾಗಿ, ಋಷ್ಯರೂಪಿ, ಋಷ್ಯ ಅಂದರೆ ಹೆಣ್ಣು ಜಿಂಕೆಯಾಗಿ ಓಡಿದ್ಲಂತೆ. ಓಡಿದಾಗ ಇವನು ಕೂಡ ಗಂಡು ಜಿಂಕೆಯಾಗಿ ಅವಳಿಂದ ಓಡಿದಂತೆ, ಅವಳನ್ನು ಪಡ್ಕೊಳ್ಬೇಕು ಅಂತ. ಇದು ಆಕರ್ಷಣೆ ಅಂತ. ಆದರೆ ಇದು ಇನ್ನೊಂದು ರಹಸ್ಯವನ್ನು ಹೇಳಲಿಕ್ಕೆ ಹೊರಟ ಸಂಗತಿ. ಉಪನಿಷತ್ತಿನಲ್ಲಿ ನೀವು ನೋಡಿದರೆ, ಬೃಹದಾರಣ್ಯಕದಲ್ಲಿ ನಾವು ಯಾವುದೇ ಒಂದು ಪ್ರಕ್ರಿಯೆ, ಕಣ್ಣು ಮುಚ್ಚುವುದು, ಅಕ್ಷಿ ಅನ್ನುವುದು, ತೇಗುವುದು, ಅಥವಾ ಮೈಯಲ್ಲಿ ಒಂಥರ ಅದು ಅಲುಗಾಡುವುದು, ಅಥವಾ ಕಣ್ಣಿನ ಸ್ಪಂದ ಇತ್ಯಾದಿಗಳೇನೇನೋ ನಮ್ಮ ದೇಹದಲ್ಲಿ ಆಗತ್ತಲ್ವ, ಇದನ್ನು ಒಂದು ಸರ್ತಿ ಚತುರ್ಮುಖ ತನ್ನ ಶರೀರದಲ್ಲಿ ತೋರಿಸ್ತಾನಂತೆ. ಹಾಗೆ ತೋರಿಸಿದ ಮೇಲೇ ನಮ್ಮಲ್ಲೂ ಕೂಡ ಆ ಪ್ರಕ್ರಿಯೆ ಬರುತ್ತೆ. ಇದು ಮನುಷ್ಯನಿಗೆ ಸೇರಿದಂತೆ ಹೇಳಿದ್ದು. ಇದರಂತೆಯೇ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಏನೇನು ಚಟುವಟಿಕೆ ಆಗಿದೆ, ನಾನು ಮನುಷ್ಯನದ್ದು ಹೇಳಿದೆ, ಹಾಗೆ ಅವನು ಸಿಂಹವಾಗ್ತಾನೆ, ಅವಳು ಸಿಂಹಿಣಿ ಆಗ್ತಾಳೆ, ಅವಳು ಕರಿಣಿ ಆಗ್ತಾಳೆ, ಇವನು ಕರಿ ಆಗ್ತಾನೆ, ಅಂದರೆ ಆನೆ ಆಗ್ತಾನೆ. ಹೀಗೆ ಎಲ್ಲ ಪ್ರಾಣಿಗಳಾಗಿ ಅವರಿಬ್ಬರೇ ಒಂದು ಸರ್ತಿ ಇಡೀ ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳ ಜೀವಜಾತಗಳ ಸ್ವರೂಪದಲ್ಲಿ ಅವರಿಬ್ಬರು ಓಡಾಡ್ತಾರೆ. ಓಡಾಡಿ ಅವರಿಬ್ಬರು ಹೇಗೆ ಬದುಕಬೇಕು ಅನ್ನೋದಕ್ಕೆ ಬೇಕಾದ ಒಂದು ಸುಖದ ಸಂಬಂಧವನ್ನು, ಸಂಘವನ್ನು ಲೋಕದಲ್ಲಿ ಹುಟ್ಟು ಹಾಕ್ತಾರೆ. ಇದು ಅವರ ಅಂತರಂಗ, ಸೃಷ್ಟಿಯ ಪ್ರಕ್ರಿಯೆಗೆ ಅವರು ಮಾಡಿದ ಲೋಕದ ಉಪಕಾರ ಇದು. ಆದರೆ ಒಂದು ಸರ್ತಿ ನೋಡುವಾಗ ಏನನ್ಸುತ್ತೆ, ಹೆಣ್ಣಾಗಿ ಹುಟ್ಟಿದ ತಕ್ಷಣ ಇವನು ಗಂಡಿನ ಸ್ವರೂಪದಲ್ಲಿ ಅದರ ಹಿಂದೆ ಓಡಿದ, ಅದರಿಂದಾಗಿ ಚತುರ್ಮುಖನು ಅದರಂತೆ ತೋರಿದ. ಲೋಕದಲ್ಲಿ ಎಲ್ಲರೂ ಹೀಗೆ ಮಾಡ್ತಾರೆ, ಅವನಿಗೆ ಅದರಿಂದ ಏನು ಲಾಭ ಇಲ್ಲ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದೇನು ಅಂತಂದರೆ, ಈ ಥರದ ಶರೀರ ಇದ್ದಾಗ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವ ಇದ್ದಾಗ ಅದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅವನು ಪರಮ ಸಾತ್ವಿಕ 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 ಸಾತ್ವಿಕ, ಈ ಸುಖದ ಬಗ್ಗೆ ಅವನಿಗೆ ಯೋಚನೆಯೇ ಇಲ್ಲ. ಹಾಗಿದ್ರೂ ಸೃಷ್ಟಿಗೆ ಒಂದು ಜೋಡಿಯಾಗಿ ಆಕೆ ಬೇಕು ಅನ್ನೋದಕ್ಕೋಸ್ಕರ ಆಕೆಯನ್ನು ಸೃಷ್ಟಿ ಮಾಡಿದ್ದು, ಮತ್ತು ಲೋಕದ ವ್ಯವಹಾರದಲ್ಲಿ ಉಳಿದವರಲ್ಲಿ ಈ ಶಕ್ತಿ ಅನ್ನೋದು ಹಾಗೆ ಪಾರಂಪರಿಕವಾಗಿ ಮುಂದುವರಿಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಜೀವಿಗಳ ಗಂಡು ಹೆಣ್ಣಾಗಿ ಲೋಕದಲ್ಲಿ ಓಡಾಡಿದ್ದು ಅನ್ನೋದು ಭಾರತದಲ್ಲೂ ದ್ರೌಪದಿಯ ಪ್ರಸಂಗವನ್ನು ಹೇಳುವ, ಪೂರ್ವ ಪ್ರಸಂಗವನ್ನು ಹೇಳುವಾಗ ಮೌದ್ಗಲ್ಯ ಅನ್ನುವ ಋಷಿಗೆ ಇವಳೇ ನಾಳಾಯಣಿಯಾಗಿ ಹೆಂಡತಿಯಾಗಿ ಬಂದಾಗ ಏನು ಮಾಡಿದರು ಅಂತ ಹೇಳುವಾಗ ಈ ಕಥೆಯನ್ನು ಹೇಳ್ತಾರೆ. ಪ್ರಾಣ ಮತ್ತು ಭಾರತೀಯರು ಇಬ್ಬರೂ ಕೂಡ ಅವನು ಬೆಟ್ಟವಾಗಿ ನಿಂತರೆ ಅವಳು ನದಿಯಾಗಿ ಹರಿದ್ಲಂತೆ, ಇವನು ಮರವಾಗಿ ನಿಂತರೆ ಆಕೆ ಬಳ್ಳಿಯಾಗಿ ಸುತ್ತಿದ್ಲಂತೆ. ಹಾಗಾಗಿ ಒಂದೊಂದು ಪ್ರಸಂಗವು ಕೂಡ ಇನ್ನೊಂದಕ್ಕೆ ಹೊಂದಿಕೆ ಆಗುವಂಥದ್ದೇನು ಬೇಕು ಪ್ರಪಂಚದಲ್ಲಿ ಅದನ್ನು ಮೊದಲು ಅವರಿಬ್ಬರು ಮಾಡಿ ತೋರಿಸ್ತಾರೆ ಅನ್ನೋದನ್ನು ಇಲ್ಲಿ ಹೇಳಿದ್ದು. ಆದರೂ ತತ್ ಸೃಷ್ಟ ಸೃಷ್ಟೇಶು ಕೋನ್ವಖಂಡಿತ ಧೀಃ ಪುಮಾನ್ ಋಷಿಂ ನಾರಾಯಣ ಮೃತೆ ಯೋಷಿನ್ ಮಯ್ಯೇಹ ಮಾಯೆಯ. ನಾರಾಯಣ ಒಬ್ಬ ಬಿಟ್ಟರೆ ಇನ್ಯಾರು ಮಾಯೆಗೆ ಮರುಳಾಗದವನು. ಹೇಳುವುದು ಪದ್ಯದಲ್ಲಿ ಹೇಳುತ್ತಾರೆ, ಅದು ಅವಳಿಗೆ ಹೇಳ್ತಾರೆ, ಅವನಿಗೆ ಅದನ್ನು ಹೇಳಿದ ಮಾತಿಲ್ಲ. ಮಾಯೆಗೆ ನೀನು ಯಾಕೆ ಮರುಳಾದಿ ಅಂತಹ ಅವನು, ಯಾಕೆಂದರೆ ಯಾವುದ್ಯಾವುದೋ ಪ್ರಾಣಿ ರೂಪಗಳನ್ನು ತೊಡ್ತಾ ಬರ್ತಾನೆ, ಅಂಥವನಿಗೆ ನೀನು ಹೇಗೆ ಹೋಗಿ ಮನಸ್ಸು ಕೊಟ್ಟಿ ಅಂತ ಅವಳನ್ನು ಕೇಳುವುದಿದೆ. ಆದರೆ ನಾರಾಯಣನ ಕಥೆಯನ್ನು ಹೇಳುವಾಗ, ನರನಾರಾಯಣ ಋಷಿಗಳಿಬ್ಬರು ತಪಸ್ಸು ಮಾಡುವಾಗ ದೇವತೆಗಳಲ್ಲಿ ಇದ್ದ ಎಲ್ಲ ಥರದ ಹೆಣ್ಮಕ್ಕಳನ್ನು ಕೂಡ ಅವನ ಮುಂದೆ ನೃತ್ಯ ಪ್ರದರ್ಶನಕ್ಕಾಗಿ ಕಳುಹಿಸಿಕೊಟ್ಟು ಸೊಂಟ ಹುಡುಕಿ ಇನ್ನು ಸುಸ್ತಾಯಿತು ಅಂತಂದಾಗ ಕಣ್ಣು ಬಿಟ್ಟು ಕೇಳಿದ್ನಂತೆ, ತುಂಬ ಸುಸ್ತಾಯ್ತಾ, ಇನ್ನೂ ಬೇರೆ ಕಡೆಗೆ ಹೋಗಲಿಕ್ಕೆ ನಿಮಗೆ ಇನ್ನೂ ಬೇರೆ ಕೆಲಸಕ್ಕೆ ತುಂಬ ಜನ ಬೇಕಾಗುತ್ತಲ್ವ ಅಂತ ಹೇಳಿ ತಾನೇ ಒಂದು ಸರ್ತಿ ತೊಡೆಯನ್ನು ಬಡಿದು ಅಲ್ಲಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಇವಳನ್ನೂ ಜೊತೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ನಿಮಗೆ ರೆಸ್ಟ್ ಸಿಗುತ್ತೆ, ಇವಳು ನಿಮ್ಮೆಲ್ಲರ ಪರವಾದ ಡ್ಯಾನ್ಸ್ ಮಾಡ್ತಾಳೆ ಅಂತ ಉರ್ವಶಿಯನ್ನು ಸಿದ್ಧಪಡಿಸಿ ಕಳುಹಿಸಿಕೊಟ್ಟ ಅಂತೆ. ಹಾಗಾಗಿ ಮಾಯೆಗೆ ಬಲಿಯಾಗದಂತಹ, ಮೋಹಕ್ಕೆ ಒಳಗಾಗದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದರೆ ಅದು ನಾರಾಯಣ ಒಬ್ಬನೇ. ಉಳಿದವರು ಎಲ್ಲರೂ ಕೂಡ ಈ ರೀತಿಯಾದ ಜಗತ್ತಿನ ಬಲೆಗೆ ಸಿಲುಕುವವರೇ ಅಂತ ಹೇಳಿ, ಸಂಗಮ್ನ ಕುರ್ಯಾತ್ ಪ್ರಮದಾಸು ತಾಸು ಜಾತು ಯೋಗಸ್ಯ ಪಾರಂಪರಮಾರು ರುಕ್ಷು ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭೋ ವದಂತಿ ಮಾ ಯಾಂ ನಿರಯದ್ವಾರಮಸ್ಯ. ಜ್ಞಾನಯೋಗದ ಸಿದ್ಧಿಯನ್ನು ನಿಜವಾಗಿ ಬಯಸುವವನಾದರೆ ಈ ಮಾಯೆ ಯಾವ ರೂಪಕ್ಕೂ ತನ್ನನ್ನು ಬಲಿ ಕೊಡಬಾರದು. ಅದು ಸಂಪತ್ತು, ಸೊತ್ತಾಗಿರಬಹುದು, ಅಥವಾ ಮನೆಯಾಗಿರಬಹುದು, ಅಥವಾ ಯಾವುದೇ ಲೌಕಿಕ ಸಂಪತ್ತಿರಬಹುದು, ಅಥವಾ ಮನಸ್ಸನ್ನು ಸೆಳೆಯುವ ತನ್ನ ದಾರಿಗೆ ಅಡ್ಡಲಾಗಿ ನಿಲ್ಲುವ ಯಾರೇ ಆಗಿರ್ಬೋದು. ಇವರನ್ನು
ಜಾತು ನ ಸಂಗಂ ಕುರಿಯಾತ್. ಯಾವ ಕಾರಣಕ್ಕೂ ಆ ವಿಷಯದಲ್ಲಿ ಅತಿಯಾದ ಮೋಹ ಅಟ್ಯಾಚ್ಮೆಂಟನ್ನು ಇಟ್ಟುಕೊಳ್ಬಾರ್ದು. ಯಾರು? ಆರುರುಕ್ಷು ಯೋಗಂ ಪರಮಂ ಯೋಗಂ ಆರುರುಕ್ಷು. ಉತ್ತಮವಾದ ಯೋಗದ ಕಡೆಗೆ ಭಗವದ್ಯೋಗ ಆಗಬೇಕು ಅಂದರೆ ಉಳಿದ ವಿಯೋಗಗಳಾಗಲೇಬೇಕು. ನಾನು ಅಲ್ಲಿಯೂ ಹಿಡ್ಕೊಳ್ತೇನೆ, ಇದನ್ನೂ ಸೆಳ್ಕೊಳ್ತೇನೆ, ಇದನ್ನೂ ಪಡ್ಕೊಳ್ತೇನೆ ಅಂತ ಎಲ್ಲ ಹಾಕಿದರೆ ಎಲ್ಲ ಕಡೆಯಿಂದ ಎಳೆದು ಹರಿದೋಗುತ್ತಷ್ಟು, ಯಾವುದೂ ಇರಲ್ಲ. ಶರೀರವೇ ಆ ಕಡೆ ಈ ಕಡೆ ಎಲ್ಲ ಹಿಡಿದು ಹಾಕಿದ ಹಾಗಾಗುತ್ತೆ. ಮತ್ಸೇವೆಯ ಪ್ರತಿಲಾಬ್ಧಾತ್ಮಲಾಭ. ಪರಮಾತ್ಮನನ್ನೇ ಅತ್ಯಂತ ಪ್ರೀತಿಯಿಂದ ಸೇವಿಸಿದವನಾದರೆ ಅವನಿಗೆ ಒಳ್ಳೆಯ ಲಾಭ ಆಗುತ್ತೆ. ಅಕಸ್ಮಾತ್ ಅವನು ಈ ವಿಷಯದಲ್ಲಿ ಸೋತ ಅಂದರೆ ಆಗ ನಿರಯದ್ವಾರಂ, ಇದು ಕತ್ತಲೆಯ ದಾರಿ, ಸಂಸಾರದ ಚಕ್ರದ ಮತ್ತೆ ಮತ್ತೆ ಇಳಿಯುವ ದ್ವಾರಿ. ಯಾ ಮನ್ಯತೆ ಪತಿರ್ಮೋಹಾತ್ ಮನ್ಮಾಯಾಂ ವೃಷಭಾಯತೀಂ ಸ್ತ್ರೀತ್ವಂ ಸ್ತ್ರೀ ಸಂಗತಃ ಪ್ರಾಪ್ತಾಂ ವಿತ್ತಾಪತ್ಯ ಗೃಹಪ್ರದಾಂ. ಇವಳಿಂದಾಗಿಯೇ ಎಲ್ಲ, ಈ ಸಂಪತ್ತಿನಿಂದಾಗಿಯೇ ಎಲ್ಲ, ಈ ಜಾಗದಿಂದಲೇ ನನಗೆ ಮರ್ಯಾದೆ ಅಂತ ಈ ರೀತಿ ಭಾವಿಸಿ ಅವನು ಆ ವಸ್ತುವಿನ ಕಡೆಗೆ ಅತ್ಯಂತ ಮೋಹಕ್ಕೆ ಒಳಗಾದವನಾದರೆ, ಅಥವಾ ಈ ಲೌಕಿಕ ಸುಖವೇ ಪರಮ ಸುಖ ಅಂತ ಭಾವಿಸಿದವನಾದರೆ ಅವನು ಅದಕ್ಕೆ ಸಂಬಂಧಪಟ್ಟಂತೆಯೇ ಮತ್ತೆ ಮತ್ತೆ, ಅಥವಾ ಕೆಟ್ಟ ಕಾಮನೆ ಇದ್ದದ್ದು ಅಂತಾದರೆ ಆತ ಮತ್ತೆ ಕೆಟ್ಟ ಶರೀರದಲ್ಲಿ ಹುಟ್ಟಿ ಬರ್ತಾನೆ. ಒಂದು ವೇಳೆ ಅದು ಒಳ್ಳೆಯ ಗಂಡ ಆದರೆ ಅವನು ಸಹಾಯಕ ಆಗ್ತಾನೆ, ಗಂಡನೇ ಕೆಟ್ಟವನಾದರೆ ಆಗ ಅವಳ ಬದುಕಿಗೆ ಅವನೇ ಮುಳುವಾಗ್ತಾನೆ. ಹಾಗೆ ಒಳ್ಳೆಯ ಹೆಂಡತಿ ಆದರೆ ಅವನಿಗೆ ಅವಳೇ ಸಹಾಯಕಳಾಗ್ತಾಳೆ. ಕೆಟ್ಟ ಹೆಂಡತಿ ಆಗಿಬಿಟ್ರೆ ಅವಳೇ ಅವನಿಗೆ ಮುಳುವಾಗ್ತಾಳೆ. ಇದು ಪರಸ್ಪರ ಇಬ್ಬರೂ ಅಸಹಕಾರದ ಕಾರಣಗಳಾಗಿ ಜಗತ್ತಿನಲ್ಲಿ ಮೂಡುತ್ತೆ. ಮೋಹ ಅನ್ನೋದು ಎಲ್ಲದಕ್ಕೂ ಮುಖ್ಯವಾದ ತಡೆಯಾಗಿ ನಿಲ್ಲುತ್ತೆ ಅಂತ ಹೀಗೆ ಹೇಳಿ, ಹೇಗೆ ಬೇಡನ ಸಂಗೀತವನ್ನು ಕೇಳಿ ಜಿಂಕೆ ಬಲಿಯಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೋ ಹಾಗೆ ಸೇವಕರು, ಮಕ್ಕಳು, ಮನೆ, ಹೆಂಡತಿ ಅಥವಾ ಗಂಡ ಈ ಯಾವುದೇ ಸಾಂಸಾರಿಕ ಬಂಧಗಳ ಬಲೆಯಲ್ಲಿ ಇದಕ್ಕಿಂತ ಮೇಲಿನದ್ದಿಲ್ಲ ಅಂತ ಭಾವಿಸಿ ಬಿದ್ದವನಿಗೆ ಮತ್ತೆ ಬದುಕಿಲ್ಲ ಅಂತಾಗುತ್ತೆ ಅಂತ ಹೀಗೆ ಹೇಳಿ ಮುಂದೆ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಯೇ ಎಲ್ಲದಕ್ಕೂ ಮುಕ್ತಿ, ಎಲ್ಲ ಥರದ ಬಿಡುಗಡೆಗೂ ಮುಕ್ತಿಗೂ ಕಾರಣ. ಏಚ ಧರ್ಮಂಜ ದುಹ್ಯಂತಿ ಧೀರಾ ಕಾಮಾರ್ಥ ಹೇತವೇ ನಿಸ್ಸಂಗಾನ್ಯಸ್ತಕರ್ಮಾಣ ಪ್ರಶಾಂತ ಶುದ್ಧ ಚೇತಸ. ಸಾತ್ವಿಕರು ಕೇವಲ ಅರ್ಥಕಾಮಗಳಿಗಾಗಿ ಧರ್ಮ ಮಾಡುವುದಿಲ್ಲ. ಧರ್ಮ ಮಾಡುವುದು ಭಗವಂತನ ಪ್ರೀತಿಗಾಗಿ. ನಾವು ಧರ್ಮ ಮಾಡುವುದು ಯಾಕೆ ಅಂದರೆ, ನಾವೊಂದು ಯಾವುದೋ ಒಂದು ಧರ್ಮ ಸಂಸ್ಥೆ ನಡೆಸುವುದು ಯಾಕೆ ಅಂದರೆ ಆ ಧರ್ಮ ಸಂಸ್ಥೆಯಿಂದ ಎಷ್ಟು ಲಾಭ ಇದೆ ಅಂತ ನೋಡಲಿಕ್ಕೆ. ಹೆಸರಿಗೆ ಧರ್ಮ ಸಂಸ್ಥೆ, ಆದರೆ ಅದು ಎಷ್ಟು ಪ್ರಾಫಿಟ್ ಕೊಡುತ್ತೆ ಅಂತಲೇ ಯೋಚನೆ ಮಾಡಿ ನಾವು ಆ ಕಾರ್ಯ ಮಾಡ್ತಾ ಇದ್ದೇವೆ ಅಂದರೆ ಅದು ಮತ್ತೆ ಬಂಧನಕ್ಕೆ ಕಾರಣ. ಧರ್ಮ ಮಾಡಬೇಕು ಅಂತ ಇದ್ದವರಿಗೆ ಈ ಸಂಸ್ಥೆ ಅವಕಾಶ ಕೊಡುತ್ತೆ ಅನ್ನುವುದಕ್ಕೂ, ನಿಮಗೆ ಧರ್ಮ ಮಾಡಬೇಕಾದ್ರೆ ಇಷ್ಟು ಅರ್ಥ ಕೊಡಬೇಕು ಅಂತ ಆದೇಶ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಅದರಿಂದಾಗಿ ಕೆಲವೊಂದು ಸರ್ತಿ ಹೀಗೆ ಮಾಡೋದ್ರಿಂದಲೂ ಒಂದಿಷ್ಟು ಧರ್ಮ ಉಳಿಯತ್ತೆ ಅನ್ನೋದು ಸತ್ಯವೇ, ಇಲ್ಲ ಅಂತ ಹೇಳಲ್ಲ. ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಈ ಥರದ ವ್ಯವಸ್ಥೆ ಒಂದು ಅನುಕೂಲ ಕೊಡುತ್ತೆ. ಆದರೆ ಅದನ್ನು ನಡೆಸೋನಿಗೆ ಉದ್ದೇಶ ಏನಿರಬೇಕು, ಇದರಿಂದ ಲಾಭ ಆಗಬೇಕು ಅಂತ ಅಷ್ಟೇ ಉದ್ದೇಶದಿಂದ ಒಂಥರ ಅಲ್ಲಿ ಆಹಾರ ಮಾರುವುದಕ್ಕೂ ಇಲ್ಲಿ ಆಹಾರ ಮಾರುವುದಕ್ಕೂ ವ್ಯತ್ಯಾಸ ಇಲ್ಲ. ಹೆಸರು ಮಾತ್ರ ಒಂಚೂರು ಬೇರೆ ಇರುತ್ತೆ. ಅಲ್ಲಿ ಎಲ್ಲೋ ಕೂತು ತಿನ್ನೋದು, ಇಲ್ಲೆಲ್ಲೋ ಇನ್ನೊಂದು ಹೆಸರು ಹೇಳಿ ತಿನ್ನೋದು ಅಂತ. ಈ ಥರ ಆಗದೆ ನಮ್ಮ ನಿಜವಾದ ಭಗವತ್ ಪ್ರಸಾದದ ಸ್ವೀಕಾರ, ಸಜ್ಜನರ ಸಂಘ ಇತ್ಯಾದಿಗಳ ಜೊತೆಗೆ ನಮ್ಮ ಬದುಕು ಸೇರುವುದು ಅಂತಾದರೆ ಅದಕ್ಕೆ ಒಳ್ಳೆಯ ಅರ್ಥ ಬರುತ್ತೆ. ಹಾಗಾಗಿ ಯಾವುದೇ ಕರ್ಮ ಮಾಡಿದರೂ ಕೂಡ ಅದು ನಿಷ್ಕಾಮ ಕರ್ಮ ಆಗಬೇಕು. ನಾನು ನನ್ನದು ಅನ್ನುವ ಅಭಿಮಾನ ಅಲ್ಲಿ ತೊರೆದು ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ ಕರ್ತೃವಾಗಿ ನನ್ನ ಅಂತರಂಗದ ಬಿಡುಗಡೆಗೂ ಆತನೇ ಕಾರಣನಾಗ್ತಾನೆ ಅಂತ ಅರ್ಚಿರಾದಿ ಮಾರ್ಗದಿಂದ ಮುಕ್ತಾಮುಕ್ತ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು ಹೊಂದುವುದಕ್ಕೆ ಈ ಎಲ್ಲ ಹೆಜ್ಜೆಗಳು ಕೂಡ ಪೂರಕವಾದ ಅಂಶಗಳೇ ಆಗಿದ್ದಾವೆ. ಮುಕ್ತಿಯಲ್ಲಿ ಅಲ್ಲಿಯೂ ಕೂಡ ಯಥಾ ಪ್ರಕಾರ ವೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾತ್ಮಕರ್ಮಣ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಂ. ಇಲ್ಲಿಯೂ ಹೇಗೆ ಭಿನ್ನ ಅಭಿಪ್ರಾಯಗಳಿರ್ತಾವೋ, ಭಿನ್ನಾಭಿಪ್ರಾಯ ಇದೆ ಎಂದ ತಕ್ಷಣ ದ್ವೇಷಿಗಳಾಗಬೇಕಾಗಿಲ್ಲ. ಭಿನ್ನಾಭಿಪ್ರಾಯ ಅಂತಂದರೆ ಭಕ್ತಿಯೇ ಪ್ರಧಾನ ಅಂತ ಕೆಲವರು, ಜ್ಞಾನವೇ ಪ್ರಧಾನ ಅಂತ ಮತ್ತೆ ಕೆಲವರು, ಇಲ್ಲ ನಮಗೆ ಕರ್ಮದಿಂದಲೇ ಸುಖ, ಕರ್ಮದಿಂದಲೇ ತೃಪ್ತಿ ಅಂತ ಅನ್ನೋರು ಕೆಲವರು. ಆದರೆ ಎಲ್ಲರೂ ಹೋಗುವುದು ಭಗವಂತನಲ್ಲಿಗೇನೆ. ಈ ಭೇದ, ಈ ಭಿನ್ನ, ನಮಗೆ ಭೇದ ಅನ್ನುವ ಶಬ್ದ ಕೇಳಿದ ತಕ್ಷಣ ಏನೋ ಪರಸ್ಪರ ಜಗಳ, ದ್ವೇಷ ಈ ಶಬ್ದಗಳ ಕಡೆಗೆ ಮನಸ್ಸು ಹೋಗುತ್ತೆ. ಆದರೆ ಭೇದ ಅನ್ನುವ ಶಬ್ದದ ಅರ್ಥ ವಸ್ತು. ಈಗ ಈ ಪುಸ್ತಕವನ್ನು ನನಗೆ ನೋಡುವಾಗಲೇ ಈ ಪುಸ್ತಕ ನಾನಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಈ ಪುಸ್ತಕ ಇನ್ನೊಂದು ಪುಸ್ತಕ ಅಲ್ಲ.
ಈ ಪುಸ್ತಕ ಮೇಜಲ್ಲ, ಈ ಪುಸ್ತಕ ಮೈಕಲ್ಲ, ಈ ಪುಸ್ತಕ ಜಗತ್ತಿನಲ್ಲಿ ಇನ್ಯಾವ್ಯಾವ ವಸ್ತು ಇದೆಯೋ ಅದು ಯಾವುದೂ ಅಲ್ಲ ಅಂತ ಪುಸ್ತಕ ನೋಡುವಾಗಲೇ ಒಟ್ಟಿಗೆ ಅದರ ಸ್ವರೂಪವಾಗಿ ಗೊತ್ತಾಗುತ್ತಲ್ವ, ಅದನ್ನು ಭೇದ ಅಂತ ಹೇಳಿದ್ದು. ಭೇದ ಅಂದರೆ ಮಧ್ಯದಲ್ಲಿ ಒಬ್ಬರ ನಡುವೆ ಇನ್ನೊಬ್ಬರಿಗೆ ತಂದಿಡುವುದು ಅಂತ ಅನ್ನುವ ಅರ್ಥದಲ್ಲಿ ಹೇಳಿದ್ದಲ್ಲ. ಭೇದ ಅನ್ನುವ ಶಬ್ದಕರ್ತ ಆ ವಸ್ತು ಉಳಿದ ವಸ್ತುಗಳಿಗಿಂತ ಭಿನ್ನ, ಆ ವಸ್ತು ತನ್ನ ಗುಣದಿಂದಲೇನೆ. ಯಾಕೆಂದರೆ ಇದು ಶಬ್ದವನ್ನು ಹೆಚ್ಚು ಮಾಡುತ್ತೆ, ಇದು ಶಬ್ದವನ್ನು ತೋರಿಸಿಕೊಡುತ್ತೆ, ಇದು ಶಬ್ದವನ್ನು ಹೊತ್ತಂಥ ಪುಸ್ತಕಕ್ಕೆ ಆಧಾರವಾಗಿ ನಿಂತಿದೆ. ಹೀಗೆ ಅದರಲ್ಲೇ ಆದ ಬೇರೆ ಬೇರೆ ಗುಣಗಳಿಂದಾಗಿ ಅದು ಭಿನ್ನವಾಗಿ ಕಾಣುವುದಷ್ಟೇ ಹೊರತು ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನುವ ಕಾರಣದಿಂದಾಗಿ ಅದಕ್ಕೆ ಯಾವತ್ತೂ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥ ಅಲ್ಲ. ತುಂಬ ವಿಸ್ತಾರವಾಗಿ ಆ ಮಾತುಗಳನ್ನು ಬಿಡಿಸಿ ಹೇಳ್ತಾರೆ. ಇಲ್ಲಿ ಹೇಗೆ ಪರಸ್ಪರ ಒಬ್ರಿಗೊಬ್ರು, ಯಾಕೆಂದರೆ ನಾವು ಎಷ್ಟೇ ತುಂಬ ಆತ್ಮೀಯರಾದರೂ ಕೂಡ ಕೆಲವು ವಿಷಯದಲ್ಲಿ ನಾವು ಕೆಲವನ್ನು ಒಪ್ಕೊಳ್ಳೋದೇ ಇಲ್ಲ. ನೀನು ಹೇಳಪ್ಪ, ನಿನ್ನ ಬಗ್ಗೆ ನಾನೇನು ಹೇಳಲ್ಲ, ಆದರೆ ನಾನು ಅದನ್ನು ಒಪ್ಕೊಳ್ಳಲ್ಲ. ಆದರೆ ಒಳ್ಳೆಯ ಆತ್ಮೀಯರು ಕೆಲಸಕ್ಕೆ ಕೂಡಲೇ ಸಹಾಯ ಮಾಡ್ತಾರೆ, ಏನು ಬೇಕೋ ಅದನ್ನು ಕೇಳ್ತೇನೆ, ಆದರೆ ನನ್ನ ಹತ್ರ ಅದನ್ನು ಮಾಡು ಅಥವಾ ನಾನು ಅದನ್ನು ಹೇಳು ಅಂತ ಹೇಳಬೇಡ, ಉಳಿದದ್ದೆಲ್ಲವೂ ನಿನಗೆ ಸಪೋರ್ಟ್ ಮಾಡ್ತೇನೆ ಅನ್ನುವ ಇಷ್ಟು ಆತ್ಮೀಯತೆ ಇದ್ದಾಗಲೂ ಒಂದು ಭೇದ ಇದೆಯಲ್ವಾ, ಭಿನ್ನಾಭಿಪ್ರಾಯ ಇದೆಯಲ್ವಾ. ಇದು ಇಲ್ಲಿ ಮಾತ್ರ, ಇದು ಸ್ವರೂಪದ್ದಾದ್ರಿಂದ ಸ್ವರೂಪ, ತನ್ನದೇ ರೂಪ ಆದ ಆ ಭಿನ್ನಾಭಿಪ್ರಾಯ ಅನ್ನೋದು ತನ್ನದೇ ಸ್ವರೂಪ. ಅದು ಮೋಕ್ಷಕ್ಕೆ ಹೋದಾಗಲೂ ಸಿದ್ಧೈ ಯೋಗ ಪ್ರವರ್ತಕೈ ಯೋಗೇಶ್ವರೈ ಕುಮಾರಾದ್ಯೈ, ಇದು ಎಷ್ಟು ಯೋಗದ ನಿಜವಾದ ತುದಿಯನ್ನೇರಿದಾಗಲೂ ಈ ಭೇದವನ್ನು ಕಳಚಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತರಲ್ಲೂ ಕೂಡ ಇದು ಇಲ್ಲಿ ಮಾತ್ರ ಅಲ್ಲ, ಪವಮಾನ ಉಪಾಂತ್ಯ ಸೂಕ್ತದಲ್ಲೂ ಅಲ್ಲೂ ಕೂಡ ಸಿದ್ಧರಾದ, ಅಂದರೆ ಸಿದ್ಧರು ಅಂದರೆ ಮುಕ್ತರಾದಂತಹ ಮೋಕ್ಷ ಜೀವಿಗಳು ಅಥವಾ ಮುಕ್ತರಾದ ಬ್ರಹ್ಮಾದಿ ದೇವತೆಗಳು ಅಲ್ಲಿಯೂ ಕೂಡ ನಿರಂತರ ತಮ್ಮ ಕೈಂಕರ್ಯವನ್ನು ಭಗವಂತನ ಪ್ರೀತಿಗಾಗಿ ಮಾಡ್ತಾನೇ ಇದ್ದಾರೆ. ಪ್ರಮುದ ಆಸತೆ ಇಂದ್ರ ಎಂದು ಪರಿಶ್ರಮ ಅಂತ ಪ್ರಾರ್ಥಿಸುವಾಗ ಎಲ್ಲ ಜೀವಿಗಳು ಅಲ್ಲೂ ಕೂಡ ಇದೇ ರೀತಿ ಇಲ್ಲಿ ಹೇಗೆ ಪರಸ್ಪರ ಬೇರೆ ಬೇರೆಯಾಗಿ ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿವೆಯೋ ಮೋಕ್ಷದಲ್ಲೂ ಕೂಡ ಅದೇ ರೀತಿಯಾದ ಭಿನ್ನ ಅಂಶಗಳು ಇದ್ದೇ ಇದೆ. ಇಲ್ಲಿಯ ಏರಿಳಿತ ಏನಿದೆ, ತಾರತಮ್ಯ, ಅದು ಅಲ್ಲಿಯೂ ಕೂಡ ಯಥಾ ಪ್ರಕಾರ ಹಾಗೆ ಮುಂದುವರಿಯುತ್ತೆ. ಇಲ್ಲಿ ಅಭಿಮಾನ ಇದೆ, ಆದ್ದರಿಂದಾಗಿ ನಮಗೆ ಪರಸ್ಪರ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಕಮ್ಮಿ ಅನ್ನೋದು ಯಾಕೆ ಅಲ್ಲ ಹೌದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಆ ಅಭಿಮಾನ ಇರುವುದಿಲ್ಲ, ಆದ್ದರಿಂದಾಗಿ ಅಭಿಮಾನ ಇರುವುದಿಲ್ಲ ಅಂದರೆ ಯಾರ ಮೇಲೂ ಪ್ರೀತಿ ಇರುವುದಿಲ್ಲ ಅಂತ ಅರ್ಥ ಅಲ್ಲ. ಅಭಿಮಾನ ಅಂತಂದರೆ ನಾನು ಯೋಚನೆ ಮಾಡಿದ್ದಷ್ಟೇ ಸರಿ ಅನ್ನುವ ಯೋಚನೆ ಇರುವುದಿಲ್ಲ. ಪ್ರತಿಯೊಂದು ವಸ್ತು ಹೇಗಿದೆಯೋ ಹಾಗೆಯೇ ಅದನ್ನು ಸ್ವೀಕರಿಸಬೇಕು ಅನ್ನುವ ವಿಸ್ತಾರವಾದ ಮನಸ್ಥಿತಿ ಅನ್ನೋದು ಬೆಳೆದಿರುತ್ತೆ ಅನ್ನುವ ಕಾರಣಕ್ಕೆ ಆತ ಎತ್ತರಕ್ಕೆ ಏರ್ತಾನೆ. ಈ ಮೋಕ್ಷದಲ್ಲೂ ಜ್ಞಾನ ಭಕ್ತಿ ಅನ್ನೋದು ಇದ್ದೇ ಇದೆ, ಅಲ್ಲಿಯೂ ಜ್ಞಾನ ಇದೆ. ಭಗವಂತನ ಜ್ಞಾನ ಇಲ್ಲದೆ ಇದ್ದರೆ ಮೋಕ್ಷಕ್ಕೆ ಹೋಗಿ ಏನು ಉಪಯೋಗ? ಎಲ್ಲಿ ಸುಖ ಪಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಕರ್ಕೊಂಡು ಹೋಗಿ ನಿಮ್ಮನ್ನು ಒಳ್ಳೆ ಮನೆಯಲ್ಲಿ ನಿದ್ದೆಗೆ ಬಿಟ್ಟರೆ ಇಂಜೆಕ್ಷನ್ ಕೊಟ್ಟು ನಿದ್ದೆ ಮಾಡಿಸ್ಬಿಡ್ದು, ನಿಮ್ಮನ್ನು ಇಷ್ಟು ದಿವಸ ನಾವು ಒಳ್ಳೆ ಮನೆಯಲ್ಲಿ ಇಟ್ಟಿದ್ದೀವಿ ಅಂತ. ಏನು ಗೊತ್ತಿಲ್ಲದ, ಯಾವುದೇ ಪ್ರಜ್ಞೆ ಇಲ್ಲದ ಆ ಮನೆಯಲ್ಲಿ ಅಷ್ಟು ದಿವಸ ಇದ್ದೆ ವಾಪಸ್ ತಂದ ಅವನನ್ನು ಆಸ್ಪತ್ರೆಯಲ್ಲಿ ಇಟ್ಟರು ಅದೇ ಅನ್ನಿಸ್ತಾ ಇರುತ್ತೆ ಅವನಿಗೆ. ಅಲ್ಲಿದ್ದರೂ ಒಂದೇ ಅನಿಸ್ತು, ಏನು ವ್ಯತ್ಯಾಸ ಗೊತ್ತಾಗೋದು ಇಲ್ಲ ರೀ, ನಾನು ಬೇಕಾದ್ರೆ ಫೋಟೋ ತೋರಿಸ್ತೇನೆ ಅಂತ ಇವ್ನು ನಿದ್ದೆ ಮಾಡಿದ್ದ ದೊಡ್ಡ ದೊಡ್ಡ ಬಂಗಲೆಯ ಮನೆಗಳು ಆ ಫೋಟೋ ಎಲ್ಲ ಕೊಡಿಸಿ ಅಲ್ಲಿ ಏನು ತಿನ್ನಿಸ್ತಾ ಇದ್ರು, ಎಂಥ ಪ್ರೆಷಿಯಸ್ ಆದ ಪದಾರ್ಥಗಳನ್ನೆಲ್ಲ ನಿಮಗೆ ಫೀಡ್ ಮಾಡಿ ನೆತ್ತರ್ನಲ್ಲಿ ಕೊಡಲಿಕ್ಕೋಸ್ಕರ ಏನಾದರೂ ಒಂದಾದರೂ ತಿಂದು ರುಚಿಯಾಗಿ ಎತ್ತರ ಇದ್ದರೆ ತಾನೇ ಅದ್ರ ಖುಷಿ ಆಗೋದು. ಭಗವಂತನ ಪ್ರಜ್ಞೆ, ನನ್ನ ಪ್ರಜ್ಞೆ, ಭಗವಂತ ನನ್ನನ್ನು ನೋಡಿಕೊಳ್ಳುವ ಅವನ ಭಕ್ತಿ, ಅವನ ಮೇಲೆ ಮತ್ತಷ್ಟು ಆ ತಿಳ್ಕೊಳ್ಬೇಕು, ಅದಕ್ಕೋಸ್ಕರ ಪ್ರವೃತ್ತಿ, ಇದೆಲ್ಲ ಇದ್ದರೆ ಮೋಕ್ಷಕ್ಕರ್ಥ. ಅಲ್ಲಿ ಹೋದ್ಮೇಲೆ ಏನು ಇಲ್ಲ ಆಗೋದು, ಯಾವ ತಿಳುವಳಿಕೆಯೂ ಇಲ್ಲ ಅಂತ ಆಗೋದು, ಇದು ಸುಖಕ್ಕೆ ಕಾರಣವಾದ ಸಂಗತಿ ಅಲ್ಲ. ಅದರಿಂದಾಗಿ ಜ್ಞಾನ ಯೋಗ ಇದೆರಡೂ ಕೂಡ ಭಿನ್ನ ಅಲ್ಲ. ಜ್ಞಾನವೂ ಬೇಕು, ಕರ್ಮಯೋಗವೂ ಬೇಕು. ಇದೆಲ್ಲದರಿಂದಲೂ ಭಗವಂತನಲ್ಲಿ ಪ್ರೀತಿ ಅನ್ನೋದು ಹೆಚ್ಚುತ್ತೆ. ಭಗವತ್ ಶಬ್ದ ಲಕ್ಷಣ. ಅದರಿಂದಾಗಿ ಯಾರೂ ಕೂಡ ಯಾವ ಕಾರಣಕ್ಕೂ ಕೂಡ ನಾನು ಜ್ಞಾನದ ದಾರಿಯಲ್ಲಿದ್ದೇನೆ, ನಾನು ಶ್ರೇಷ್ಠ, ಅವನು ಏನೋ ಮಾಡ್ಕೊಂಡಿದ್ದಾನೆ, ಅವನು ಕನಿಷ್ಠ. ನಮಗೆ ಸಾಮಾನ್ಯ ಹಾಗೆ ಆಗುತ್ತೆ. ಚೂರು ಓದಿದ ತಕ್ಷಣ ನನ್ನಷ್ಟು ಓದ್ದವ್ರು ಯಾರಿದ್ದಾರೆ, ಚೂರೇನೋ ಒಳ್ಳೆ ಕೆಲಸ ಮಾಡಿದ ತಕ್ಷಣ ನನ್ನದು ಕೇಳೋ ಕೆಲಸ ಮಾಡೋರು ಯಾರಿದ್ದಾರೆ, ಚೂರೇನೋ 2 ಜಪ ಅನುಷ್ಠಾನ ಜಾಸ್ತಿ ಮಾಡಿದ ಇವರೆಲ್ಲ ಜಪ ಮಾಡದವುಗಳು ಅಂತ ಅದರ ಬಗ್ಗೆ ಒಂದು ತಾತ್ಸಾರ ಭಾವ. ನಮ್ಮಷ್ಟು ಉಪನ್ಯಾಸ ಕೇಳೋದು, ಉಪನ್ಯಾಸಕ್ಕೆ ಬರದೆ ಹಾಳಾಗಿ ಹೋಗ್ತಾ ಇದ್ದಾರೆ ಅಂತ ದಾರಿಯಲ್ಲಿ ಹೋಗೋವ್ರ ಬಗ್ಗೆ ನಮಗೊಂದು ಭಾರಿ ಒಂದು ನಿರ್ಲಕ್ಷ್ಯ ಭಾವ ಬರುತ್ತೆ. ಅವನು ಅಲ್ಲಿಗಿಂತ ಇಲ್ಲಿ ಕೇಳೋದನ್ನು ಅವನು ಅದಕ್ಕಿಂತ ಹೆಚ್ಚು ಆಸಕ್ತಿಯಿಂದ ಕೇಳ್ಬೋದು, ಗೊತ್ತಿಲ್ಲ ನಮಗೆ. ಅದನ್ನಾಗಿ ಒಬ್ಬರನ್ನು ನಮ್ಮ ದೃಷ್ಟಿಕೋನದಿಂದ ಸರಿ ತಪ್ಪು ಎತ್ತರ ತಗ್ಗು ಈ ಯಾವುದನ್ನು ಯೋಚನೆ ಮಾಡದೆ ನನ್ನ ಕರ್ತವ್ಯ ಏನು,
ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಮುಂದೆ ಸಾಗಬೇಕಾದ ನಮ್ಮ ಕರ್ತವ್ಯ ಅಂತ ಹೀಗೆ ಹೇಳಿದಾಗ ಕಪಿಲನ ಮಾತು ಕೇಳಿ ತಾಯಿ ತುಂಬ ಸಂತೋಷಪಟ್ಟು ತುಂಬ ಸುಂದರವಾದ ಒಂದು ಪ್ರಾರ್ಥನೆ ಮಾಡ್ತಾಳೆ. ಕಪಿಲನನ್ನು ದೇವಹೂತಿ ಪ್ರಾರ್ಥನೆ ಮಾಡ್ತಾಳೆ. ಮಾಡಿದಾಗ ಭಗವಂತ ತುಂಬ ಸಂತೋಷ ಪಡ್ತಾನೆ. ನೀನು ಮಗನಾಗಿ ನನ್ನ ಹೊಟ್ಟೆಯಲ್ಲಿ ಇದ್ದಿ ಅಂತ ಅನ್ನೋದು, ನಾನು ನಿನ್ನನ್ನು ಹೆತ್ತೆ ಅನ್ನುವ ಹೆಗ್ಗಳಿಕೆ ನನಗಿಲ್ಲ ಅನ್ನೋದು ಈಗ ಪೂರ್ತಿ ಸ್ಪಷ್ಟ ಆಗಿದೆ. ನಿನ್ನ ಹೊಟ್ಟೆಯಲ್ಲಿ ನಾನಿರುವುದು, ನನ್ನ ಹೊಟ್ಟೆಯಲ್ಲಿ ನೀನಿದ್ದಿ ಅನ್ನೋದು ನೀನು ನನಗೆ ತೋರಿದ ಕಾರುಣ್ಯ. ಆದರೆ ಕಪಿಲನ ತಾಯಿ ಅನ್ನುವ ಈ ಒಂದು ಹೆಗ್ಗಳಿಕೆ ಇದೆಯಲ್ವಾ, ಇದನ್ನು ನೀನು ತರಿಸ್ಲಿಕ್ಕೋಸ್ಕರ ನನಗಿಷ್ಟೆಲ್ಲ ಅನುಗ್ರಹ ಮಾಡಿದ್ದಿ ಅಂತ ಜಗತ್ತಿನ ಸೃಷ್ಟಿಯ ಬಗ್ಗೆ ಸಂತೋಷ ಆಯಿತು. ಏಳಿಗೆಗೆ ಕಾರಣವಾದದ್ದು ಯಾವುದು, ಬೀಳುವಿಕೆಗೆ ಕಾರಣ ಯಾವುದು? ಅಹೋಬತ ಶ್ವಪಚೋತ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವುಹು ಸಸ್ನುರಾರ್ಯಾಹ ಬ್ರಹ್ಮಾನೂಚುಹು ನಾಮ ಗೃಣಂತಿ ಏತೆ. ಯಾರ ನಾಲಿಗೆ ತುದಿಯಲ್ಲಿ ನಿನ್ನ ನಾಮ ಚಂದದಲ್ಲಿ ನುಡೀತಾ ಇರುತ್ತೋ ಅಂಥವನು ಅಕಸ್ಮಾತ್ ಒಬ್ಬ ಶ್ವಪಚನಾದರು, ಲೋಕದಲ್ಲಿ ಯಾವ ರೀತಿಯಿಂದಲೂ ಕೂಡ ಎತ್ತರದ ಸ್ಥಾನಕ್ಕೆ ಹೊಂದಲಿಕ್ಕೆ ಯೋಗ್ಯವಿಲ್ಲದ ವರ್ಗದವನಾದರೂ ಕೂಡ ಭಗವಂತ ಅವನನ್ನು ಮೊದಲು ತನ್ನ ಹತ್ತಿರಕ್ಕೆ ಕರೆಸಿಕೊಳ್ತಾನೆ. ಅಂದರೆ ಪೂರ್ವಜನ್ಮದಲ್ಲಿ ಅವಶ್ಯವಿದ್ದಷ್ಟು ತಪಸ್ಸು ಮಾಡಿ ಯಾವುದೋ ಒಂದು ದುಷ್ಕರ್ಮದಿಂದ ಅಂತಹ ದುಸ್ಥಿತಿಗೆ ಬಂದು ಬಿದ್ದಿರ್ತಾರೆ ಹೊರತು ಒಬ್ಬ ಶರೀರದಿಂದ ಕೆಟ್ಟ ಶರೀರದಲ್ಲಿ ಇದ್ದಾನೆ ಅಂದ ತಕ್ಷಣ ಅಯೋಗ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಒಂದು ಪುಣ್ಯಕರ್ಮದಲ್ಲಿ ಉತ್ತಮವಾದ ಶರೀರ ಬಂದಿದೆ, ಯಾವುದೋ ಒಂದು ಹತ್ತಿರದ ಸಾಧನ ಮಾಡಲಿಕ್ಕೆ ತುಂಬ ಎತ್ತರದ ಸ್ಥಾನ ಸಿಕ್ಕಿದೆ ಎಂದ ತಕ್ಷಣ ಅವನು ಯೋಗ್ಯನೂ ಆಗಿರಬೇಕಾಗಿಲ್ಲ. ಅದರಿಂದಾಗಿ ಭಗವಂತನ ನಾಮ ಯಾರ ಬಾಯಿಯಲ್ಲಿ ತಪ್ಪಿಲ್ಲದಂತೆ ಶ್ರದ್ಧೆಯಿಂದ ಇದು ನನ್ನ ಭಾಗ್ಯ ಅಂತ ಸಿಕ್ಕಿದ ಪ್ರತಿಯೊಂದು ಸಂಗತಿಯನ್ನು ಕೂಡ ದೇವರ ಸೇವೆಗಾಗಿ ಬಳಸ್ತಾ ಇರ್ತಾನೋ ಅವನು ಉತ್ತಮನು ಅಂತ ಅನಿಸ್ಕೊಳ್ತಾ ಇರ್ತಾನೆ. ಒಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ, ವೇದವನ್ನೇ ಹೊಟ್ಟೆಯಲ್ಲಿ ಹೊತ್ತು ಲೋಕಕ್ಕೆ ಕಪಿಲ ಅನ್ನುವ ಶಬ್ದದ ಅರ್ಥವನ್ನು ಹೇಳುವಾಗ ಕರೋತಿ ಪಿಬತಿ ಪಾತಿ, ಈ ಇಡೀ ಜಗತ್ತನ್ನು ಕರೋತಿ ಉಂಟು ಮಾಡುತ್ತಾನೆ, ಉಂಟು ಮಾಡಿ ಪಾತಿ ರಕ್ಷಿಸುತ್ತಾನೆ. ಅದರಿಂದಾಗಿ ಪಿ. ಲ ಅಂದರೆ ಲುನಾತಿ ನಾಶಪಡಿಸ್ತಾನೆ, ಅಂದರೆ GOD ಅಂತ ಅರ್ಥ, ಜನರೇಟರ್ ಆಪರೇಟರ್ ಡೆಸ್ಟ್ರಾಯರ್. ಕ ಪಿ ಲ ಈ ಅರ್ಥದಲ್ಲಿ ಅವನ ಹೆಸರನ್ನು ಇಲ್ಲಿ ಹೇಳಿ ನಾನೇ ಸರ್ವಸಮರ್ಥ, ನಾನೇ ಜಗತ್ತಿನ ಎಲ್ಲವನ್ನು ನಡೆಸುವವ ಅಂತ ನಿನ್ನನ್ನು ನೀನು ಚೆನ್ನಾಗಿ ಪರಿಚಯಿಸಿದ್ದಿ. ನಿನ್ನ ಬಗ್ಗೆ ನೀನಲ್ಲದೆ ಬೇರಾರು ಹೇಳಿದರೂ ಇಷ್ಟು ಕನ್ವಿನ್ಸ್ ಆಗ್ತಿರಲಿಲ್ಲ, ಇಷ್ಟು ಇದರ ಬಗ್ಗೆ ಹೌದು ಇದು ಪ್ರಮಾಣ ಅಂತ ಅನ್ನಿಸ್ತಾ ಇರಲಿಲ್ಲ. ನೀನು ಇಷ್ಟು ಹೇಳಿದ ಮೇಲೂ ನನಗೆ ಅರ್ಥ ಆಗಲಿಲ್ಲ ಅಂದರೆ ನನ್ನ ಒಳಗಿನ ದೋಷವೇ ಜಾಸ್ತಿ ಇದೆ ಅಂತ ಅರ್ಥ. ಆದರೆ ಅರ್ಥ ಆಗುವಂತೆ ನನಗೆ ಕಲ್ಪಿಸಿಕೊಟ್ಟಿದ್ದೆ ಅನ್ನೋದಕ್ಕೋಸ್ಕರ ಧ್ವಸ್ತ ಗುಣ ಪ್ರವಾಹಂ, ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರವಾಹವನ್ನು ಸ್ವತೇಜಸ ನಿನ್ನ ತೇಜಸ್ಸಿನಿಂದ ಕತ್ತರಿಸಿ ಎಲ್ಲರಿಗಿಂತ ಎತ್ತರದಲ್ಲಿ ಇದ್ದು ಪ್ರತ್ಯಕ್ ಸ್ರೋತಸಿ ಆತ್ಮನಿ, ಪ್ರತಿಯೊಬ್ಬ ಜೀವನ ಒಳಗೂ ಪ್ರತ್ಯೇಕವಾಗಿ ನಿನ್ನ ಬಿಂಬವನ್ನು ತುಂಬಿಸಿ ಅದಕ್ಕೆ ಬೇಕಾದ ಕಾರ್ಯಪ್ರವೃತ್ತಿಯನ್ನು ನೀನು ಮಾಡಿ ಅದರ ಯಾವ ಪ್ರಭಾವಕ್ಕೂ ಒಳಗಾಗದೆ ನಡೆಸುವಂತಹ ನಿನ್ನ ಮಾತಿಗೆ ನಾನು ಯಾವ ಮಾತು ಹೇಳಿದರೂ ಕಮ್ಮಿನೇ. ನಿನಗೆ ಕೃತಜ್ಞತೆ ಹೇಳುವುದು ಅಂತ ಅನ್ನೋದು ದೊಡ್ಡ ಮಾತು. ಆದರೆ ನೀನು ಕೊಟ್ಟ ಕಾಲ, ನೀನು ಕೊಟ್ಟ ಮಾತು, ನೀನು ಕೊಟ್ಟ ಈ ಎಲ್ಲ ಅವಕಾಶ, ಇದಕ್ಕೆ ಪ್ರತಿಯಾದ ಮಾತು ನನ್ನಲ್ಲಿಲ್ಲ ಅಂತ ಹೀಗೆ ಹೇಳಿ ಆಕೆ ಆ ಯೋಗದ ಮಾರ್ಗದಿಂದ ಮತ್ತೆ ತನ್ನ ಶರೀರವನ್ನು ಭಗವಂತನಿಗೆ ಒಪ್ಪಿಸಿ ಉತ್ತಮವಾದ ಲೋಕದ ಕಡೆಗೆ ತೆರಳಿದ್ಲು. ಅಂದರೆ ತಾಯಿಗೆ ಅವನು ಆದೇಶ ಕೊಡ್ತಾನೆ, ನಾನಿನ್ನು ಹೊರಡ್ತೇನೆ, ನೀನು ನಿನ್ನ ಸಾಧನೆಯನ್ನು ಮುಂದುವರಿಸು ಅಂತ ಅವನು ಉತ್ತರದ ಕಡೆಗೆ ಹೆಜ್ಜೆ ಇಟ್ಟುಕೊಂಡು ಹೋದ. ಅವಳು ಇದಂ ಅನುಶೃಣೋತಿ ಯೋಭಿದತ್ತೆ, ಸಾಧನೆ ಮಾಡಿ ತನ್ನ ಶರೀರವನ್ನು ಭಗವಂತನಲ್ಲಿ ತ್ಯಾಗ ಮಾಡಿದ್ಲು. ಇದರ ಬಗ್ಗೆ ಒಂದು ಫಲಶ್ರುತಿಯನ್ನು ಹೇಳ್ತಾ, ಯಾರು ಈ ಕಪಿಲಗೀತೆಯನ್ನು ಅನುಶೃಣೋತಿ, ಒಂದು ಸಲ ಕೇಳಿದರೆ ಆಗೋದಿಲ್ಲ ಅಂತ ಅವರಿಗೂ ಗೊತ್ತು. ಒಂದು ಸಲ ಕೇಳಿದರೆ ಏನೋ ಕೇಳಿದ್ವಿ, ಕಪಿಲಗೀತೆ ಅಂತ ಒಂದಿದೆ ಅಂತ ಅಷ್ಟೇ ಗೊತ್ತಾಗುತ್ತೆ. ಇದಾದ ಮೇಲೆ ಅನುಶೃಣೋತಿ, ಮತ್ತೆ 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 ಕೇಳ್ತಾ ಇದ್ದ ಅಂತ ಆದರೆ, ಕೇಳುವುದು ಮಾತ್ರ ಅಲ್ಲ, ಕೇಳಿದ ಮೇಲೆ ಯೋ ಅಭಿದತ್ತೆ, ಸ್ವಲ್ಪ ಆದರೂ ಇನ್ನೊಬ್ಬರ ಮುಂದೆ ಯಾರಿಗೂ ಉಪನ್ಯಾಸ ಮಾಡೋದು ಬೇಡ, ನಾನು ಅರ್ಥ ಆಗಿದೆ ಅಂತ ಅನ್ನೋದನ್ನು ನನಗೇ ನಾನು ಇನ್ನೊಮ್ಮೆ ಹೇಳಿಕೊಳ್ಳುವುದು, ಗೋಡೆ ಮುಂದೆ ಕೂತ್ಕೊಂಡೇ ಹೇಳುವುದು. ಇನ್ನು ನಮ್ಮ ಒಬ್ಬರೇ ನಾವು ಮಾತಾಡಿಕೊಳ್ಳೋದು ಅಂತಿದೆಯಲ್ವ, ಈ ವಿಷಯದಲ್ಲಿ ಅದು ಸರಿಯೇ, ತಪ್ಪೇನಿಲ್ಲ. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ನಮಗೆ ಎಚ್ಚರ ಇದ್ದೇ ಮಾತಾಡ್ತಾ ಇರೋದು ಹೊರತು ಮತಿ ತಪ್ಪಿ ಮಾತಾಡ್ತಾ ಇರೋದಲ್ಲ. ಅದರಿಂದ ಯೋ ಅಭಿದತ್ತೆ, ಯಾರು ಈ ಮಾತುಗಳನ್ನು ಮತ್ತೆ ಮತ್ತೆ ಮರುಕಳಿಸಿ ಹೇಳಿಕೊಳ್ತಾನೆ, ಯಾಕೆಂದರೆ ಇದು ಸಾಮಾನ್ಯ ಅಲ್ಲ, ಆತ್ಮಯೋಗ ಗುಹ್ಯಂ, ನನ್ನನ್ನು ನಾನು ಪರಿಚಯಿಸಿಕೊಳ್ಳುವುದಕ್ಕೆ, ನನ್ನೊಳಗಿನ ಪರಮಾತ್ಮನ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಗುಟ್ಟಾಗಿ ಹೇಳಿದ ಮಾತು. ಇಲ್ಲಿ ಒಂದು ಮಾತು ದೇವರೇ ಹೇಳ್ತಾನೆ, ಇದನ್ನು ನಾನು ಯಾರ್ಯಾರಿಗೂ ಹೇಳಲಿಕ್ಕಾಗೋದಿಲ್ಲ ಅಂತ ನಿನಗೆ ಹೇಳ್ತಾ ಇದ್ದೇನೆ. ನೈತತ್ ಖಲಾಯ, ದುಷ್ಟರಿಗೆ ಇದನ್ನು ಹೇಳಲಿಕ್ಕಾಗೋದಿಲ್ಲ. ಉಪದಿಶೇತ್ ನ ಅವಿನೀತಾಯ, ಸ್ವಲ್ಪವೂ ವಿನೀತ ಭಾವ
ಇದು ಬೇಕು, ಇದು ಒಂದು ನಾನು ತಿಳಿಯದ ಸಂಗತಿಯೂ ಇದೆ ಈ ಜಗತ್ತಿನಲ್ಲಿ ಅಂತ ಸ್ವಲ್ಪವೂ ಶ್ರದ್ಧೆ ಇಲ್ಲದವನಿಗೆ ಹೇಳಲಿಕ್ಕಿಲ್ಲ. ನ ಸ್ತಬ್ಧಾಯ. ಆವಾಗ ನೋಡಿದ್ರೆ ಅದೇ ಉಬ್ಬಿಸಿಯೇ ಮಾತಾಡೋದು. ನೀವೆಲ್ಲ ಏನು ಹೇಳೋದು, ನನಗೆಲ್ಲ ಗೊತ್ತಿದೆ, ನೀವೇನೋದೆಲ್ಲ ಇಲ್ಲದೇ ಇದ್ದದ್ದು ಏನಾದರೂ ಹೊಸ್ತು ಹೇಳ್ತೀರಾ, ಎಲ್ಲ ಇದ್ದದ್ದೇ ಹೇಳೋದಲ್ವ, ಅದು ಯಾರಿಗೂ ಬೇಕು. ನಮ್ಗೆ ಏನಂದರೆ ಕೆಲವೊಂದು ಸರ್ತಿ ಇದ್ದದ್ದೇ ಹೇಳೋದು. ಸರಿ, ಇದ್ದದ್ದಾದರೂ ನಿಮ್ಗೆ ಗೊತ್ತಿದೆಯಾ, ಅದು ಬೇಕಿಲ್ಲ, ನೀವೇನು ಹೊಸ್ತು ಹೇಳ್ತೀರಿ, ಎಲ್ಲ ಇದ್ದದ್ದೇ ಹೇಳೋದಲ್ವ. ಈ ಥರ ಸ್ತಬ್ಧನಾಗಿ ನಿಂತವನಿಗೆ ಹೇಳಲಿಕ್ಕೆ ಹೋಗಬೇಡ. ನ ಭಿನ್ನಾಯ. ಏನು ಹೇಳಿದ್ರು ಉಲ್ಟನೇ ಅರ್ಥ ಮಾಡಿಕೊಳ್ಳೋನು, ಅಥವಾ ಜಗತ್ತಿನಲ್ಲಿ ಪರಮಾತ್ಮ ನಮಗಿಂತ ಯಾವಾಗಲೂ ಬೇರೆಯಾಗಿ ಎಲ್ಲೋ ದೂರದಲ್ಲೇ ಇರ್ತಾನೆ, ಅವನು ನಮ್ಗೆ ಹತ್ರಕ್ಕೆ ಸಿಗೋನೇ ಅಲ್ಲ ಅಂತ ಅದನ್ನು ಎಲ್ಲೋ ದೂರದಲ್ಲಿ ಇಟ್ಟುಬಿಡುವನಾದರೆ ಅವನಿಗೆ ಹೇಳಬೇಡ. ನೈವ ಧರ್ಮಧ್ವಜಾಯಚ. ಧರ್ಮದ ಬಾವುಟ ಮಾತ್ರ ಹಿಡ್ಕೊಂಡಿರ್ತಾನೆ, ಆದರೆ ಧರ್ಮ ಯಾವತ್ತೂ ಮಾಡಲ್ಲ. ಅವನತ್ರ ಇರುವ ಧ್ವಜದಲ್ಲಿ ಮಾತ್ರ ಕೇಸರಿ ಇರುತ್ತೆ, ಒಳಗಿನಿಂದ ಕೆಸರೇ ಇರುತ್ತೆ. ಅಂಥವನನ್ನು ಯಾವತ್ತೂ ಕೂಡ ನಿನ್ನ ಹತ್ರಕ್ಕೆ ಸೇರಿಸ್ಕೊಳ್ಳೇಬೇಡ, ಅಂಥವನಿಗೆ ಈ ಸಂಗತಿಗಳನ್ನು ಹೇಳಲೇಬೇಡ. ನ ಶ್ರದ್ಧಾನಾಯ. ಅಶ್ರದ್ಧೆಯಿಂದ ಕೂಡುವವನಿಗೆ ಹೇಳಬೇಡ. ಮತ್ತೆ ಭಕ್ತನಿಗೆ ಹೇಳು, ವಿನೀತನಿಗೆ ಹೇಳು, ಅಸೂಯೆ ಪಡೆದವನಿಗೆ ಹೇಳು. ನಿರ್ಮತ್ಸರಾಯ. ಒಳ್ಳೆಯ ಕಾಂಪಿಟೇಷನನ್ನು ಇಟ್ಟುಕೊಂಡು 4 ಜನಕ್ಕೆ ಅದರ ಸದುಪಯೋಗ ಆಗಲಿ ಅಂತ ಭಾವಿಸಿ ಗುರುಗಳ ಸೇವೆಯನ್ನು ಶುಶ್ರೂಷಾ ಅಭಿರತಾಯ ಚ. ಹಿರಿಯರ ಸೇವೆ ಮಾಡುವವನಿಗೆ ನಿರಂತರ ಹೇಳು. ಹೀಗೆ ತುಂಬ ಹೇಳ್ತಾರೆ. ಇಂಥವನಿಗೆ ಹೇಳು, ಇಂಥವನಿಗೆ ಹೇಳಬೇಡ ಅಂತ. ಇಷ್ಟು ಹೇಳಿ ನೀನು ನನಗೆ ಹೇಳಿದ್ದಿ ಅಂದರೆ ನೀನು ನನ್ನಲ್ಲಿ ಈ ಕ್ವಾಲಿಟಿಯನ್ನು ನೋಡಿಕೊಟ್ಟಿದ್ದಿ ಅನ್ನೋದಕ್ಕೋಸ್ಕರ ನಿನಗೆ ಸಮರ್ಪಿಸಿಕೊಳ್ತಾ ಇದ್ದೇನೆ ಅಂತ ಅವಳು ಹೇಳಿರ್ತಾಳೆ. ಹಾಗಾಗಿ ಭಗವತಿ ಕೃತಧೀಹಿ ಸುಪರ್ಣಕೇತವು ಉಪಲಭತೆ ಭಗವತ್ ಪದಾರವಿಂದಂ. ಈ ರೀತಿ ಕೇಳುವವನು ಮತ್ತು ಹೇಳುವವನು ಇಬ್ಬರೂ ಕೂಡ ಗರುಡ ಧ್ವಜ. ಗರುಡ ಅಂದರೆ ವಿಷವನ್ನು ಕಳೆಯುವವ, ಈ ಅಮೃತದ ರಸವನ್ನು ತರುವವ, ದೇವತೆಗಳಿಂದ ಅಮೃತ ರಸವನ್ನು ತಂದು ನಮ್ಮ ತನಕ ತಂದು ಕೊಡುವವ. ಅಂತಹ ಗರುಡ ಧ್ವಜನಾಗಿ ಭಗವಂತ ಬರ್ತಾನೆ ಅಂದರೆ ನಮ್ಮಲ್ಲಿರುವ ವಿಷಯಗಳನ್ನು ಕಳೀತಾನೆ, ನಮಗೆ ಹೊರಗಿನಿಂದ ಬರಬಹುದಾದ ತೊಂದರೆಗಳನ್ನು ದೂರ ಮಾಡ್ತಾನೆ. ಭಗವಂತನ ಪಾದಾರವಿಂದದಲ್ಲಿ ಮನಸ್ಸು ನಿರಂತರ ಲಗ್ನಗೊಳ್ಳುವಂತೆ ತನ್ನ ಪರಿಚಯವನ್ನು, ಪರಮಾತ್ಮನ ಅಪರೋಕ್ಷವನ್ನು ಕೂಡ ಕೊಟ್ಟು ಎತ್ತರಕ್ಕೆ ಏರಿಸ್ತಾನೆ ಅನ್ನುವಲ್ಲಿಗೆ ಈ ಕಪಿಲಗೀತೆಯ ಚಿಂತನೆ ಯಥಾಶಕ್ತಿ ಗುರುಗಳ ಅನುಗ್ರಹದಿಂದ, ಋಷಿಗಳ ಏನು ಒಂದು ಪರಂಪರೆಯಲ್ಲಿ ಅವರು ತಮ್ಮ ಜೀವನದ ಅನುಭವವನ್ನು ಬಿಚ್ಚಿ ಇಟ್ಟಿದ್ದಾರೋ ಇದರ ಯಾವ ಮಾತು ಸ್ವಂತದ್ದಲ್ಲ. ಅವರು ಹೇಳಿದ್ದನ್ನು ವಾಪಸ್ಸು ಮತ್ತೊಮ್ಮೆ ಬಿಡಿಸಿ ಹೇಳಿದ್ದಷ್ಟೇ. ಅದನ್ನು ಆ ಎಲ್ಲ ಋಷಿಗಳು, ಗುರುಗಳು ಅತ್ಯಂತ ಪ್ರೀತಿಯಿಂದ ಅವರೂ ಕೇಳಿದ್ದಾರೆ. ಕೇಳಿದವರು ಇಲ್ಲಿ 4 ಕಿವಿ ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಇಲ್ಲಿ ಅನಂತ ಜೀವರಿದ್ದು ಕೇಳಿದ್ದಾರೆ ಅಂತ ಅನ್ನೋದು ಅದು ಅಷ್ಟೇ ಸತ್ಯ. ನಾವು ಅದನ್ನು ಯಾರು ಕೇಳಿದ್ದಾರೆ ಅಂತ ಗುರುತು ಹಿಡಿದು ಲೆಕ್ಕ ಹೇಳಲಿಕ್ಕೆ ಬರದೇ ಇದ್ದರೂ ಕೇಳಿದವರು ಬಹಳ ಜನ ಇದ್ದಾರೆ. ಆ ಎಲ್ಲ ಹಿರಿಯರು, ದೇವತೆಗಳು ಕೂಡ ಅದನ್ನು ಶ್ರದ್ಧೆಯಿಂದ ನನ್ನಲ್ಲಿ ಇನ್ನಷ್ಟು ಆ ಆಲೋಚನೆಗಳು ಪಕ್ವಗೊಳ್ಳಲಿ, ಅದಕ್ಕೆ ಬೇಕಾದ ಶಕ್ತಿ ಮತ್ತಷ್ಟು ಸಿಗಲಿ ಅಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಆಚಾರ್ಯ ಮಧ್ವರಲ್ಲಿ ನೆಲೆಸಿದಂತಹ ವೇದವ್ಯಾಸಾಭಿನ್ನ ಹಯಗ್ರೀವಾಭಿನ್ನ ಗೋಪಾಲಕೃಷ್ಣರಲ್ಲಿ ಮಾತುಗಳನ್ನು ಸಮರ್ಪಿಸಿ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೇಳಿದವರು ಅಂತಂದರೆ ಯಾರಿಗೋಸ್ಕರ ಇದು ಇಲ್ಲಿ ಯೋಜನೆಗೊಂಡಿದೆಯೋ ಅವರೂ ಕೇಳಿದ್ದಾರೆ. ಅದರಿಂದಾಗಿ ಅವರಿಗೂ ಕೂಡ ಅದರಿಂದ ಫಲ ಸಿಕ್ಕಿ ಆ ಮೂಲಕ ಆ ಮನೆತನಕ್ಕೂ ಅವರನ್ನು ಈ ವ್ಯವಸ್ಥೆಯನ್ನು ಜೋಡಿಸಿದಂತಹ ಎಲ್ಲ ಕುಲದಲ್ಲಿ ಬಂದಂತಹ ಸಮಸ್ಯೆಗಳು ದೂರಾಗಿ ಭಗವಂತನ ಪ್ರೀತಿ ಇನ್ನಷ್ಟು ಹೆಚ್ಚಾಗಿ ಒದಗಿದ ಆಪತ್ತುಗಳೆಲ್ಲವೂ ಕೂಡ, ಅಪವಾದಗಳೆಲ್ಲವೂ ಕೂಡ ಪರಿಹಾರಗೊಂಡು ಇನ್ನಷ್ಟು ಆ ಧರ್ಮಶ್ರದ್ಧೆ ಹೆಚ್ಚುವಂತಾಗಲಿ ಅಂತ, ಪಿತೃದೋಷಕ್ಕೆ ಕಾರಣವಾದ ಯಾವುದೇ ಹಿಂದಿನ ಸಮಸ್ಯೆಗಳು ಅದು ದೂರಗೊಂಡು ಮತ್ತಷ್ಟು ಪಿತೃ ಅನುಗ್ರಹಕ್ಕೆ ಪಾತ್ರರಾಗಿ ಸತ್ಕರ್ಮವನ್ನು ನಡೆಸುವ ಶಕ್ತಿ ಆ ಮನೆತನಕ್ಕೂ ಸಿಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು.